ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅಮ್ಜದ್ ಖಾನ್ ಕೆ.ವಿ., ಜೂನಿಯರ್ ಟ್ರೈನಿಂಗ್ ಆಫೀಸರ್, ಗೌರ್ಮೆಂಟ್ ITI NR ಮೊಹಲ್ಲಾ, ಮೈಸೂರು 7. ಸೊ ಇವತ್ತು ನಾನು ನಿಮಗೆಲ್ಲ ಐಗಾಟ್ ಕರ್ಮಯೋಗಿನಲ್ಲಿ ಏನು ಆನ್ಲೈನ್ ಕ್ಲಾಸಸ್ ಇದೆ, ಸೊ ಅದ್ರ ಬಗ್ಗೆ ಎಲೆಕ್ಟ್ರಿಷಿಯನ್ ಟ್ರೇಡ್ನವ್ರಿಗೆ ಕ್ಲಾಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇವತ್ತು ನಮ್ಮ ಟಾಪಿಕ್ ಬಂದು ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಫಾರ್ಮರ್ ಚಾಪ್ಟರ್ನಲ್ಲಿ ಅದ್ರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡೋಣ. ಸೊ ಟ್ರಾನ್ಸ್ಫಾರ್ಮರ್ ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ತಿಳಿದಿರೋ ಹಾಗೆ. ಸೊ ಅದರಲ್ಲಿ ಕಂಟೆಂಟ್ಸ್ ಏನೇನು ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಡೆಫಿನೇಷನ್ಸ್, ವರ್ಕಿಂಗ್ ಪ್ರಿನ್ಸಿಪಲ್, ಕನ್ಸ್ಟ್ರಕ್ಷನ್ನು, ಪಾರ್ಟ್ಸು, ಆಮೇಲೆ EMF ಈಕ್ವೇಷನ್ನು, ರೇಷಿಯೋ, ವೋಲ್ಟೇಜ್ ರೆಗ್ಯುಲೇಷನ್, ಲಾಸಸ್, ಸೊ ಪ್ಯಾರಲಿಂಗ್ ಆಪರೇಷನ್, ಕೂಲಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಿಮಗೆ ಸ್ಟಾರ್ಟ್ ವಿತ್ ದ ಡೆಫಿನೇಷನ್. ಸೊ ಟ್ರಾನ್ಸ್ಫಾರ್ಮರ್ ಅಂದರೆ ಏನು ಅದ್ರ ಬಗ್ಗೆ ಫಸ್ಟು ಡಿಸ್ಕಸ್ ಮಾಡೋಣ. ಸೊ ಟ್ರಾನ್ಸ್ಫಾರ್ಮರ್ ಅಂದರೆ ಇಟ್ ಇಸ್ ಎ ಸ್ಟ್ಯಾಟಿಕ್ ಡಿವೈಸ್. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಟ್ರಾನ್ಸ್ಫಾರ್ಮರ್ನಲ್ಲಿ ಯಾವುದೇ ರೀತಿಯಾದ ರೊಟೇಟ್ ಆಗೋವಂಥ ಅಥವಾ ಮೂವ್ ಆಗೋವಂಥ ಪಾರ್ಟ್ಸ್ ಇಲ್ಲ, ಮೋಷನ್ ಪಾರ್ಟ್ಸ್, ಮೂವೇಬಲ್ ಪಾರ್ಟ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಅದು ಒಂದು ಸ್ಟೇಷ್ನರಿ ಡಿವೈಸ್. ಸೊ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಸ್ಟೇಷ್ನರಿ ಡಿವೈಸ್ ಆದಮೇಲೆ? ಸೊ ಅದು ಎನರ್ಜಿ ಅಥವಾ ಪವರ್ನ ಒಂದು ಸರ್ಕ್ಯೂಟಿಂದ ಇನ್ನೊಂದು ಸರ್ಕ್ಯೂಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ವಿಚ್ ಟ್ರಾನ್ಸ್ಫರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಅಥವಾ ಪವರ್ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿ. ಸೊ ನಾವು ಏನು ಪವರ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇದೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾ ಇದೆ ಟ್ರಾನ್ಸ್ಫಾರ್ಮರ್ ಒನ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್, ಸೊ ಆ ಪವರ್ನಲ್ಲಿರುವಂಥ ಫ್ರೀಕ್ವೆನ್ಸಿನ ಅದು ಏನೂ ಚೇಂಜ್ ಮಾಡಲ್ಲ. ಸೊ ಫ್ರೀಕ್ವೆನ್ಸಿ ಯಾವಾಗಲೂ ಸೇಮ್ ಇರುತ್ತೆ. ಓಕೆ. ಸೊ ಟ್ರಾನ್ಸ್ಫಾರ್ಮರ್ ಇಸ್ ಎ ಸ್ಟ್ಯಾಟಿಕ್ ಡಿವೈಸ್ ವಿಚ್ ಟ್ರಾನ್ಸ್ಫರ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಪವರ್ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್ ವಿತೌಟ್ ಚೇಂಜಿಂಗ್ ಎನಿ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿನ ಅದು ಚೇಂಜ್ ಮಾಡಲ್ಲ. ಇನ್ಪುಟಲ್ಲಿ ನಾವು ಏನು ಫ್ರೀಕ್ವೆನ್ಸಿ ಕೊಡ್ತಾ ಇದ್ದೀವಿ ಅದೇ ಫ್ರೀಕ್ವೆನ್ಸಿ ನಮಗೆ ಔಟ್ಪುಟ್ಟಲ್ಲೂ ಕೂಡ ಬರುತ್ತೆ. ಸೊ ಇದು ಟ್ರಾನ್ಸ್ಫಾರ್ಮರ್ನ ಡೆಫಿನೇಷನ್. ಸೊ ನೆಕ್ಸ್ಟ್ ಬಂದು ವರ್ಕಿಂಗ್ ಪ್ರಿನ್ಸಿಪಲ್. ಸೊ ಟ್ರಾನ್ಸ್ಫಾರ್ಮರ್ ಯಾವ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ ಅಂತ. ಸೊ ಎಲ್ಲ ಮೆಷಿನ್ಗಳಿಗೆ ಅದರದೇ ಆದ ಒಂದೊಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಸೊ ಹಾಗೆಯೇ ಟ್ರಾನ್ಸ್ಫಾರ್ಮರ್ಗೂ ಕೂಡ ವರ್ಕಿಂಗ್ ಪ್ರಿನ್ಸಿಪಲ್ ಇದೆ. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್ ಈಸ್ ನಿಮಗೆಲ್ಲ ಗೊತ್ತಿದೆ, ಮ್ಯೂಚುವಲ್ ಇಂಡಕ್ಟೆನ್ಸ್. ಸೊ ಅದರಲ್ಲಿ ಏನಿರುತ್ತೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ? ಸೊ ಇಲ್ಲಿ ನೋಡಿ, ಕಾಯಿಲ್ 1 ಆ್ಯಂಡ್ ಕಾಯಿಲ್ 2 ಎರಡು ಕಾಯಿಲ್ಸ್ ಇದೆ. ಸೊ ಕಾಯಿಲ್ 1ಗೆ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಸೊ ಆಗ ಏನಾಗುತ್ತೆ, ಕಾಯಿಲ್ಗೆ ನಾವು ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಅದರಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು AC ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಪ್ರೊಡ್ಯೂಸ್ ಆಗೋ ಕಾಯಿಲ್ 1ನಲ್ಲಿ ಪ್ರೊಡ್ಯೂಸ್ ಆಗೋ ಫ್ಲಕ್ಸ್ ಏನಿದೆ, ಇಟ್ ಈಸ್ ರೊಟೇಟಿಂಗ್ ಇನ್ ನೇಚರ್. ಸೊ ಆ ಫ್ಲಕ್ಸು ರೊಟೇಟಿಂಗ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಸೊ ಕಾಯಿಲ್ 2ನ ನಾವು ಕಾಯಿಲ್ 1 ಹತ್ರ ತಂದಾಗ ಏನಾಗುತ್ತೆ, ಕಾಯಿಲ್ 1ನಲ್ಲಿ ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸು ಕಾಯಿಲ್ 2ಗೆ ಲಿಂಕ್ ಆಗಿ ಅದರಲ್ಲಿರೋ ಕಾಯಿಲ್ಗೆ ಅದು ಟಚ್ ಆಗಿ ಏನಾಗುತ್ತೆ, EMFನ ಇಂಡ್ಯೂಸ್ ಮಾಡುತ್ತೆ. ಎಲ್ಲಿ ಇಂಡ್ಯೂಸ್ ಮಾಡುತ್ತೆ? ಕಾಯಿಲ್ 2ನಲ್ಲಿ ಇಂಡ್ಯೂಸ್ ಮಾಡುತ್ತೆ. ಸೊ ಇಲ್ಲೇನಾಯಿತು, ಈಗ ಮ್ಯೂಚುವಲಿ ಇಂಡ್ಯೂಸ್ ಆಯಿತು. ಸೊ ಕಾಯಿಲ್ 1ನಲ್ಲಿ ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸು ಕಾಯಿಲ್ 2ನಲ್ಲಿ ಲಿಂಕ್ ಆಗಿ EMF ನಾವು ಕೊಟ್ಟಿರೋದು ಇನ್ಪುಟ್ ಸಪ್ಲೈ ಕಾಯಿಲ್ 1ಗೆ ಮಾತ್ರ. ಬಟ್ ಕಾಯಿಲ್ 2ನಲ್ಲಿ ಅದನ್ನು ಇಂಡ್ಯೂಸ್ ಮಾಡ್ತು. ಕಾಯಿಲ್ 1ನಲ್ಲಿರೋ ಸಪ್ಲೈ ಫ್ಲಕ್ಸಿಂದ ಕಾಯಿಲ್ 2ನಲ್ಲಿ ಲಿಂಕ್ ಆಗಿ ಅಲ್ಲಿ EMFನ ಇಂಡ್ಯೂಸ್ ಮಾಡಿದೆ. ಅದನ್ನು ನಾವಿಲ್ಲಿ ಗೆಲೋನೋಮೀಟ್ರಲ್ಲಿ ನೋಡ್ತಾ ಇದ್ದೀವಿ. ಸೊ ಇದನ್ನು ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಮ್ಯೂಚುವಲ್ ಅಂದರೆ ಒಂದು ಕಾಯಿಲಿಂದ ಇನ್ನೊಂದು ಕಾಯಿಲಿಗೆ ಇಂಡ್ಯೂಸ್ ಆಗಿದೆ EMF. ಯಾವುದು ಲಿಂಕೇಜ್ ಯಾವುದು? ಇಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಲಿಂಕ್ ಮಾಡಿಲ್ಲ ನಾವು. ಕಾಯಿಲ್ 1ಗೂ ಕಾಯಿಲ್ 2ಗೂ ಯಾವುದೇ ಥರದ ಎಲೆಕ್ಟ್ರಿಕಲ್ ಲಿಂಕ್ ಇಲ್ಲ ಇಲ್ಲಿ. ಸೊ ಜಸ್ಟ್ ಫ್ಲಕ್ಸ್ ಲಿಂಕಿಂದ ಏನಾಗಿದೆ, ಕಾಯಿಲ್ 1ಇಂದ ಕಾಯಿಲ್ 2ನಲ್ಲಿ ಫ್ಲಕ್ಸ್ ಲಿಂಕ್ ಆಗಿ EMF ಇಂಡ್ಯೂಸ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಟ್ರಾನ್ಸ್ಫಾರ್ಮರ್. ಓಕೆ. ಸೊ ನಿಮಗೆ ಇದೆಲ್ಲ ಗೊತ್ತೇ ಇದೆ. ಸೊ ಮ್ಯೂಚುವಲ್ ಇಂಡಕ್ಷನಲ್ಲಿ ಜಸ್ಟ್ 2 ಕಾಯಿಲ್ಸ್ ಇರುತ್ತೆ. ಒಂದು ಕಾಯಿಲ್ಗೆ ನೀವು ಸಪ್ಲೈ ಕೊಡ್ತೀರಾ, ಆ ಕಾಯಿಲ್ನಲ್ಲಿ ಪ್ರೊಡ್ಯೂಸ್ ಆಗೋ ಫ್ಲಕ್ಸ್ ಇನ್ನೊಂದು ಕಾಯಿಲಿಗೆ ಲಿಂಕ್ ಆಗುತ್ತೆ. ಲಿಂಕ್ ಆಗಿ ಸೆಕೆಂಡ್ ಕಾಯಿಲ್ನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮ್ಯೂಚುವಲ್ ಇಂಡಕ್ಷನ್. ಇದನ್ನು ನಾವು ಮ್ಯೂಚುವಲ್ ಇಂಡಕ್ಷನ್ ಅಂತ ಹೇಳ್ತೀವಿ. ಸೊ ಈ ವರ್ಕಿಂಗ್ ಪ್ರಿನ್ಸಿಪಲಿಂದ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗುತ್ತೆ. ಸೊ ಇದೇ ರೀತಿ ಇಂಡಕ್ಷನ್ ಮೋಟರ್ಸ್ ಕೂಡ ಇದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಸೊ ಜೊತೆಯಲ್ಲಿ ಈಗ ಏನು ಟೆಕ್ನಾಲಜಿ ಹೊಸದಾಗಿ ಬಂದಿದೆ, ವೈರ್ಲೆಸ್ ಪವರ್ ಟ್ರಾನ್ಸ್ಫರ್, ಸೊ ಇದು ಕೂಡ ಇದೇ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. ಅಂದರೆ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೇ ವರ್ಕ್ ಆಗುತ್ತೆ. ಸೊ ಇದು ಬೇಸಿಕ್ಕು. ಫಸ್ಟು ಡೆಫಿನೇಷನ್ ಆಯಿತು, ನೆಕ್ಸ್ಟು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ದ ಟ್ರಾನ್ಸ್ಫಾರ್ಮರ್ ಆಯಿತು. ಸೊ ಲೆಟ್ಸ್ ಮೂವ್. ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನಲ್ಲಿ ಏನೇನಿದೆ ಅದನ್ನು ನೋಡೋಣ ನಾವು ಫಸ್ಟು. ಸೊ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ನೀವು ಜನರಲ್ ಆಗಿ ನೋಡಿದಾಗ ಏನಾಗುತ್ತೆ, ನಿಮಗೆ ನೀವು ಪವರ್ ಟ್ರಾನ್ಸ್ಫಾರ್ಮರ್ ನೋಡಿರ್ಬೋದು, ಅದರಲ್ಲಿ ಬೇಕಾದಷ್ಟು ಪಾರ್ಟ್ಸ್ ಇದೆ. ಬಟ್ ಫಸ್ಟ್ ನಾವು ಬೇಸಿಕ್ಕಿಂದ ಮೂವ್ ಆಗೋಣ. ಬೇಸಿಕ್ಕಾಗಿ ಒಂದು ಸ್ಮಾಲ್ ಟ್ರಾನ್ಸ್ಫಾರ್ಮರ್ ಅಂದರೆ ಅದರಲ್ಲಿ ಮಿನಿಮಮ್ ಕನ್ಸ್ಟ್ರಕ್ಷನಲ್ಲಿ ಏನೇನು ಪಾರ್ಟ್ಸ್ ಇರಬೇಕು ನಮಗೆ. ಸೊ ಮಿನಿಮಮ್ ಪಾರ್ಟ್ಸ್ ಅಂದರೆ ಏನು, 2 ವೈಂಡಿಂಗ್ಗಳು ಬೇಕು. ಅದರಲ್ಲಿ ಒಂದು ಪ್ರೈಮರಿ ವೈಂಡಿಂಗ್ ಅಂತ ಹೇಳ್ತೀವಿ, ಯಾವುದಕ್ಕೆ ನಾವು ಇನ್ಪುಟ್ ಸಪ್ಲೈ ಕೊಡ್ತೀವಿ ಅದು ಪ್ರೈಮರಿ. ಸೊ ಔಟ್ಪುಟ್ ತೊಗೊಳೋದಕ್ಕೆ ಸೆಕೆಂಡರಿ ಅಂತ ಹೇಳ್ತೀವಿ. ಸೊ 2 ವೈಂಡಿಂಗ್ಸ್ ಬೇಕು, ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಕೋರ್ ಇರಬೇಕು, ಐರನ್ ಕೋರ್ ಅಥವಾ ಸಿಲಿಕಾನ್ ಸ್ಟೀಲ್ ಕೋರ್ ಏನಿದೆ ಅಂತ ಹೇಳ್ತೀವಿ ನಾವು. ಸೊ ಕೋರ್ ಇರಬೇಕು, ಯಾಕಂದರೆ ಫ್ಲಕ್ಸ್ ಮೂವ್ ಆಗೋದಕ್ಕೆ ಕೋರ್ ಬೇಕು. ಸೊ ಬೇಸಿಕ್ 3 ಪಾರ್ಟ್ಸ್ ಏನು, ಒಂದು ಕಾಯಿಲ್ಸ್,
ಕೋರ್, ಇನ್ನೊಂದು ಫ್ಲಕ್ಸ್. ಈ ಮೂರಿದ್ರೆ ನಮಗೆ ಇಟ್ ಈಸ್ ದ ಮಿನಿಮಮ್ ಕನ್ಸ್ಟ್ರಕ್ಷನ್ ಆಫ್ ದ ಟ್ರಾನ್ಸ್ಫಾರ್ಮರ್. ಈ ಮೂರರಲ್ಲಿ ನಮಗೆ ಟ್ರಾನ್ಸ್ಫಾರ್ಮರಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಇಂಡಕ್ಟೆನ್ಸಿಂದ EMF ಇಂಡ್ಯೂಸ್ ಆಗುತ್ತೆ. ನೀವು ಇನ್ಪುಟ್ ಒಂದು ಕಾಯಿಲಿಗೆ ಕೊಟ್ಟರೆ ಇನ್ನೊಂದು ಕಾಯಿಲ್ನಲ್ಲಿ ಅದು ಇಂಡ್ಯೂಸ್ ಆಗುತ್ತೆ. ಸೊ ಹೇಗಾಗುತ್ತೆ, ಸೊ ನೋಡಿ, ಇಟ್ ಈಸ್ ದ ಮಿನಿಮಮ್ ಬೇಸಿಕ್ ಒಂದು ಡಯಾಗ್ರಾಮ್ ಇದು ಟ್ರಾನ್ಸ್ಫಾರ್ಮರ್ದು ಕನ್ಸ್ಟ್ರಕ್ಷನ್ ಡಯಾಗ್ರಾಮು. ಸೊ ಇದರಲ್ಲಿ ಏನಿದೆ, ಈ ರೆಕ್ಟ್ಯಾಂಗಲ್ ನೀವೇನು ನೋಡ್ತಾ ಇದ್ದೀರಾ, ಸೊ ಇಟ್ ಈಸ್ ದ ಕೋರ್, ಐರನ್ ಕೋರ್ ಅಂತ ಹೇಳಿ ಇಲ್ಲಿ ಪಾರ್ಟ್ ಆಗಿದೆ ನೋಡಿ ಇದು. ಸೊ ಜೊತೆಯಲ್ಲಿ ಇಲ್ಲಿ ಬ್ಲೂ ಕಲರಲ್ಲಿ ಏನಿದೆ, ಅದು ಬ್ಲೂ ಕಲರಲ್ಲಿ ಇರೋದು ಸೊ ಪ್ರೈಮರಿ ವೈಂಡಿಂಗ್ ಇದು. ಸೊ ರೆಡ್ ಕಲರಲ್ಲಿ ಏನಿದೆ ಅದು ಸೆಕೆಂಡರಿ ವೈಂಡಿಂಗ್. ಸೊ ಇಲ್ಲಿ ನಾವು ಇನ್ಪುಟ್ ಯಾವಾಗಲೂ ಪ್ರೈಮರಿ ವೈಂಡಿಂಗ್ ಕೊಡ್ತೀವಿ ನೋಡಿ, ಇಟ್ ಈಸ್ ದ ಪ್ರೈಮರಿ ವೈಂಡಿಂಗ್. ಸೊ ಇಲ್ಲಿ ನಾವು AC ಅಪ್ಲೈಡ್ ವೋಲ್ಟೇಜ್ ಇನ್ಪುಟ್ ನಾವು ಕೊಟ್ಟಿದ್ದೀವಿ. ಆಗ ಏನಾಗುತ್ತೆ, ಇಲ್ಲಿ ಪ್ರೈಮರಿ ವೈಂಡಿಂಗಲ್ಲಿ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಗ್ರೀನ್ ಲೈನ್ ಏನು ಕಾಣ್ತಾ ಇದೆ ನಿಮಗೆ, ಇದು ಫ್ಲಕ್ಸ್ ಪ್ರೊಡ್ಯೂಸ್ ಆಗಿದೆ. ಪ್ರೊಡ್ಯೂಸ್ ಆಗಿರೋ ಫ್ಲಕ್ಸ್ ಎಲ್ಲಿ ಮೂವ್ ಆಗ್ತಾ ಇದೆ, ಐರನ್ ಕೋರ್ನಲ್ಲಿ ಮೂವ್ ಆಗ್ತಾ ಇದೆ. ಈ ಫ್ಲಕ್ಸು ಮೂವ್ ಆಗಿ ಏನಾಗ್ತಾ ಇದೆ, ಇದು ಸೆಕೆಂಡರಿ, ಇಲ್ಲಿ ರೆಡ್ ಕಲರಲ್ಲಿ ಏನು ಕಾಣ್ತಾ ಇದೆ ನಿಮಗೆ ರೆಡ್ಡಲ್ಲಿ, ಸೊ ಇಟ್ ಈಸ್ ಸೆಕೆಂಡರಿ ವೈಂಡಿಂಗ್ ಇದು. ಸೊ ಈ ಫ್ಲಕ್ಸ್ ಏನಾಗಿದೆ, ಅದು ಮೂವ್ ಆಗ್ತಾ ಏನಾಗ್ತಾ ಇದೆ, ಸೆಕೆಂಡರಿ ವೈಂಡಿಂಗಲ್ಲಿ ಬಂದು ಲಿಂಕ್ ಆಗಿ ಸೆಕೆಂಡರಿ ವೈಂಡಿಂಗ್ನಲ್ಲಿ EMF ಇಂಡ್ಯೂಸ್ ಆಗ್ತಾ ಇದೆ. ಸೊ ಇಟ್ ಈಸ್ ಔಟ್ಪುಟ್ AC ವೋಲ್ಟೇಜ್, ಇಲ್ಲಿ ಇನ್ಪುಟ್ AC ವೋಲ್ಟೇಜ್. ಬಟ್ ಎಲೆಕ್ಟ್ರಿಕಲಿ ಎರಡು ವೈಂಡಿಂಗ್ಗಳಿಗೆ ಏನೂ ಕನೆಕ್ಷನ್ ಇಲ್ಲ. ಇಟ್ ಈಸ್ ಜಸ್ಟ್ ಮ್ಯಾಗ್ನೆಟಿಕಲಿ ಲಿಂಕ್ ಆಗಿ ಏನಾಗ್ತಾ ಇದೆ, EMF ಇಂಡ್ಯೂಸ್ ಆಗ್ತಾ ಇದೆ ಬೈ ಮ್ಯೂಚುವಲ್ ಇಂಡಕ್ಷನಿಂದ ಈ ಲಿಂಕೇಜ್ ಆಗ್ತಾ ಇದೆ. ಜಸ್ಟ್ ಏನಾಗ್ತಾ ಇದೆ ನಮಗೆ ನೋಡಿ, the transformer is very simple in construction. It consists of magnetic circuit linking with two windings. ಸೊ ಎರಡು ವೈಂಡಿಂಗ್ ಇಂದ ಏನಾಗ್ತಾ ಇದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗ್ತಾ ಇದೆ. ಯಾವುದ್ರ ಥ್ರೂ ಆಗ್ತಾ ಇದೆ, ಐರನ್ ಕೋರ್ ಥ್ರೂ ಆಗ್ತಾ ಇದೆ. ಓಕೆ, ಸೊ ಇದು ಇಟ್ ಈಸ್ ದ ಮಿನಿಮಮ್ ಕನ್ಸ್ಟ್ರಕ್ಷನ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಡೀಪ್ ಆಗಿ ಬಂದರೆ ಏನಾಗುತ್ತೆ, ಕೋರ್ ಯಾವ ಥರ ಕೋರ್ ಇರುತ್ತೆ. ಸೊ ಕೋರ್ ಈಸ್ ಲ್ಯಾಮಿನೇಟೆಡ್ ಶೀಟ್ಸ್. ಅದು ಇಟ್ ಈಸ್ ನಾಟ್ ಎ ಸಾಲಿಡ್ ಮೆಟಲ್ ಅಲ್ಲ ಅದು ಕೋರ್. ಸೊ ಅದು ಇಟ್ ಈಸ್ ಅ ಲ್ಯಾಮಿನೇಟೆಡ್ ಶೀಟ್ಸ್. E ಟೈಪ್ ಇರುತ್ತೆ, I ಟೈಪ್ ಇರುತ್ತೆ. ಸೊ ಅದೆರಡು ಸೇರಿಸಿದ್ರೆ ನಿಮ್ಗೆ ಏನಾಗುತ್ತೆ, ಕೋರ್ ಕಂಪ್ಲೀಟ್ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ ಕೋರ್ದು. ಸೊ ಅದೇ ಥರ EI ಅಷ್ಟೇ ಅಲ್ಲ, C ಟೈಪ್ ಕೋರ್ ಇರುತ್ತೆ, L ಟೈಪ್ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸ್ ಇದೆ. ಸೊ ಇಲ್ಲಿ ವೈಂಡಿಂಗ್ಸ್ ಇದೆ ನೋಡಿ, ಅಲ್ಲಿ ಒಂದು ಪ್ರೈಮರಿ ಒಂದು ಸೆಕೆಂಡರಿ ವೈಂಡಿಂಗ್ಸ್ ಇರುತ್ತೆ. ಸೊ ಅದನ್ನು ಮತ್ತೆ ಕ್ಲೋಸ್ ಮಾಡ್ತಾರೆ ಎಪಾಕ್ಸಿ ಶೀಟ್ಸಲ್ಲಿ. ಸೊ ಇದೆಲ್ಲ ಕೋರ್ಸ್ ಏನಿದೆ, ಇಟ್ ಈಸ್ ಲ್ಯಾಮಿನೇಟೆಡ್ ಕೋರ್ಸ್ ಅದು. ಸೊ ಲ್ಯಾಮಿನೇಟೆಡ್ ಕೋರ್ಸ್ನ ಎಂಬೆಡ್ ಮಾಡಿ ಏನು ಮಾಡಿರ್ತಾರೆ, ಸೊ ಕಂಪ್ಲೀಟ್ ಕೋರ್ನ ಮಾಡಿರ್ತಾರೆ. ಸೊ ಲ್ಯಾಮಿನೇಟೆಡ್ ಶೀಟ್ಸಿಂದ ಮಾಡಿರೋಂಥ ಕೋರ್ ಅದು. ಸೊ ಅದಕ್ಕೆ ಏನು ಮಾಡ್ತಾರೆ, ಮಿಡ್ಲ್ಗೆ ವೈಂಡಿಂಗ್ ಮಾಡಿದ್ದಾರೆ, ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಮಿಡ್ಲಲ್ಲೇ ಮಾಡಬೇಕಂತ ಇಲ್ಲ, ಔಟ್ಸೈಡ್ ಕೂಡ ಆಗುತ್ತೆ. ಇಟ್ ಈಸ್ ಡಿಫ್ರೆಂಟ್ ಟೈಪ್ ಅದು ಮುಂದೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ಇದು ಮಿನಿಮಮ್ ಕನ್ಸ್ಟ್ರಕ್ಷನ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಫಾರ್ಮರ್ಗೆ ಮೂವ್ ಆಗೋಣ ನಾವು. ಸೊ ಕ್ಲಾಸಿಫಿಕೇಶನ್ ಇದೊಂದು ಬ್ರಾಡ್ ಸಬ್ಜೆಕ್ಟ್ ಇದು ಕ್ಲಾಸಿಫಿಕೇಶನು. ಇಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಫಾರ್ಮರಲ್ಲಿ ಬೇಸ್ಡ್ ಆನ್ ದ ಟೈಪ್ ಆಫ್ ಕೋರ್ ಮೆಟೀರಿಯಲ್. ಸೊ ಕೋರ್ ಮೆಟೀರಿಯಲ್ ಮೇಲೆ ನಾವು ಡಿಪೆಂಡ್ ಮಾಡಿದ್ರೆ 3 ಥರದ್ದು ಟ್ರಾನ್ಸ್ಫಾರ್ಮರ್ ಬರುತ್ತೆ. ಒಂದು ಏರ್ ಕೋರ್ ಟ್ರಾನ್ಸ್ಫಾರ್ಮರ್, ಐರನ್ ಕೋರ್ ಟ್ರಾನ್ಸ್ಫಾರ್ಮರ್, ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್. ಸೊ ಅದೇ ಥರ ನೆಕ್ಸ್ಟ್ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಕೋರ್. ಸೊ ಶೇಪ್ ಆಫ್ ದ ಕೋರ್ ಮೇಲೆ ಹೋದರೆ ನಾವು ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್, ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್, ಬೆರಿ ಟೈಪ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೆರಡೂ ಕ್ಲಾಸಿಫಿಕೇಶನ್ಸು ಕೂಡ ಕೋರ್ ಮೇಲೆ ಡಿಪೆಂಡ್ ಆಗಿದೆ. ಒಂದು ಟೈಪ್ ಆಫ್ ಕೋರ್ ಅಂದರೆ ಯಾವ ಮೆಟೀರಿಯಲಲ್ಲಿ ಕೋರ್ ಮಾಡಿದ್ದಾರೆ, ಸೊ ಅದ್ರ ಮೇಲೆ 3 ಟೈಪ್ಸ್ ಇದೆ. ಸೊ ಇನ್ನೊಂದು ಶೇಪ್ಸ್, ಯಾವ ಶೇಪಲ್ಲಿ ಕೋರ್ ಇದೆ, ಸೊ ಅದ್ರ ಮೇಲೂ ಕೂಡ 3 ಟೈಪ್ಸ್ ಇದೆ. ಸೊ ಫಸ್ಟು ನಾವು ಟೈಪ್ ಆಫ್ ದ ಮೆಟೀರಿಯಲ್ ಯಾವ ಮೆಟೀರಿಯಲಲ್ಲಿ ಕೋರ್ ತಯಾರಿಸಿದ್ದಾರೆ, ಸೊ ಅದ್ರ ಮೇಲೆ ಫಸ್ಟ್ ಏನು ಟೈಪ್ಸ್ ಬರ್ತಾ ಇದೆ, ಏರ್ ಕೋರ್, ಐರನ್ ಕೋರ್, ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ಸ್. ಈ 3 ಥರದನ್ನು ಫಸ್ಟ್ ನೋಡೋಣ. ಅದಾದಮೇಲೆ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಕೋರ್ ಮೇಲೆ ಹೋಗಿ ಕೋರ್ ಟ್ರಾನ್ಸ್ಫಾರ್ಮರ್, ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್, ಬೆರಿ ಟೈಪ್ ಟ್ರಾನ್ಸ್ಫಾರ್ಮರ್ ಇದನ್ನು ನೋಡೋಣ. ಸೊ ಫಸ್ಟು ಬೇಸ್ಡ್ ಆನ್ ಟೈಪ್ ಆಫ್ ಮೆಟೀರಿಯಲ್ಗೆ ಮೂವ್ ಆಗೋಣ. ಸೊ ನೋಡಿ, ಬೇಸ್ಡ್ ಆನ್ ಟೈಪ್ ಆಫ್ ಕೋರ್ ಮೇಲೆ ಅಂದರೆ ಮೆಟೀರಿಯಲ್ ಟೈಪ್ ಮೇಲೆ ಡಿಪೆಂಡ್ ಆದರೆ ನಿಮಗೆ ಫಸ್ಟ್ ಒನ್ ಈಸ್ ಏರ್ ಕೋರ್. ಸೊ ಇಲ್ಲೇನು ನಿಮಗೆ ಇಮೇಜ್ ಕಾಣ್ತಾ ಇದೆ, ಇಟ್ ಈಸ್ ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ಇಲ್ಲೇನಿದೆ, 2 ವೈಂಡಿಂಗ್ ಇದೆ, ಪ್ರೈಮರಿನೂ ಇದೆ, ಸೆಕೆಂಡರಿನೂ ಇದೆ. ಬಟ್ ಇಲ್ಲಿ ಯಾವುದೇ ಕೋರ್ಸ್ ಇಲ್ಲ. ಕೋರ್ ಜಾಗದಲ್ಲಿ ಏನಿದೆ, ಏರ್ ಕೋರ್. ಏರ್ ಈಸ್ ದ ಕೋರ್, ದಟ್ಸ್ ಆಲ್. ಏರ್ ಕೋರ್ ಇದ್ದಾಗ ಏನಾಗುತ್ತೆ, ಅದು ಫ್ಲಕ್ಸ್ ಲಿಂಕೇಜು 100% ನಮಗೆ ಲಿಂಕ್ ಆಗೋದಿಲ್ಲ. ಸೊ ಡಿಸ್ಟ್ರಾಕ್ಷನ್ ಆಫ್ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದು ಏರ್ ಕೋರ್ ಭಾಳ ಕಡಿಮೆ ಎಫಿಷಿಯನ್ಸಿ ಇರುತ್ತೆ ಅದು. ಸೊ ಹಾಗಾಗಿ ಅದರಲ್ಲಿ ಮೀಡಿಯಾ ಏನಿದೆ, ಇಟ್ ಈಸ್ ಓನ್ಲಿ ಏರ್. ಇನ್ ಏರ್ ಕೋರ್, ಏರ್ ಈಸ್ ದ ಮೀಡಿಯಾ ಫಾರ್ ಫ್ಲಕ್ಸ್ ಲಿಂಕೇಜ್, ದಟ್ಸ್ ಆಲ್. ಓಕೆ, ಸೊ ಅದು ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ಯಾವುದೇ ಕೋರ್ ಇರೋದಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಐರನ್ ಕೋರ್. ಸೊ ಇಲ್ಲಿ ಸೆಕೆಂಡ್ ಇಮೇಜ್ ನೋಡ್ತಾ ಇದ್ದೀರಾ, ಇಟ್ ಈಸ್ ಐರನ್ ಕೋರ್ ಟ್ರಾನ್ಸ್ಫಾರ್ಮರ್. ಸೊ ಲ್ಯಾಮಿನೇಟೆಡ್ ಶೀಟ್ಸ್ ಐರನ್ ಕೋರ್ಸ್ ಇದೆ ಇಲ್ಲಿ. ಸೊ ಆ ಶೀಟ್ ಮಧ್ಯೆ ಲ್ಯಾಮಿನೇಟೆಡ್ ಕೋರಲ್ಲಿ ಏನಾಗಿದೆ, ಸೊ ಮಧ್ಯೆ ಇರೋ ಲಿಂಬಿಗೆ ಏನು ಮಾಡಿದ್ದಾರೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ 2 ವೈಂಡಿಂಗ್ಸ್ ವೈಂಡ್ ಆಗಿದೆ. ಸೊ ಒಂದು ಸೈಡಲ್ಲಿ ಪ್ರೈಮರಿ ಟರ್ಮಿನಲ್ಸ್ ಇರುತ್ತೆ, ಇನ್ನೊಂದು ಸೈಡಲ್ಲಿ ಸೆಕೆಂಡರಿ ಟರ್ಮಿನಲ್ಸ್ ಇರುತ್ತೆ. ಸೊ ಇದರಲ್ಲಿ ಮೀಡಿಯಾ ಏನಿದೆ, ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕೇಜ್ ಮೀಡಿಯಾ ಏನಿದೆ, ಇಟ್ ಈಸ್ ಐರನ್ ಕೋರ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಫೆರೈಟ್ ಕೋರ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕೆಳಗಡೆ,
ಇದು ಫೆರೈಟ್ ಕೋರ್ಸ್. ಫೆರೈಟ್ ಕೋರ್ ಅಂದರೆ ಇಟ್ ಇಸ್ ದ ಕೋರ್ ಮೆಟೀರಿಯಲ್ ಏನಿದೆ ಇಟ್ ಈಸ್ ಫೆರೈಟ್. ಸೊ ಇದು ಮ್ಯಾಕ್ಸಿಮಮ್ ಯೂಸ್ ಆಗೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಲ್ಲಿ ಯೂಸ್ ಆಗುತ್ತೆ ಕಾಂಪೋನೆಂಟ್ಸ್ ಜೊತೆ. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಮಿಷನ್ಸ್ನ ಬ್ಲಾಕ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಜೊತೆಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಮಿಷನ್ನಲ್ಲಿ ಬ್ಲಾಕಿಂಗ್ ಆಫ್ ಲೋ ಫ್ರೀಕ್ವೆನ್ಸಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಲೋ ಫ್ರೀಕ್ವೆನ್ಸಿನ ಬ್ಲಾಕ್ ಮಾಡ್ತಾರೆ, ಹೈ ಫ್ರೀಕ್ವೆನ್ಸಿನ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಈ ಫೆರೈಟ್ ಕೋರ್ಗಳನ್ನ. ಸೊ ಈ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ಸ್ ನೋಡಿ. ಸೊ ಸಪ್ರೆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಮಿಷನ್ನ ಸಪ್ರೆಸ್ ಮಾಡಿ ಅದರಲ್ಲಿ ಲೋ ಫ್ರೀಕ್ವೆನ್ಸಿನ ಬ್ಲಾಕ್ ಮಾಡಿ ಹೈ ಫ್ರೀಕ್ವೆನ್ಸಿನ ಅಲೋ ಮಾಡೋದಕ್ಕೆ ಈ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ಸ್ನ ಯೂಸ್ ಮಾಡ್ತಾರೆ. ಅಪ್ಲಿಕೇಶನು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಲ್ಲಿ ಮೇಜರ್ ಯೂಸ್ ಆಗುತ್ತೆ. ಅದರಲ್ಲೂ ಕೂಡ ಫಿಲ್ಟರ್ ಸರ್ಕ್ಯೂಟ್ಸಲ್ಲಿ ಜೊತೆಲಿ ಸೆಲೆಕ್ಷನ್ ಆಫ್ ಫ್ರೀಕ್ವೆನ್ಸಿನಲ್ಲಿ ಇದು ಪರ್ಟಿಕ್ಯುಲರ್ ಆಗಿ ಯೂಸ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಲೋ ಫ್ರೀಕ್ವೆನ್ಸಿನ ಬ್ಲಾಕ್ ಮಾಡುತ್ತೆ, ಹೈ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡುತ್ತೆ. ಸೊ ಅದು ಇದ್ರದ್ದು ಅಪ್ಲಿಕೇಶನ್. ಇದು ಬೇಸ್ಡ್ ಆನ್ ದ ಮೆಟೀರಿಯಲ್ ಆಫ್ ಕೋರ್ ಮೇಲೆ 3 ಟೈಪು: ಏರ್ ಕೋರ್, ಐರನ್ ಕೋರ್ ಆ್ಯಂಡ್ ಫೆರೈಟ್ ಕೋರ್. ಓಕೆ. ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಇದು ಡಿಪೆಂಡ್ ಆನ್ ದ ಕೋರ್ ಶೇಪ್ ಮೇಲೆ ಡಿಪೆಂಡ್ ಆಗಿದೆ ಇದು. ಸೊ ಕೋರ್ ಶೇಪ್ ಮೇಲೆ ಡಿಪೆಂಡ್ ಆದರೆ 3 ಥರ ಇದೆ ನೋಡಿ: ಕೋರ್ ಟೈಪ್, ಶೆಲ್ ಟೈಪ್ ಆ್ಯಂಡ್ ಬೆರಿ ಟೈಪ್ ಟ್ರಾನ್ಸ್ಫಾರ್ಮರ್. ಸೊ ಇದು 3 ಕೋರ್ ಶೇಪ್ ಮೇಲೆ ಡಿಪೆಂಡ್ ಆಗಿರೋಂಥ 3 ಟೈಪ್ಸ್ ಇದು. ಸೊ ಅದರಲ್ಲಿ ಫಸ್ಟು ಕೋರ್ ಟೈಪ್ ಟ್ರಾನ್ಸ್ಫಾರ್ಮರಲ್ಲಿ ಬಂದರೆ ನೀವು, ಸೊ ಇಲ್ಲಿ ನೋಡಿ ಒಂದು ಸಿ ಟೈಪ್ ಇದೆ ಕೋರ್, ಅದ್ರ ಜೊತೆ ಐ ಟೈಪ್ ಇದೆ. ಸೊ ಸಿ ಐ ಸೇರಿಸಿ ಇದು ಕೋರ್ ಟೈಪ್ ಆಗಿದೆ. ಸೊ ನೆಕ್ಸ್ಟ್ ಶೆಲ್ ಟೈಪಲ್ಲಿ ಏನಾಗಿದೆ ಇದು ನೋಡಿ, ಇದು ಡ್ಯುಯಲ್ ಸಿ ಇದೆ, ಡ್ಯುಯಲ್ ಸಿ ಮಧ್ಯೆ ಐ ಟೈಪ್ ಯೂಸ್ ಆಗುತ್ತೆ. ಅಥವಾ ಇ ಶೇಪ್, ಇ ಟೈಪ್ ಕೋರ್ ಯೂಸ್ ಮಾಡಿ ಕೆಳಗಡೆ ಒಂದು ಐ ಟೈಪ್ ಯೂಸ್ ಮಾಡ್ತಾರೆ. ಡ್ಯುಯಲ್ ಸಿ ಅಥವಾ ಇ ಟೈಪ್ ಕೋರ್. ಇ ಟೈಪ್ ಕೋರ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇ ಟೈಪ್ ಕೋರ್ ಇದೆ. ಸೊ ಕೆಳಗಡೆ ಒಂದು ಐ ಟೈಪ್ ಯೂಸ್ ಆಗುತ್ತೆ. ಸೊ ಅವಾಗ ಇದು ಶೆಲ್ ಟೈಪ್ ಆಗುತ್ತೆ. ಸೊ ಬೆರಿ ಟೈಪ್ ಅಂದರೆ ಏನಿದೆ, ಇಟ್ ಈಸ್ ಸಿಲಿಂಡಿಕಲ್ ಶೇಪ್ ಇದು. ಸೊ ಇದೆಲ್ಲ ಏನು ಕಾಣ್ತಾ ಇದೆ ನಿಮಗೆ, ಇದೆಲ್ಲ ಕೋರ್ಸ್ ಇದು. ಸೊ ಬ್ಲೂ ಕಲರಲ್ಲಿ ಏನಿದೆ ಇದು, ದಿಸ್ ಇಸ್ ದ ವೈಂಡಿಂಗು. ಅದರಲ್ಲಿ ಪ್ರೈಮರಿ ಸೆಕೆಂಡರಿ 2 ವೈಂಡಿಂಗ್ ಇದೆ. ಸೊ ಈಗ ಇದನ್ನು ಯಾಕೆ ಕೋರ್ ಟೈಪ್ ಶೆಲ್ ಟೈಪ್ ಅಂತ ಹೇಳ್ತಾರೆ ಅಂದರೆ, ಸೊ ಕೋರ್ ಟೈಪಲ್ಲಿ ಏನಾಗುತ್ತೆ, ಕಾಯಿಲ್ ಸರೌಂಡ್ಸ್ ದ ಕೋರ್. ಇಲ್ಲಿ ಏನಾಗಿದೆ, ಕೋರ್ ನಮಗೆ ಹೊರಗಡೆಯಿಂದ ನೋಡಿ ಇಲ್ಲಿ ಸೈಡಿಂದ ಕೋರ್ ಕಾಣೋದಿಲ್ಲ, ಸೊ ಕಾಯಿಲ್ ಕಾಣ್ತಾ ಇದೆ. ಸೊ ಅದಕ್ಕೆ ಏನು ಹೇಳ್ತೀವಿ ನಾವು, ಇದಕ್ಕೆ ಕಾಯಿಲ್ ಸರೌಂಡ್ಸ್ ದ ಕೋರ್. ಕೋರ್ನ ಕಾಯಿಲ್ ಸರೌಂಡ್ ಮಾಡ್ಕೊಂಡಿದೆ, ಸರೌಂಡ್ ಆಗಿದೆ. ಸೊ ಔಟ್ಸೈಡಲ್ಲಿ ನಮಗೆ ಕಾಯಿಲ್ ಇದೆ, ಹಾಗಾಗಿ ಇದನ್ನು ನಾವು ಕೋರ್ ಟೈಪ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗ್ತಾ ಇದೆ ಸೆಕೆಂಡಲ್ಲಿ ಶೆಲ್ ಟೈಪಲ್ಲಿ ಏನಾಗ್ತಾ ಇದೆ, ಕೋರ್ ಸರೌಂಡ್ಸ್ ದ ಕಾಯಿಲ್. ಕಾಯಿಲ್ ಮಧ್ಯೆ ಸೇರ್ಕೊಂಡಿದೆ, ಕೋರ್ ಅದು ಸುತ್ತ ಇದೆ. ಸೊ ಇದರಲ್ಲಿ ಏನಿದೆ, ಕೋರ್ ಒಳಗಡೆ ಇದೆ, ಅದ್ರ ಸುತ್ತ ಕಾಯಿಲ್ ಇದೆ. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಚೇಂಜ್ ಆಗಿದೆ ಶೆಲ್ ಟೈಪಲ್ಲಿ. ಸೊ ಕೋರ್ ಸರೌಂಡ್ಸ್ ದ ಕಾಯಿಲ್, ಹಾಗಾಗಿ ಇದನ್ನು ನಾವು ಶೆಲ್ ಟೈಪ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಇದು ಸ್ಮಾಲ್ ಸೈಜ್ ಟ್ರಾನ್ಸ್ಫಾರ್ಮರ್ಸಲ್ಲೆಲ್ಲ ಆಲ್ಮೋಸ್ಟ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತೀವಿ. ಸೊ ಕೋರ್ ಟೈಪ್ ಏನಿದೆ, ಇಟ್ ಈಸ್ ಆಲ್ಮೋಸ್ಟ್ 3 ಫೇಸ್, ಸಿಂಗಲ್ ಫೇಸ್ ಎಲ್ಲದರಲ್ಲೂ ಯೂಸ್ ಆಗುತ್ತೆ. ಬಟ್ ಮೇಜರಾಗಿ ಏನಾಗುತ್ತೆ ನಿಮಗೆ, ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಸ್ನ ಕೋರ್ ಟೈಪಲ್ಲಿ ಯೂಸ್ ಮಾಡ್ತೀವಿ. ಜೊತೆಯಲ್ಲಿ ಬೆರಿ ಟೈಪ್ ಟ್ರಾನ್ಸ್ಫಾರ್ಮರ್ ಇದೆ, ಆಲ್ಮೋಸ್ಟ್ ಇದು 3 ಫೇಸ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ. ಇದು ಸಿಲಿಂಡ್ರಿಕಲ್ ಶೇಪಲ್ಲಿರುತ್ತೆ. ಸೊ ಇಲ್ಲಿ ವೈಂಡಿಂಗ್ ಏನಿದೆ ಇದೇ ಶೇಪಲ್ಲಿ ಸಿಲಿಂಡ್ರಿಕಲ್ ಶೇಪಲ್ಲಿರುತ್ತೆ ಇದು. ಸೊ ಇದೆಲ್ಲ ಕೋರ್ಸ್, ಇಲ್ಲೇನು ಗ್ರೇ ಕಲರಲ್ಲಿ ಕಾಣ್ತಾ ಇದೆ ನಿಮಗೆ, ಇದೆಲ್ಲ ಕೋರ್ಸ್, ಇದು ಮ್ಯಾಗ್ನೆಟಿಕ್ ಕೋರ್ಸು. ಸೊ ಬ್ಲೂ ಕಲರಲ್ಲಿ ಏನಿದೆ ಅಲ್ಲಿ ವೈಂಡಿಂಗ್ಸ್, ಅದರಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ 2 ವೈಂಡಿಂಗ್ಗಳು ಇದೆ ಅಲ್ಲಿ. ಸೊ ಇದು 3 ಡಿಪೆಂಡ್ ಆನ್ ದ ಕೋರ್ ಶೇಪ್. ಕೋರ್ ಶೇಪಲ್ಲಿ ಡಿಪೆಂಡ್ ಮಾಡಿ 3 ಟೈಪ್. ಓಕೆ, ಕೋರ್ ಟೈಪ್, ಶೆಲ್ ಟೈಪ್ ಆ್ಯಂಡ್ ಬೆರಿ ಟೈಪ್. ಸೊ ನೆಕ್ಸ್ಟ್ ಟೈಪ್ಗೆ ಮೂವ್ ಆಗೋದೇನಾ. ಸೊ ನೆಕ್ಸ್ಟ್ ಟೈಪ್ ಏನಿದೆ, ಇಟ್ ಈಸ್ ದ ಬೇಸ್ಡ್ ಆನ್ ದ ನಂಬರ್ ಆಫ್ ಫೇಸಸ್ ಮೇಲೆ ಡಿಪೆಂಡ್ ಆದರೆ 2 ಟೈಪ್ ಇದೆ. ನಿಮಗೆ ಗೊತ್ತಿದೆ, ಸಿಂಗಲ್ ಫೇಸ್ ಆ್ಯಂಡ್ 3 ಫೇಸ್. ಸೊ ಸಿಂಗಲ್ ಫೇಸಲ್ಲಿ ಏನಾಗಿರುತ್ತೆ, ಸಿಂಗಲ್ ಫೇಸಲ್ಲಿ 1 ಸೆಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಅಷ್ಟು ಮಾತ್ರ ಇರುತ್ತೆ. 3 ಫೇಸಲ್ಲಿ ಏನಾಗಿರುತ್ತೆ, 3 ಸೆಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರೀಸ್ ಇರುತ್ತೆ. ಸೊ ಇಮೇಜ್ ಮೂಲಕ ನೋಡೋಣ. ಸೊ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ ನೋಡಿ, ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರಲ್ಲಿ ಐರನ್ ಕೋರ್ ಇದೆ, ಅಲ್ಲಿ ವೈಂಡಿಂಗ್ ಇದೆ, ಅಲ್ಲಿ ಒಂದು ಪ್ರೈಮರಿ ಒಂದು ಸೆಕೆಂಡರಿ. ಸೊ ಒನ್ ಸೈಡ್ ಈಸ್ ಪ್ರೈಮರಿ ವೈಂಡಿಂಗ್, ಅನದರ್ ಸೈಡ್ ಈಸ್ ಸೆಕೆಂಡರಿ ವೈಂಡಿಂಗ್. ಅಂದರೆ 1 ಸೆಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾತ್ರ ಇದೆ, ಹಾಗಾಗಿ ಇದು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇಲ್ಲಿ 3 ಫೇಸಲ್ಲಿ ಏನಾಗಿದೆ, 3 ಸೆಟ್ ಆಫ್ ಪ್ರೈಮರಿ ಆ್ಯಂಡ್ 3 ಸೆಟ್ ಆಫ್ ಸೆಕೆಂಡರೀಸ್ ಇರುತ್ತೆ ಇದರಲ್ಲಿ. ಸೊ ಈ ಲಿಂಬಲ್ಲಿ ಏನಾಗಿದೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ 2 ಇರುತ್ತೆ. ಸೊ ಇಲ್ಲೂ ಕೂಡ ಪ್ರೈಮರಿ ಸೆಕೆಂಡರಿ 2 ಇದೆ, ಇಲ್ಲೂ ಪ್ರೈಮರಿ ಸೆಕೆಂಡರಿ 2 ಇದೆ. ಸೊ 3 ಫೇಸಿಗೆ 3 ಪ್ರೈಮರೀಸ್ ಆ್ಯಂಡ್ 3 ಸೆಕೆಂಡರೀಸ್ ಇರುತ್ತೆ ಇಲ್ಲಿ. ಸೊ ಸಿಂಗಲ್ ಫೇಸ್ಗೆ 1 ಪ್ರೈಮರಿ 1 ಸೆಕೆಂಡರಿ, 3 ಫೇಸ್ಗೆ 3 ಪ್ರೈಮರೀಸ್ ಆ್ಯಂಡ್ 3 ಸೆಕೆಂಡರೀಸ್ ಇದೆ. ಸೊ ಇದು ಒಂದು ಲಿಂಬಲ್ಲಿ 1 ಪ್ರೈಮರಿ 1 ಸೆಕೆಂಡರಿ ಇದೆ. ಸೊ ಇಂಡಿವಿಜುವಲ್ ಲಿಂಬಲ್ಲೇ ಇರಬೇಕು ಅಂತ ಇಲ್ಲ, ಪ್ರೈಮರಿ ಸೆಕೆಂಡರಿ 3 ಫೇಸ್ದು. ಸೊ ಒಂದೇ ಲಿಂಬಲ್ಲಿ 3 ಪ್ರೈಮರಿ 3 ಸೆಕೆಂಡರಿ ಆ ಥರ ಕೂಡ ಡಿಸೈನ್ ಇರುತ್ತೆ. ಸೊ ಇಟ್ ಈಸ್ ದ ಜನರಲ್ ಡಿಸೈನ್ ಅಷ್ಟೇ ಇದು. ಸೊ 3 ಫೇಸ್ ಅಂದರೆ 3 ಪ್ರೈಮರಿ 3 ಸೆಕೆಂಡರಿ ಡಿಫ್ರೆಂಟ್ ಲಿಂಬ್ಸಲ್ಲಿ ವೈಂಡಿಂಗ್ ಆಗಿದೆ. ಸೊ ದಿಸ್ ಈಸ್ ಡಿಪೆಂಡ್ ಆನ್ ದ ಫೇಸ್ ಮೇಲೆ ಡಿಪೆಂಡ್ ಆಗಿ ಸಿಂಗಲ್ ಫೇಸ್ ಆ್ಯಂಡ್ 3 ಫೇಸ್ ಟ್ರಾನ್ಸ್ಫಾರ್ಮರ್. ಸೊ ನೆಕ್ಸ್ಟ್ ಟೈಪ್ ಈಸ್ ಬೇಸ್ಡ್ ಆನ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ಸೊ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂದರೆ ಏನು,
ಫ್ರಮ್ ಪ್ರೈಮರಿ ಟು ಸೆಕೆಂಡರಿ ಏನು ಮೂವ್ ಆಗ್ತಾ ಇದೆ, ಪವರ್ ಏನು ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ಪ್ರೈಮರಿ ಟು ಸೆಕೆಂಡರಿ, ಸೊ ಅದ್ರ ರೇಷಿಯೋ ಮೇಲೆ ಡಿಪೆಂಡ್ ಆಗಿ 3 ಟೈಪ್ಸ್ ಇದೆ. ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಥವಾ 1:1 ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನಾಗುತ್ತೆ, ನಮಗೆ ನೀವು ಇನ್ಪುಟ್ ಪ್ರೈಮರಿಗೆ ಏನು ವೋಲ್ಟೇಜ್ ಕೊಡ್ತಾ ಇದ್ದೀರಾ ಅದು ಸೆಕೆಂಡರಿನಲ್ಲಿ ನಿಮಗೆ ಸ್ಟೆಪ್ ಅಪ್ ಆಗಿ ಸಿಗುತ್ತೆ, ಅಂದರೆ ಜಾಸ್ತಿಯಾಗಿ ಸಿಗುತ್ತೆ. ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅದು. ಸೊ ಫಾರ್ ಎಕ್ಸಾಂಪಲ್ ಇನ್ಪುಟಲ್ಲಿ ನೀವು 230 ವೋಲ್ಟ್ ಪ್ರೈಮರಿ ಕೊಟ್ಟರೆ, ಸೊ ಔಟ್ಪುಟ್ಟಲ್ಲಿ ನಿಮಗೆ 440 ಬರ್ತಾ ಇದ್ದರೆ ಸೆಕೆಂಡರಿನಲ್ಲಿ, ಇಟ್ ಈಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸೊ ಅದೇ ರೀತಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನಾಗುತ್ತೆ, ನೀವು ಇನ್ಪುಟಲ್ಲಿ ಏನು ಪವರ್ ಕೊಡ್ತಾ ಇದ್ದೀರಾ ಅಥವಾ ಅಲ್ಲಿ ವೋಲ್ಟೇಜ್ ಏನಾಗುತ್ತೆ ಸೆಕೆಂಡರಿನಲ್ಲಿ ಸ್ಟೆಪ್ ಡೌನ್ ಆಗಿ ಕಡಿಮೆ ಆಗಿ ಬರುತ್ತೆ. ನೀವು ಇನ್ ಕೇಸ್ 230 ಕೊಟ್ಟು ಸೆಕೆಂಡರಿನಲ್ಲಿ ನಿಮಗೆ 110 ಬಂದರೆ ಇಟ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ನೆಕ್ಸ್ಟ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಇದೆ. ಸೊ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂದರೆ ಇಟ್ ಈಸ್ 1:1 ಟ್ರಾನ್ಸ್ಫಾರ್ಮರ್. 1:1 ಅಂದರೆ ಏನಾಗುತ್ತೆ, ಇಟ್ ಈಸ್ ಸಿಮಿಲರ್ ವೋಲ್ಟೇಜ್. ನೀವು ಇನ್ಪುಟಲ್ಲಿ ಪ್ರೈಮರಿನಲ್ಲಿ ಎಷ್ಟು ವೋಲ್ಟೇಜ್ ಕೊಡ್ತೀರಾ ಅಷ್ಟೇ ವೋಲ್ಟೇಜ್ ಸೆಕೆಂಡರಿನಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್. ಮೆಷಿನ್ನಲ್ಲಿ ಫಾಲ್ಟ್ ಐಸೋಲೇಷನ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ಎಕ್ಸ್ಟರ್ನಲಿ ನಮಗೇನು ಸಪ್ಲೈ ಸಿಗ್ತಾ ಇರುತ್ತೆ ಮಿಷಿನ್ಗೆ, ಅದರಿಂದ ಏನು ನಮಗೆ ಫಾಲ್ಟ್ ಎಂಟ್ರಿ ಆಗಬಾರ್ದು ಮಿಷಿನ್ಗೆ, ಅದು ಟ್ರಾನ್ಸ್ಫಾರ್ಮರಲ್ಲೇ ಐಸೋಲೇಟ್ ಆಗಬೇಕು, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ. ಸೊ ಇಮೇಜ್ ಮೂಲಕ ನೋಡೋಣ ಒನ್ ಬೈ ಒನ್. ಸೊ ಇಟ್ ಈಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸೊ ಫಸ್ಟ್ ಈಸ್ ಸ್ಟೆಪ್ ಅಪ್. ಸ್ಟೆಪ್ ಅಪ್ಪಲ್ಲಿ ಏನಾಗುತ್ತೆ, ಸೊ ಪ್ರೈಮರಿನಲ್ಲಿ ನೀವು ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ, ಸೆಕೆಂಡಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನೀವು ಇಲ್ಲಿ ಕಡಿಮೆ ವೋಲ್ಟೇಜ್ ಕೊಟ್ಟರೆ ಇಲ್ಲಿ ನಿಮಗೆ ಔಟ್ಪುಟ್ಟಲ್ಲಿ ಜಾಸ್ತಿ ವೋಲ್ಟೇಜ್ ಸಿಗುತ್ತೆ ಸೆಕೆಂಡರಿನಲ್ಲಿ. ಸೊ ಇಲ್ಲಿ ನೋಡಿ, ನೀವು ಇಮೇಜಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಇಟ್ ಈಸ್ ವೋಲ್ಟೇಜ್. ಸೊ ನೀವು ಲೋ ವೋಲ್ಟೇಜ್ ಕೊಟ್ಟಿದ್ದೀರಾ, ಇಲ್ಲಿ ವೋಲ್ಟೇಜ್ ಏನಾಗಿದೆ ಡಬಲ್ ಆಗಿದೆ, ಪೀಕ್ ಜಾಸ್ತಿ ಆಗಿದೆ ಇಲ್ಲಿ. ಸೊ ಇಲ್ಲಿ ಸಿಂಗಲ್ ಪಾಯಿಂಟಲ್ಲಿ ಇದೆ ಪೀಕ್, ಇಲ್ಲಿ ಡಬಲ್ ಪಾಯಿಂಟಲ್ಲಿ ಇದೆ ಪೀಕ್. ಸೊ ಹಾಗೆ ನೀವು ಇನ್ಪುಟಲ್ಲಿ ಏನು ವೋಲ್ಟೇಜ್ ಕೊಡ್ತಾ ಇದ್ದೀರಾ ಪ್ರೈಮರಿನಲ್ಲಿ ಅದು ಜಾಸ್ತಿಯಾಗಿ ಬರ್ತಾ ಇದೆ ನಮಗೆ. ಇಟ್ ಈಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಲಿ ಏನಾಗುತ್ತೆ, ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಕಡಿಮೆ ಇರುತ್ತೆ, ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಜಾಸ್ತಿ ಇರುತ್ತೆ. ಸೊ ಇದನ್ನೇ ನಾವು ರೇಷಿಯೋ ಅಂತ ಹೇಳ್ತೀವಿ. ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂದರೆ ಇದೇನೆ, ನಂಬರ್ ಆಫ್ ಪ್ರೈಮರಿ ಟರ್ನ್ಸ್ ಏನಿದೆ ಅದು ಕಡಿಮೆ ಇದೆ, ನಂಬರ್ ಆಫ್ ಸೆಕೆಂಡರಿ ಟರ್ನ್ಸ್ ಜಾಸ್ತಿ ಇದೆ, ಹಾಗಾಗಿ ಏನಾಗುತ್ತೆ ಸ್ಟೆಪ್ ಅಪ್ ಆಗುತ್ತೆ. ಇದು ರಿವರ್ಸ್ ಆದರೆ ಏನಾಗುತ್ತೆ ಸ್ಟೆಪ್ ಡೌನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ವೋಲ್ಟೇಜ್ ಕೊಡ್ತೀರಾ ಅದು ಸ್ಟೆಪ್ ಅಪ್ ಆಗುತ್ತೆ, ಬಟ್ ಕರೆಂಟ್ ಏನಾಗುತ್ತೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋನಲ್ಲಿ. ಸೊ ವೋಲ್ಟೇಜ್ ಸ್ಟೆಪ್ ಅಪ್ ಆದರೆ ಏನಾಗುತ್ತೆ, ಕರೆಂಟ್ ಸ್ಟೆಪ್ ಡೌನ್ ಆಗುತ್ತೆ ಇದರಲ್ಲಿ, ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಲ್ಲಿ ವೋಲ್ಟೇಜ್ ಸ್ಟೆಪ್ ಅಪ್ ಆಗುತ್ತೆ ಪ್ರೈಮರಿ ಟು ಸೆಕೆಂಡರಿ, ಬಟ್ ಕರೆಂಟ್ ಸ್ಟೆಪ್ ಡೌನ್ ಆಗಿರುತ್ತೆ, ಅಲ್ಲಿ ಕಡಿಮೆ ಆಗಿರುತ್ತೆ. ಯಾಕಂದರೆ ಪವರ್ ಮ್ಯಾಚ್ ಆಗಬೇಕು ನಮಗೆ. ನಾವು ಏನು ಪವರ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಫ್ರಮ್ ಪ್ರೈಮರಿ ಟು ಸೆಕೆಂಡರಿ, ಪವರ್ ಮ್ಯಾಚ್ ಆಗಬೇಕು. ಈಗ ನೀವು ವೋಲ್ಟೇಜ್ ಇಲ್ಲಿ ಕಡಿಮೆ ವೋಲ್ಟೇಜ್ ಇದೆ, ಇಲ್ಲಿ ಸೆಕೆಂಡರಿಯಲ್ಲಿ ಜಾಸ್ತಿ ವೋಲ್ಟೇಜ್ ಆಯಿತು. ವಾಟ್ ಅಬೌಟ್ ಕರೆಂಟ್ ಅವಾಗ ಕಡಿಮೆ ಆಗಲಿಲ್ಲ ಅಂದರೆ ಏನಾಗುತ್ತೆ, ಪವರ್ ಚೇಂಜ್ ಆಗಿಬಿಡುತ್ತೆ. ಪವರ್ ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನೀವು ಪ್ರೈಮರಿನಲ್ಲಿ ಎಷ್ಟು ಪವರ್ ನೀವು ಕೊಡ್ತಾ ಇದ್ದೀರಾ ಇನ್ಪುಟ್ಟು, ಅಷ್ಟೇ ಪವರ್ ನಮಗೆ ಸೆಕೆಂಡರಿಯಲ್ಲಿ ಸಿಗಬೇಕು. ಇಲ್ಲಿ ವೋಲ್ಟೇಜ್ ಜಾಸ್ತಿ ಆದರೆ ಕರೆಂಟ್ ಕಡಿಮೆ ಆಗುತ್ತೆ, ಆವಾಗ ನಿಮಗೆ ಪವರ್ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ವೋಲ್ಟೇಜ್ ಕಡಿಮೆ ಇದೆ, ಕರೆಂಟ್ ಜಾಸ್ತಿ ಇದೆ, ಪವರ್ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ವೋಲ್ಟೇಜ್ ಜಾಸ್ತಿ ಆಗುತ್ತೆ, ಕರೆಂಟ್ ಕಡಿಮೆ ಆಗುತ್ತೆ, ಆವಾಗ ಇನ್ಪುಟ್ ಔಟ್ಪುಟ್ ಪವರ್ ಮ್ಯಾಚ್ ಆಗುತ್ತೆ ಆವಾಗ. ಸೊ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಓಕೆ. ಸೊ ನೆಕ್ಸ್ಟ್ ಅದೇ ಥರ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಲಿ ಏನಾಗುತ್ತೆ, ಪ್ರೈಮರಿ ಕಾಯಿಲ್ನಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೆಕೆಂಡರಿನಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಮೇಲೆ ಎಕ್ಸಾಂಪಲ್ ಇದೆ. ಅದೇ ಥರ ಸ್ಟೆಪ್ ಅಪ್ಪಲ್ಲೂ ಕೂಡ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಇಲ್ಲಿ ನಿಮಗೆ 100 ವೋಲ್ಟ್ಸ್ 10 amps. ಓಕೆ, 100 ವೋಲ್ಟ್ಸ್ 10 amps ಇದೆ. ಇಲ್ಲಿ ಔಟ್ಪುಟಲ್ಲಿ ಏನಾಗ್ತಾ ಇದೆ, ಸ್ಟೆಪ್ ಅಪ್ ಆಗ್ತಾ ಇದೆ, ಅದು ವೋಲ್ಟೇಜ್ ಜಾಸ್ತಿ ಆಗ್ತಾ ಇದೆ, 400 ವೋಲ್ಟ್ಸ್ ಆಗ್ತಾ ಇದೆ, 10 amps ಹೋಗಿ ಕಡಿಮೆ ಆಗ್ತಾ ಇದೆ. ಓಕೆ, ಎಷ್ಟು ಕಡಿಮೆ ಆಗ್ತಾ ಇದೆ, 2.5 amps ಆಗ್ತಾ ಇದೆ. ಅಂದರೆ ವೋಲ್ಟೇಜ್ ಏನಾಗಿದೆ 4 ಟೈಮ್ಸ್ ರೈಸ್ ಆಗಿದೆ, ವೋಲ್ಟೇಜು 4 ಟೈಮ್ಸ್ ರೈಸ್ ಆಗಿದೆ, ಕರೆಂಟು 4 ಟೈಮ್ಸ್ ಕಡಿಮೆ ಆಗಿದೆ. ನೋಡಿ ಇಲ್ಲಿ 10 amps ಇದೆ, ಅದು 2.5 amps ಆಗಿದೆ. 100 ವೋಲ್ಟ್ಸ್ ಇದೆ, ಅದು 400 ವೋಲ್ಟ್ಸ್ ಆಗಿದೆ. ಸೊ ವೋಲ್ಟೇಜ್ ಸ್ಟೆಪ್ ಅಪ್ ಆಗಿದೆ, ಕರೆಂಟ್ ಸ್ಟೆಪ್ ಡೌನ್ ಆಗಿದೆ. ಸೊ ಇದೇ ಥರ ನಿಮಗೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಪ್ರೈಮರಿನಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೆಕೆಂಡರಿನಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ. ಸೊ ನಂಬರ್ ಆಫ್ ಟರ್ನ್ಸ್ ಏನಿದೆ ಕಡಿಮೆ ಆಗ್ತಾ ಇದ್ದರೆ ಸೆಕೆಂಡರಿನಲ್ಲಿ ಅದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಜಾಸ್ತಿ ಆಗ್ತಾ ಇದ್ದರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸೊ ಇದರಲ್ಲೂ ಕೂಡ ಎಕ್ಸಾಂಪಲ್ ಇದೆ ನೋಡಿ. ಪ್ರೈಮರಿನಲ್ಲಿ 1000 ವೋಲ್ಟ್ಸ್ ಇದೆ, 2 amps ಇದೆ ಕರೆಂಟ್. ಸೊ ಇಲ್ಲಿ ಪವರ್ ಏನಾಯಿತು ನಮಗೆ 2000 ವ್ಯಾಟ್ಸ್ ಆಯಿತು. ಸೊ 2000 ವ್ಯಾಟ್ಸ್ ಇನ್ಪುಟ್ ಪವರ್, ಔಟ್ಪುಟ್ಟಲ್ಲೂ ನಮಗೆ ಅಷ್ಟೇ ಆಗಬೇಕು ನೋಡಿ. 200 × 10 2000 ವ್ಯಾಟ್ಸ್ ನೋಡಿ. ಪವರ್ ಎರಡೂ ಕಡೆ ಸೇಮ್ ಮ್ಯಾಚ್ ಆಗಲೇಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಹಾಗೆ ಏನಾಗ್ತಾ ಇದೆ 1000 ವೋಲ್ಟ್ಸ್ ಇರೋದು, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರೋದ್ರಿಂದ ಏನಾಗ್ತಾ ಇದೆ 200 ವೋಲ್ಟ್, ಅಂದರೆ 5 ಟೈಮ್ಸ್ ಕಡಿಮೆ ಆಗ್ತಾ ಇದೆ. ವೋಲ್ಟೇಜ್ ಏನಿದೆ 5 ಟೈಮ್ಸ್ ಸ್ಟೆಪ್ ಡೌನ್ ಆಗ್ತಾ ಇದೆ. ಕರೆಂಟ್ ಏನಾಗುತ್ತೆ ಈಗ 5 ಟೈಮ್ಸ್ ಸ್ಟೆಪ್ ಅಪ್ ಆಗುತ್ತೆ, ಆವಾಗ ಏನಾಗ್ತಾ ಇದೆ ಪವರ್ ಮ್ಯಾಚ್ ಆಗುತ್ತೆ ನಮಗೆ. ಸೊ ಯಾವುದೇ ಟ್ರಾನ್ಸ್ಫಾರ್ಮರ್ ಆಗಲಿ, ವೆದರ್ ಇಟ್ ಈಸ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್, ನಮಗೆ ಪವರ್ ಮ್ಯಾಚ್ ಆಗಲೇಬೇಕು. ಸೊ ವೋಲ್ಟೇಜ್ ನಿಮಗೆ ಸ್ಟೆಪ್ ಅಪ್ ಆದರೆ ಕರೆಂಟ್ ಕಡಿಮೆ ಆಗುತ್ತೆ, ವೋಲ್ಟೇಜ್ ಸ್ಟೆಪ್ ಡೌನ್ ಆದರೆ ಕರೆಂಟ್ ಜಾಸ್ತಿ ಆಗುತ್ತೆ. ಆ್ಯಸ್ ಇನ್ ದ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲಲ್ಲಿದೆ. ಸೊ ಇದೇ ಥರ ನಿಮಗೆ ಪವರ್ ಮ್ಯಾಚ್ ಆಗಬೇಕು ಬೋತ್, ವೆದರ್ ಇಟ್ ಈಸ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್. ಓಕೆ.
ಸೊ ಸ್ಟೆಪ್ ಅಪ್ಪಲ್ಲಿ ವೋಲ್ಟೇಜ್ ಮಾತ್ರ ಸ್ಟೆಪ್ ಅಪ್ ಆಗುತ್ತೆ, ಕರೆಂಟ್ ಸ್ಟೆಪ್ ಡೌನ್ ಆಗುತ್ತೆ. ಸ್ಟೆಪ್ ಡೌನಲ್ಲಿ ವೋಲ್ಟೇಜ್ ಸ್ಟೆಪ್ ಡೌನ್ ಆಗುತ್ತೆ, ಕರೆಂಟ್ ಸ್ಟೆಪ್ ಅಪ್ ಆಗುತ್ತೆ. ರಿವರ್ಸ್ ಪ್ರೊಸೀಜರ್. ಸ್ಟೆಪ್ ಅಪ್ಗೆ ಏನಿದೆ ಅದಕ್ಕೆ ಆಪೋಸಿಟ್ ಇಲ್ಲ ಆಗುತ್ತೆ. ಓಕೆ, ಬಟ್ ಎರಡೂ ಕಂಡೀಷನಲ್ಲೂ ಕೂಡ ನಿಮಗೆ ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಇರಲೇಬೇಕು ನಿಮಗೆ. ಓಕೆ, ಅದರಲ್ಲಿ ಏನೂ ಚೇಂಜಸ್ ಆಗೋ ಹಾಗಿಲ್ಲ. ಸೊ ನೆಕ್ಸ್ಟ್ ನೋಡಿ, ಈಗ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಎರಡಕ್ಕೂ ಡಿಫ್ರೆನ್ಸ್ ಇದೆ ಇಲ್ಲಿ ಇಮೇಜಲ್ಲಿ ನೋಡಿ. ನಂಬರ್ ಆಫ್ ಟರ್ನ್, ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಪ್ರೈಮರಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇದೆ, ಸೆಕೆಂಡರಿಯಲ್ಲಿ ಜಾಸ್ತಿ ಇದೆ. ಸ್ಟೆಪ್ ಡೌನಲ್ಲಿ ಏನಾಗಿದೆ, ನಂಬರ್ ಆಫ್ ಪ್ರೈಮರಿ ಟರ್ನ್ಸ್ ಜಾಸ್ತಿ ಇದೆ, ಸೆಕೆಂಡರಿ ಟರ್ನ್ಸ್ ಕಡಿಮೆ ಇದೆ. ಸೊ ರೇಷಿಯೋ ಹಾಗೆ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ 3 ಇದೆ, ಇಲ್ಲಿ 30 ಟರ್ನ್ಸ್ ಇದೆ. ಸೊ ಏನಾಗುತ್ತೆ, ಇದು 1:10 ರೇಷಿಯೋನಲ್ಲಿ ಆಗುತ್ತೆ. ಇದು 3, ಇದು 10, ಅಂದರೆ 3 ಇದೆ, ಇದು 30 ನಂಬರ್ ಆಫ್ ಟರ್ನ್ಸ್ ಇದೆ. 10 ರೇಷಿಯೋನಲ್ಲಿ ಇದು ಸ್ಟೆಪ್ ಅಪ್ ಆಗ್ತಾ ಇದೆ. 1:10 ರೇಷಿಯೋನಲ್ಲಿ ಇದೆ ಇದು ಸ್ಟೆಪ್ ಅಪ್. ಅದೇ ಥರ ಸ್ಟೆಪ್ ಡೌನ್ ಕೂಡ ಅಷ್ಟೇ, ಇದು 30 ಇದೆ, ಇದು 3 ಇದೆ, ಅಂದರೆ 10:1 ಅದೇ ರೇಷಿಯೋನಲ್ಲಿ ಸ್ಟೆಪ್ ಡೌನ್ ಆಗ್ತಾ ಇದೆ. ಸೊ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಎರಡೂ ಕೂಡ ಸೇಮ್ ರೇಷಿಯೋ ಬಟ್ ಆಪೋಸಿಟ್ ಟು ಈಚ್ ಅದರ್. ಆ ಥರ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಆಗ್ತಾ ಇದೆ. ಇದು ಡಿಫ್ರೆನ್ಸ್ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನಿಗೆ. ಸೊ ಇನ್ನೊಂದು ನಿಮಗೆ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಏನು ಹೇಳುತ್ತೆ ಅಂದರೆ ನಿಮಗೆ, ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಈಸ್ 1:1 ಟ್ರಾನ್ಸ್ಫಾರ್ಮರ್. ಸೊ ಅದನ್ನು ನಾವು ಜಸ್ಟ್ ಪವರ್ ಸಪ್ಲೈನ ಕಪ್ಲಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಮೆಷಿನ್ಗೆ. ಬಟ್ ಜೊತೆಲಿ ಏನು ಮಾಡುತ್ತೆ ಅದು ಐಸೋಲೇಷನ್ ಟ್ರಾನ್ಸ್ಫಾರ್ಮರು, ಎಕ್ಸ್ಟರ್ನಲ್ ಫಾಲ್ಟ್ ಏನೇ ಇದ್ರೂ ಕೂಡ ಮೆಷಿನ್ವರೆಗೂ ಕಳಿಸೋದಿಲ್ಲ. ಅದು ಜಸ್ಟ್ ಪವರ್ನ ಮಾತ್ರ ಪಾಸ್ ಮಾಡುತ್ತೆ. ಬೇರೆ ಏನೇ ಫಾಲ್ಟ್ಸ್ ಇದ್ರೂ ಕೂಡ ಅದ್ರ ಹೆಸರೇ ಅದು ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಂತ. ಫಾಲ್ಟ್ನ ಅದು ಐಸೋಲೇಟ್ ಮಾಡಿ ಮೆಷಿನ್ನ ಸೇಫ್ ಆಗಿಡುತ್ತೆ. ಸೊ ಅದು ಅದರದ್ದು ಕೆಲಸ. ಓಕೆ, ಸೊ ದಿಸ್ ಈಸ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಷನ್ಗೆ ಮೂವ್ ಆಗೋಣ. ಸೊ ಬೇಸ್ಡ್ ಆನ್ ದ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆದರೆ ಸೊ 4 ಕ್ಲಾಸಿಫಿಕೇಶನ್ಸ್ ಇದೆ. ಏನು, ಒಂದು ಕರೆಂಟ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್, ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಇಗ್ನಿಷನ್ ಟ್ರಾನ್ಸ್ಫಾರ್ಮರ್. ಸೊ ಕರೆಂಟ್ ಟ್ರಾನ್ಸ್ಫಾರ್ಮರ್ಗೆ ಏನು ಹೇಳ್ತೀವಿ ನಾವು, CT ಅಂತ ಹೇಳ್ತೀವಿ. ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ಗೆ PT ಅಂತ ಹೇಳ್ತೀವಿ. ಸೊ ಇನ್ನೊಂದು ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಇಗ್ನಿಷನ್ ಟ್ರಾನ್ಸ್ಫಾರ್ಮರ್. ಸೊ ಕರೆಂಟ್ ಟ್ರಾನ್ಸ್ಫಾರ್ಮರ್ ಫಸ್ಟು ಇಮೇಜ್ ಮೂಲಕ ನೋಡೋಣ ಅದು. ಸೊ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂದರೆ ನೀವು ನೋಡಿರ್ಬೋದು, ಬಸ್ ಬಾರ್ ಪ್ಯಾನಲ್ಗಳೆಲ್ಲ ಇರುತ್ತೆ ಇದು. ಸೊ CT ಜೊತೆಯಲ್ಲಿ ನಿಮ್ಮ ಎನರ್ಜಿ ಮೀಟರ್ ಹೈಯರ್ ಕೆಪಾಸಿಟಿ ಇದ್ದರೆ ಅಲ್ಲೂ ಕೂಡ ಇರುತ್ತೆ ಬಸ್ ಬಾರ್ ಪ್ಯಾನಲ್ಗಳಲ್ಲಿ. ಸೊ ಇದು CT. ಇದು ಔಟ್ಸೈಡಲ್ಲಿ ನಿಮಗೆ ನೋಡೋಕ್ಕೆ ಈ ಥರ ಕಾಣುತ್ತೆ. ಇದು 2 ಟರ್ಮಿನಲ್ ಇದೆ CTನಲ್ಲಿ. ಸೊ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು ಆ್ಯಕ್ಚುಲಿ? ಸೊ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂದರೆ ಇದರಲ್ಲಿ ಏನಿರುತ್ತೆ ಒಳಗಡೆ, ಇದರಲ್ಲೂ ಕೂಡ ಕೋರ್ ಇರುತ್ತೆ ನೋಡಿ. ಐರನ್ ಕೋರ್ ಇದೆ, ಹಾಲೋ ಕೋರ್. ಸೊ ಅದರಲ್ಲಿ ಏನಾಗಿದೆ, ಒಂದು ವೈಂಡಿಂಗ್ ಇದೆ. ಆ ವೈಂಡಿಂಗ್ನ 2 ಎಂಡ್ಸ್ ಇಲ್ಲಿ ಕಾಣ್ತಾ ಇದೆ. ಇದೇ 2 ಎಂಡ್ಸು ಇಲ್ಲಿ ನೋಡಿ ಒಂದು ಅಮೀಟರ್ಗೆ ಕನೆಕ್ಟ್ ಆಗಿದೆ. ಸೊ ಇದು CT ಕನೆಕ್ಷನ್ಸ್ ಇದು. ಸೊ ಆ್ಯಕ್ಚುಲಿ ಹಾಗಾದರೆ ಇದು ಇಟ್ ಈಸ್ ಸೆಕೆಂಡರಿ ವೈಂಡಿಂಗ್. ಇಲ್ಲೇನು ನಿಮಗೆ ಕಾಣ್ತಾ ಇದೆ ಇಮೇಜಲ್ಲಿ, ಇಟ್ ಈಸ್ ಸೆಕೆಂಡರಿ ವೈಂಡಿಂಗ್ ಓನ್ಲಿ. ಸೊ ಕೋರಲ್ಲಿ ಸೆಕೆಂಡರಿ ವೈಂಡಿಂಗ್ ಮಾತ್ರ ವೈಂಡ್ ಆಗಿರುತ್ತೆ ಫುಲ್. ಹಾಗಾದರೆ ಪ್ರೈಮರಿ ಯಾವುದು? ಸೊ ಪ್ರೈಮರಿ ನೀವು ಎಲ್ಲಿ CTನ ಕನೆಕ್ಟ್ ಮಾಡ್ತಾ ಇದ್ದೀರಾ, ಸಪೋಸ್ ನಿಮ್ಮ ಹತ್ರ ಒಂದು 3 ಫೇಸ್ ಪವರ್ ಸಪ್ಲೈ ಇದೆ, ಅಲ್ಲಿ ವೆರಿ ಹೈ ಕರೆಂಟ್ನ ನೀವು ಮೆಜರ್ ಮಾಡಬೇಕಾಗಿದೆ. ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಇನ್ 100 amps, 200 amps, 300 amps ಆ ಥರ ಕರೆಂಟ್ ರೇಂಜ್ ಇದೆ ನಿಮಗೆ ಈ ಒಂದು ಫೇಸಲ್ಲಿ. ಯಾವುದು, ಸಪೋಸ್ ಫಾರ್ ಎಕ್ಸಾಂಪಲ್ ಇದೊಂದು ರೆಡ್ ಫೇಸಲ್ಲಿ ನಿಮಗೆ 100 ಆ್ಯಂಪ್ಸ್ಗಿಂತ ಜಾಸ್ತಿ ಅಥವಾ 200 amps ಕರೆಂಟ್ ಇಲ್ಲಿ ನಿಮಗೆ ಪಾಸ್ ಆಗ್ತಾ ಇದೆ. ಸೊ ನೀವು ಯಾವುದಲ್ಲಿ ಮೆಜರ್ ಮಾಡ್ತೀರಾ? ಅಮೀಟರ್ಸ್ ಅಷ್ಟು ಕೆಪಾಸಿಟಿ ಇರೋದಿಲ್ಲ, ಮಲ್ಟಿಮೀಟರ್ಸ್ ಇರೋದಿಲ್ಲ. ಅವಾಗ ಏನು ಮಾಡ್ಬೇಕು ನೀವು, CTನ ಯೂಸ್ ಮಾಡಬೇಕಾಗುತ್ತೆ. ಈ CTನಲ್ಲಿ ಇಲ್ಲಿ ಏನು ನೋಡಿ, ಇಲ್ಲಿ ಹಾಲೋ ಗ್ಯಾಪ್ ಇದೆ ಇಲ್ಲಿ. ಸೊ ಈ ಗ್ಯಾಪಲ್ಲಿ ನೀವು ಆ ಫೇಸ್ನ ಪಾಸ್ ಮಾಡಬೇಕು. ಯಾವುದು, ರೆಡ್ ಫೇಸ್ನ ನೀವು ಆ CT ಗ್ಯಾಪಲ್ಲಿ ನೋಡಿ, ಇಲ್ಲಿ CT ಸ್ಲಾಟಲ್ಲಿ ಪಾಸ್ ಮಾಡಿದ್ದೀರಾ. ಓಕೆ, ರೆಡ್ ಫೇಸ್ನ ಪಾಸ್ ಮಾಡಿದ್ದೀರಾ. ಈ ರೆಡ್ ಫೇಸ್ ವೈರ್ ಏನಿದೆ, ಇಟ್ ಆ್ಯಕ್ಟ್ಸ್ ಆಸ್ ಎ ಪ್ರೈಮರಿ ಟು ದ CT. ಈ ರೆಡ್ ಫೇಸು ಪ್ರೈಮರಿಯಾಗಿ ವರ್ಕ್ ಆಗುತ್ತೆ ಯಾವುದಕ್ಕೆ, CTಗೆ. ಸೊ ಹಾಗಾಗಿ ಈ ಪ್ರೈಮರಿ ನಂಬರ್ ಆಫ್ ಟರ್ನ್ಸ್ ಎಷ್ಟಾಯಿತು ಹಾಗಾದರೆ 1 ಆಯಿತು. ಸೊ ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ಇಟ್ ಡಿಪೆಂಡ್ಸ್ ಆನ್ ದ ರೇಷಿಯೋ ಆಫ್ ದ CT. ಅದು 1:100 ಇರ್ಬೋದು, 1:1000 ಇರ್ಬೋದು, 1:50 ಇರ್ಬೋದು, ಇಟ್ ಮೇ ಡಿಪೆಂಡ್ಸ್. ಓಕೆ, ಸೊ ಹಾಗಾಗಿ ಏನಾಯಿತು ಇಲ್ಲಿ, ಪ್ರೈಮರಿ ನಂಬರ್ ಆಫ್ ಟರ್ನ್ 1 ಆಯಿತು. ಅದು ಯಾವುದು, ಫೇಸ್ ವೈರ್ ಅದು. ಅದರಲ್ಲಿ ಫಾರ್ ಎಕ್ಸಾಂಪಲ್ 100 or 200 amps ಎಷ್ಟೋ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಇಟ್ ಈಸ್ ನಂಬರ್ ಆಫ್ ಟರ್ನ್ 1. ಸೊ ನೆಕ್ಸ್ಟ್ ಕೋರ್ ಇದೆ. ಇದು ಪ್ರೈಮರಿ, ಇದು ಕೋರ್, ಇದು ಸೆಕೆಂಡರಿ. ಓಕೆ, ಏನಾಯ್ತು ಈಗ, ನಂಬರ್ ಆಫ್ ಟರ್ನ್ ಒಂದೇ ಇದೆ. ಸೊ ಆ 1 ನಂಬರ್ ಆಫ್ ಕಂಡಕ್ಟಲ್ಲಿ ಎಷ್ಟು EMF ಇಂಡ್ಯೂಸ್ ಆಗುತ್ತೆ, ಎಷ್ಟು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಫ್ಲಕ್ಸು ಈ ಕೋರಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಆ ಕೋರಿಂದ ಏನಾಗುತ್ತೆ, ಸೆಕೆಂಡರಿಗೆ ಲಿಂಕ್ ಆಗುತ್ತೆ. ಲಿಂಕ್ ಆಗಿ ಇಲ್ಲಿ ಏನಾಗುತ್ತೆ, ಸಮ್ ಕರೆಂಟ್ ಅಕಾರ್ಡಿಂಗ್ ಟು ದ ರೇಷಿಯೋ. ಇಲ್ಲಿ ನಂಬರ್ ಆಫ್ ಟರ್ನ್ 1 ಇದೆ, 1:100 ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಇಲ್ಲಿ ಏನಾದರೂ ನಿಮಗೆ 100 amps ಫ್ಲೋ ಆಗ್ತಾ ಇದ್ದರೆ ಇಲ್ಲಿ ಎಷ್ಟು ಬರಬೇಕಾಗಾದ್ರೆ ಕರೆಂಟ್, ನಿಮಗೆ ಓನ್ಲಿ 1 amps ಕರೆಂಟ್ ಬರಬೇಕಾಗುತ್ತೆ ಇಲ್ಲಿ. ಓಕೆ, ಯಾಕಂದರೆ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಇದು ನಂಬರ್ ಆಫ್ ಟರ್ನ್ 1 ಇದೆ ಪ್ರೈಮರಿನಲ್ಲಿ, ಸೆಕೆಂಡರಿನಲ್ಲಿ 100 ಇದೆ ಅಂದ್ಕೊಳ್ಳಿ.
ಅವಾಗ ಏನಾಯಿತು, ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಲಿ ಏನಾಗುತ್ತೆ, ವೋಲ್ಟೇಜ್ ಜಾಸ್ತಿ ಆಗುತ್ತೆ, ಕರೆಂಟ್ ಕಡಿಮೆ ಆಗುತ್ತೆ. ಸೊ ಕರೆಂಟ್ ಇಲ್ಲಿ 100 ಆ್ಯಂಪ್ಸ್ ಇದೆ ರೆಡ್ ಫೇಸಲ್ಲಿ. ಸೊ ಹಾಗಾಗಿ ವೈಂಡಿಂಗಲ್ಲಿ ಇಲ್ಲಿ ಸೆಕೆಂಡರಿ ವೈಂಡಿಂಗಲ್ಲಿ ಎಷ್ಟಾಯಿತು ಕರೆಂಟ್ ಹಾಗಾದ್ರೆ 1 ಆ್ಯಂಪ್ಸ್ ಬಂತು. ಸೊ ಈ ಅಮೀಟ್ರಲ್ಲಿ 1 ಆ್ಯಂಪ್ಸ್ ಮೆಜರ್ ಆಗುತ್ತೆ. ಮೆಜರ್ ಆಗಿ ಬಟ್ ಸ್ಕೇಲಲ್ಲಿ ಏನು ತೋರಿಸುತ್ತೆ, ಅದು 100 ಆ್ಯಂಪ್ಸ್ ಅಂತ ತೋರಿಸುತ್ತೆ ನಿಮಗೆ. ಅಂದರೆ ಏನು, ಹೈ ಕರೆಂಟ್ನ ಅದು ಮೆಜರ್ ಮಾಡ್ತಾ ಇದೆ ಅಂತ ತೋರಿಸುತ್ತೆ. ಬಟ್ ಅಲ್ಲಿ ಮೆಜರ್ ಆಗೋದೆಷ್ಟು, ಇಲ್ಲಿ ಓನ್ಲಿ 1 ಆ್ಯಂಪ್ಸ್ ಮಾತ್ರ ಫ್ಲೋ ಆಗುತ್ತೆ. ಬಟ್ ತೋರಿಸೋದು ಅದು ರೀಡಿಂಗ್ ಸ್ಕೇಲಲ್ಲಿ ಏನಿರುತ್ತೆ, 100 ಆ್ಯಂಪ್ಸ್, 200 ಆ್ಯಂಪ್ಸ್, 300 ಆ್ಯಂಪ್ಸ್ ಆ ಥರ ಸ್ಕೇಲ್ ಇರುತ್ತೆ. ಸೊ 100 ಆ್ಯಂಪ್ಸ್ ಇಲ್ಲಿ ಫ್ಲೋ ಆಗ್ತಾ ಇದ್ದರೆ ಇಲ್ಲಿ 1 ಆ್ಯಂಪ್ಸ್ ಫ್ಲೋ ಆಗಿ ಸ್ಕೇಲಲ್ಲಿ ಮಾತ್ರ 100 ಆ್ಯಂಪ್ಸ್ ತೋರಿಸುತ್ತೆ ಅದು. ಇನ್ ಕೇಸ್ ಇದರಲ್ಲಿ 200 ಆ್ಯಂಪ್ಸ್ ಫ್ಲೋ ಆಗ್ತಾ ಇದ್ದರೆ ಇಲ್ಲಿ 2 ಆ್ಯಂಪ್ಸ್ ಫ್ಲೋ ಆಗುತ್ತೆ. ಆವಾಗ ಇದು 2 ಆ್ಯಂಪ್ಸ್ ರೆಕಾರ್ಡ್ ಮಾಡಿ ರೀಡಿಂಗ್ 200 ಆ್ಯಂಪ್ಸ್ನ ತೋರಿಸುತ್ತೆ ರೀಡಿಂಗ್. ಸ್ಕೇಲ್ ಮಾತ್ರ ಇನ್ 100 ಆ್ಯಂಪ್ಸಲ್ಲಿ ಇರುತ್ತೆ ಅದು. ಬಟ್ ಇಲ್ಲಿ ಫ್ಲೋ ಆಗೋದೆಷ್ಟು, ಓನ್ಲಿ 2 ಆ್ಯಂಪ್ಸ್. ಸೊ ಹಾಗಾಗಿ ಲೋ ಕರೆಂಟ್ನ ನಾವು ಮೆಜರ್ ಮಾಡ್ಬೋದು. ಹೈ ಕರೆಂಟ್ನ ನಾವು ಮೆಜರ್ ಮಾಡೋಕ್ಕೆ ಈ ಸಿ ಟಿನ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಸಿ ಟಿ ಯೂಸ್ ಮಾಡೋದು ಯಾಕೆ, ನಾವು ಹೈ ಕರೆಂಟ್ನ ಲೋ ಕರೆಂಟಾಗಿ ಕನ್ವರ್ಟ್ ಮಾಡಿ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕಂಡೀಷನ್ಸ್ ಏನೇನಿದೆ ಅಂದರೆ ಸಿ ಟಿನಲ್ಲಿ ಕನೆಕ್ಷನಲ್ಲಿ, ಸಿ ಟಿನ ಸೆಕೆಂಡರಿ ಟರ್ಮಿನಲ್ಸ್ ಯಾವಾಗಲೂ ಓಪನ್ ಇರೋ ಹಾಗಿಲ್ಲ. ಓಪನ್ ಇದ್ರೆ ಏನಾಗುತ್ತೆ, ಸೊ ಸಿ ಟಿ ಸುಟ್ಟೋಗ್ಬಿಡುತ್ತೆ, ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಸಿ ಟಿ ಸೆಕೆಂಡರಿ ಟರ್ಮಿನಲ್ಸ್ ಅಮೀಟರ್ನ ಕನೆಕ್ಟ್ ಮಾಡಲೇಬೇಕು ಕಂಪಲ್ಸರಿಯಲ್ಲಿ. ಅದರ್ವೈಸ್ ಇದನ್ನು ನಾವು ಶಾರ್ಟ್ ಮಾಡಿ ಇಡಬೇಕಾಗುತ್ತೆ. ಎರಡು ಒಂದೇ, ಅದು ಅಮೀಟರ್ ಕನೆಕ್ಷನ್ ಮಾಡಬೇಕು. ಅಮೀಟರ್ ನಮ್ಮ ಹತ್ರ ಇಲ್ಲ ಅಂದರೆ ಇದನ್ನು ನಾವು ಶಾರ್ಟ್ ಮಾಡಬೇಕಾಗುತ್ತೆ. ನಾವು ಯೂಸ್ ಮಾಡ್ತಾ ಇಲ್ಲ ಸಿ ಟಿ ಅಂದರೆ, ಸೊ ಶಾರ್ಟ್ ಮಾಡಿ ಇಡಬೇಕಾಗುತ್ತೆ. ಅದರ್ವೈಸ್ ಅಮೀಟರ್ ಕನೆಕ್ಟ್ ಮಾಡಬೇಕು. ಸೊ ಸಿ ಟಿ ಇಟ್ ಇಸ್ ಎ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ಅಂತ ಇನ್ನೊಂದು ಹೆಸರು ಇದಕ್ಕೆ. ಕರೆಂಟ್ ಟ್ರಾನ್ಸ್ಫಾರ್ಮರ್ ಏನಿದೆ ಜೊತೆಯಲ್ಲಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್, ಎರಡೂ ಕೂಡ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಗಳದು. ಇದನ್ನು ನಾವು ಯಾವಾಗಲೂ ಇನ್ಸ್ಟ್ರೂಮೆಂಟ್ ಜೊತೆ ಯೂಸ್ ಮಾಡ್ತೀವಿ. ಕರೆಂಟ್ ಟ್ರಾನ್ಸ್ಫಾರ್ಮರ್ನ ನಾವು ಅಮೀಟರ್ ಜೊತೆ ಯೂಸ್ ಮಾಡ್ತೀವಿ. ಸೊ ಅದೇ ಥರ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಏನಿದೆ ಅದು ಪಿ ಟಿ ಜೊತೆ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಪಿ ಟಿ. ಸೊ ಪಿ ಟಿ ಅಂದರೆ ಏನು, ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಇದು ಕೂಡ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್. ಸೊ ಮೇಜರಾಗಿ ನೀವು ಇಲ್ಲೇನು ಇಮೇಜ್ ನೋಡ್ತಾ ಇದ್ದೀರಾ, ಈ ಇಮೇಜ್ ನಿಮಗೆ ಬಸ್ ಸಬ್ಸ್ಟೇಷನ್ಗಳಲ್ಲಿ ಅಥವಾ ಜನರೇಟಿಂಗ್ ಸ್ಟೇಷನ್ ಅಂಥ ಕಡೆ ಸಿಗುತ್ತೆ ಇದು, ಈ ಪಿ ಟಿ ನೋಡೋದಕ್ಕೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಸೊ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಯೂಶಲಿ ಏನು, ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಸಿ ಟಿ ಏನಾಗಿತ್ತು, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿತ್ತು. ಅದೇನು ಮಾಡ್ತಾಯಿತ್ತು, ವೋಲ್ಟೇಜ್ ಸ್ಟೆಪ್ ಅಪ್ ಮಾಡಿ ಕರೆಂಟ್ನ ಸ್ಟೆಪ್ ಡೌನ್ ಮಾಡ್ತಾಯಿತ್ತು. ಸರಿ, ಬಟ್ ಪಿ ಟಿ ಏನಾಗಿದೆ, ಇಟ್ ಈಸ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನಂಬರ್ ಆಫ್ ಪ್ರೈಮರಿ ಟರ್ನ್ಸ್ ಜಾಸ್ತಿ ಇದೆ, ಸೆಕೆಂಡರಿ ಟರ್ನ್ಸ್ ಕಡಿಮೆ ಇದೆ ಅಲ್ವಾ. ಸೊ ಸೆಕೆಂಡರಿ ಟರ್ನ್ಸ್ಗೆ ಏನಾಗಿದೆ, ಇಲ್ಲಿ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ದೀವಿ. ಸೊ ಪಿ ಟಿ ಅಂದರೆ ಏನು, ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಮೀನ್ಸ್ ವಾಟ್, ವೋಲ್ಟೇಜ್. ಸಿ ಟಿ ಅಂದರೆ ಏನು, ಕರೆಂಟ್ ಟ್ರಾನ್ಸ್ಫಾರ್ಮರ್. ಸೊ ಅದು ಕರೆಂಟ್ನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಪಿ ಟಿನ ನಾವು ವೋಲ್ಟೇಜ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ ಕೇಸ್ ನಿಮ್ಮ ಹತ್ರ ಹೈ ವೋಲ್ಟೇಜ್ ಇದೆ, ಎಷ್ಟಿದೆ ಇಲ್ಲಿ 13.8 ಕಿಲೋ ವೋಲ್ಟ್ ವೋಲ್ಟೇಜ್ ಇದೆ ನಿಮ್ಮ ಹತ್ರ. ಸೊ ಅದನ್ನು ನೀವು ಮೆಜರ್ ಮಾಡಬೇಕಂದ್ರೆ ಏನು ಮಾಡ್ತೀರಾ, ನಿಮಗೆ ಅಷ್ಟು ಹೈ ಕೆಪಾಸಿಟಿ ವೋಲ್ಟೇಜ್ನ ಮೆಜರ್ ಮಾಡೋಕ್ಕೆ ವೋಲ್ಟ್ ಮೀಟರ್ಸ್ ಮಲ್ಟಿಮೀಟರ್ಸ್ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕಾಗುತ್ತೆ, ನೀವು ಆವಾಗ ಈ ಪಿ ಟಿನ ಯೂಸ್ ಮಾಡಬೇಕಾಗುತ್ತೆ. ಪಿ ಟಿ ಅಂದರೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಬೇಕಾಗುತ್ತೆ. ಆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಏನು ಮಾಡಿದ್ದೀರಾ ನೀವು, ಇಲ್ಲಿ ಎರಡು 2 ಫೇಸ್ಗೆ ಅಥವಾ ಫೇಸ್ ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿದ್ದೀರಾ. ನಿಮಗೇನು ಬರುತ್ತೆ ಅವಾಗ, ಇಲ್ಲಿ 13.8 ಕಿಲೋ ವೋಲ್ಟ್ ಪ್ರೈಮರಿಗೆ ಅಪ್ಲೈ ಆಗ್ತಾ ಇದೆ. ಸೊ ಸೆಕೆಂಡರಿನಲ್ಲಿ ಏನಾಗ್ತಾ ಇದೆ, ಸ್ಟೆಪ್ ಡೌನ್. ಸ್ಟೆಪ್ ಡೌನ್ ಟು ಎಷ್ಟಕ್ಕೆ ಆಗ್ತಾ ಇದೆ, 100 to 150 ವೋಲ್ಟ್ಸಿಗೆ ಸ್ಟೆಪ್ ಡೌನ್ ಆಗ್ತಾ ಇದೆ ಅದು. ಓಕೆ, ಬಟ್ ಇಲ್ಲಿ ನಿಮಗೆ 13.8 ಕೆ ವಿ ಅಂದರೆ 0 to 120 ವೋಲ್ಟ್ ಮೀಟರ್ ನೀವು ಇಲ್ಲಿ ಕನೆಕ್ಟ್ ಮಾಡಿದ್ದೀರಾ ಅಂದರೆ 13.8 ಕೆ ವಿ ಇರೋದು ಏನಾಗುತ್ತೆ, ಇಲ್ಲಿ ನಿಮಗೆ 13.8 ವೋಲ್ಟ್ಸ್ ಆಗುತ್ತೆ. ಅದು ಎಷ್ಟು ರೇಷಿಯೋ ಆಯಿತು, 1:1000 ರೇಷಿಯೋನಲ್ಲಿ ಸ್ಟೆಪ್ ಡೌನ್ ಆಗ್ತಾ ಇದೆ. ಸೊ ಪ್ರೈಮರಿನಲ್ಲಿ ನಿಮಗೆ 1000 ನಂಬರ್ ಆಫ್ ಟರ್ನ್ಸ್ ಇದ್ದರೆ ಸೆಕೆಂಡರಿನಲ್ಲಿ ಓನ್ಲಿ 1 ನಂಬರ್ ಆಫ್ ಟರ್ನ್ ಇರುತ್ತೆ. ಸೊ ಇಲ್ಲಿ 10,000 ಇದ್ದರೆ ಇಲ್ಲೇನಾಗುತ್ತೆ 10 ನಂಬರ್ ಆಫ್ ಟರ್ನ್ಸ್ ಇರುತ್ತೆ ಸೆಕೆಂಡರಿನಲ್ಲಿ. ಸೊ 1:1000 ಅಥವಾ 1000:1. ಇಲ್ಲಿ 1000 ಇದ್ದರೆ ಇಲ್ಲಿ 1, ಇಲ್ಲಿ 10,000 ಇದ್ದರೆ ಇಲ್ಲಿ 10. ಸೊ ಆ ರೇಷಿಯೋನಲ್ಲಿ ಸ್ಟೆಪ್ ಡೌನ್ ಆಗ್ತಾ ಇದೆ. ಸೊ 13.8 ಕೆ ವಿ ವೋಲ್ಟೇಜ್ ಏನಿದೆ ಪ್ರೈಮರಿನಲ್ಲಿ, ಅದು ಸೆಕೆಂಡರಿನಲ್ಲಿ ಬಂದಾಗ 13.8 ವೋಲ್ಟ್ಸ್ ಆಗುತ್ತೆ. ಅದು ನಮ್ಮ ಈ 0 to 120 ವೋಲ್ಟ್ ಮೆಜರ್ ಮಾಡೋವಂಥ ವೋಲ್ಟ್ ಮೀಟರಲ್ಲಿ ಈಸಿಯಾಗಿ 13.8 ವೋಲ್ಟ್ಸ್ ನಮಗೆ ತೋರಿಸುತ್ತೆ ಅದು ರೀಡಿಂಗ್. ಬಟ್ ಇಲ್ಲಿ ಸ್ಕೇಲ್ ಏನಿದೆ ವೋಲ್ಟ್ ಮೀಟರಲ್ಲಿ ಅದು ಇನ್ ಕಿಲೋ ವೋಲ್ಟ್ಸಲ್ಲಿರುತ್ತೆ. ಮೆಜರ್ ಮಾಡ್ತಾ ಇರೋದು ಇದು 13.8 ವೋಲ್ಟ್ಸ್ನ, ಬಟ್ ಸ್ಕೇಲ್ನಲ್ಲಿ ತೋರಿಸ್ತಾ ಇರೋದು ಎಷ್ಟು, 13.8 ಕಿಲೋ ವೋಲ್ಟ್ ಅಂತ ತೋರಿಸುತ್ತೆ. ಅದು 10 ಕಿಲೋ ವೋಲ್ಟ್, 20 ಕಿಲೋ ವೋಲ್ಟ್, 30 ಕಿಲೋ ವೋಲ್ಟ್ ಆ ಥರ ಇದರಲ್ಲಿ ಸ್ಕೇಲ್ ಇರುತ್ತೆ. ತೋರಿಸ್ತಾ ಇರೋದು ಇದು ಕಿಲೋ ವೋಲ್ಟಲ್ಲಿ ಸ್ಕೇಲ್, ಬಟ್ ಮೆಜರ್ ಆಗ್ತಾ ಇರೋದು ಲೋ ವೋಲ್ಟೇಜ್. ಸೊ ಇನ್ಸ್ಟ್ರೂಮೆಂಟ್ನ ನಾವು ಸೇಫಾಗಿ ಜೊತೆಯಲ್ಲಿ ವೋಲ್ಟೇಜ್ನ ನಾವು ಸೇಫಾಗಿ ಮೆಜರ್ ಮಾಡಬೇಕಂದ್ರೆ ಈ ಪ್ರೊಸೀಜರ್ನ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಪಿ ಟಿನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಈಸ್ ಆಲ್ಸೋ ಎ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ಟು ಮೆಜರ್ ದ ವೋಲ್ಟೇಜ್. ಕರೆಕ್ಟ್ ಅಲ್ವಾ? ಓಕೆ, ಸೊ ನೆಕ್ಸ್ಟ್ಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಈಸ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ಸ್. ಸೊ ನೀವು ಐ ಟಿ ಐಗಳಲ್ಲಿ ನೋಡಿರ್ಬೋದು, ಸುಮಾರು ಐ ಟಿ ಐಗಳಲ್ಲಿ ವೆಲ್ಡಿಂಗ್ ಟ್ರೇಡ್ ಇದೆ. ಸೊ ಅಂಥ ಕಡೆ ಎಲ್ಲ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಆಗ್ತಾ ಇರುತ್ತೆ. ಸೊ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಈಸ್ ಆಲ್ಸೋ ಎ ಒನ್ ಟೈಪ್ ಆಫ್ ಅಪ್ಲಿಕೇಶನ್ ಟೈಪ್ ಟ್ರಾನ್ಸ್ಫಾರ್ಮರ್.
ಸೊ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಯೂಶಲಿ ಏನಿರುತ್ತೆ, ಇದು ಕೂಡ ಸ್ಟೆಪ್ ಡೌನ್ ಇರುತ್ತೆ. ಸೊ ಸ್ಟೆಪ್ ಡೌನ್ ಅಂದರೆ ಪ್ರೈಮರಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ವೆರಿ ಲೆಸ್, ಭಾಳ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ ನಮಗೆ, ಸ್ಟೆಪ್ ಡೌನ್ ಅಂದರೆ ಏನಾಗುತ್ತೆ, ವೋಲ್ಟೇಜ್ ಭಾಳ ನೆಗ್ಲಿಜಿಬಲ್, ಭಾಳ ಕಡಿಮೆಗೆ ಸ್ಟೆಪ್ ಡೌನ್ ಆಗುತ್ತೆ. ವಾಟ್ ಅಬೌಟ್ ಕರೆಂಟ್ ಇಟ್ ಗೋಸ್ ಟು ವೆರಿ ಹೈ ಲಿಮಿಟ್ ಅಲ್ವಾ. ಸೊ ಇಲ್ಲಿ ಸಪೋಸ್ ಇದು 1:100 ರೇಂಜ್ ಇದೆ ಅಂದ್ಕೊಳ್ಳಿ. ಸೊ 100 ನಂಬರ್ ಆಫ್ ಟರ್ನ್ಸ್ ಪ್ರೈಮರಿನಲ್ಲಿದೆ, ಸೆಕೆಂಡರಿನಲ್ಲಿ 1 ನಂಬರ್ ಆಫ್ ಟರ್ನ್ ಇದೆ ಅಂದರೆ ಏನಾಗುತ್ತೆ, 100 ವೋಲ್ಟ್ಸ್ ಕೊಟ್ಟರೆ 1 ವೋಲ್ಟ್ ಆಗುತ್ತೆ. ವಿತ್ ಏನಾದರೂ ಇಲ್ಲಿ 10 ಆ್ಯಂಪ್ಸ್ ಇದ್ರೆ ಏನಾಗುತ್ತೆ, ಇದು 1000 ಆ್ಯಂಪ್ಸಿಗೆ ರೀಚ್ ಆಗುತ್ತೆ. ಸೊ ಈ ವೋಲ್ಟೇಜ್ ಎಷ್ಟು ಲೆವೆಲಲ್ಲಿ ಕಡಿಮೆ ಆಗ್ತಾ ಇದೆಯೋ ಅದೇ ಲೆವೆಲಲ್ಲಿ ಕರೆಂಟ್ ರೈಸ್ ಆಗುತ್ತೆ ನಿಮಗೆ. ಇನ್ ಕೇಸ್ ಇಲ್ಲಿ 100 ವೋಲ್ಟ್ಸ್ 1 ಆ್ಯಂಪ್ಸ್ ಇದೆ ಅಂದ್ಕೊಳ್ಳಿ, ನಮಗೆ ಔಟ್ಪುಟ್ಟಲ್ಲಿ ನಿಮ್ಗೆ ಇನ್ ಕೇಸ್ ನಮಗೆ 1 ವೋಲ್ಟ್ ಬರ್ತಾ ಇದೆ ಅಂದರೆ ಸ್ಟೆಪ್ ಡೌನ್ ಆಗಿ, ಇಲ್ಲಿ 1 ಆ್ಯಂಪ್ಸ್ ಇರೋ ಕರೆಂಟ್ 100 ಆ್ಯಂಪ್ಸಿಗೆ ರೀಚ್ ಆಗುತ್ತೆ. ಯಾಕಂದರೆ ಪವರ್ ಮ್ಯಾಚ್ ಆಗಬೇಕು ನಮಗೆ. ಪ್ರೈಮರಿನಲ್ಲಿ ನಾವು 100 ವೋಲ್ಟ್ಸ್ 1 ಆ್ಯಂಪ್ಸ್ ಕೊಟ್ಟರೆ ಎಷ್ಟಾಯಿತು, 100 ವ್ಯಾಟ್ ಆಯಿತು. ಇನ್ ಕೇಸ್ ಸೆಕೆಂಡರಿನಲ್ಲಿ 100 ವ್ಯಾಟ್ ಆಗಬೇಕಂದ್ರೆ 1 ವೋಲ್ಟ್ ಜೊತೆ 100 ಆ್ಯಂಪ್ಸ್ ಪವರ್ ಮ್ಯಾಚ್ ಆಗಬೇಕು ನಮಗೆ. ಸೊ ಏನಾಗುತ್ತೆ, ಇಲ್ಲಿ ಕರೆಂಟ್ ಏನಾಯಿತು, ಈಗ 100 ಆ್ಯಂಪ್ಸ್ ಆಯಿತು. ಅದೇ ಥರ ನೀವು ಏನು ವೋಲ್ಟೇಜ್ ಕೊಡ್ತಾ ಇದ್ದೀರಾ ಅದೇ ವೋಲ್ಟೇಜ್ ಇಲ್ಲಿ ಸ್ಟೆಪ್ ಡೌನ್ ಆಗುತ್ತೆ. ಕರೆಂಟ್ ಗೋಸ್ ಅಪ್ ಟು ದ ರೇಷಿಯೋ. ಓಕೆ, ಸೊ ಏನು ರೇಷಿಯೋನಲ್ಲಿ ವೋಲ್ಟೇಜ್ ಸ್ಟೆಪ್ ಡೌನ್ ಆಗ್ತಾ ಇದೆ ಅದೇ ರೇಷಿಯೋನಲ್ಲಿ ಕರೆಂಟ್ ಕೂಡ ಸ್ಟೆಪ್ ಅಪ್ ಆಗುತ್ತೆ ಇಲ್ಲಿ. ಹಾಗಾಗಿ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರಲ್ಲಿ ನಮಗೆ ಬೇಕಾಗಿರೋದೇನು, ವೆರಿ ಹೈ ಕರೆಂಟ್ ಬೇಕು, ಬಟ್ ವೋಲ್ಟೇಜ್ ಈಸ್ ವೆರಿ ಲಿಟಲ್. ವೋಲ್ಟೇಜ್ ಭಾಳ ಕಡಿಮೆ ಇರುತ್ತೆ, ಅಪ್ ಟು 5%, 10% ಒಳಗಡೆ ವೋಲ್ಟೇಜ್ ಇರುತ್ತೆ. ಕರೆಂಟ್ ವೆರಿ ಮ್ಯಾಕ್ಸಿಮಮ್. ಯಾಕಂದರೆ ನಮಗೆ ವೆಲ್ಡಿಂಗ್ ಆಗಬೇಕಂದ್ರೆ ಹೈ ಕರೆಂಟ್ ರಿಕ್ವೈರ್ಮೆಂಟೇ ಅದು ನಮಗೆ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರಲ್ಲಿ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರೋದು ಇಲ್ಲಿ ಟ್ಯಾಪಿಂಗ್ಸ್ ಇದೆ, ಡಿಫ್ರೆಂಟ್ ಟ್ಯಾಪಿಂಗ್ಸಲ್ಲಿ ನಿಮಗೆ ಡಿಫ್ರೆಂಟ್ ಕರೆಂಟ್ ಲೆವೆಲ್ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಆ ಥರ ಕೂಡ ಮಾಡ್ಕೋಬೋದು. ಇಲ್ಲಿ ನಂಬರ್ ಆಫ್ ಟ್ಯಾಪಿಂಗ್ಸ್ ಇಟ್ಕೊಂಡ್ರೆ ಸೆಕೆಂಡರಿನಲ್ಲಿ ಡಿಫ್ರೆಂಟ್ ಕರೆಂಟ್ಸ್ ಕೂಡ ಸಿಗುತ್ತೆ, ಅಥವಾ ಮೂವೇಬಲ್ ಟ್ಯಾಪಿಂಗ್ಸ್ ಕೂಡ ಇರುತ್ತೆ ಅದರಲ್ಲಿ. ಸೊ 2 ಥರದ್ದು ಟ್ರಾನ್ಸ್ಫಾರ್ಮರ್ಸ್ ಬರುತ್ತೆ. ಓಕೆ, ಸೊ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಇಟ್ ಇಸ್ ಆಲ್ಸೋ ಅಪ್ಲಿಕೇಶನ್ ಟೈಪ್ ಟ್ರಾನ್ಸ್ಫಾರ್ಮರ್. ಯೂಶ್ವಲಿ ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ, ವೋಲ್ಟೇಜ್ನ ಸ್ಟೆಪ್ ಡೌನ್ ಮಾಡುತ್ತೆ, ಕರೆಂಟ್ನ ಸ್ಟೆಪ್ ಅಪ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇಗ್ನಿಷನ್ ಟ್ರಾನ್ಸ್ಫಾರ್ಮರ್. ಸೊ ಇಗ್ನಿಷನ್ ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಇದು ವೆಹಿಕಲ್ಗಳಲ್ಲಿ ಆಟೋಮೊಬೈಲ್ಸಲ್ಲಿ ಯೂಸ್ ಆಗುತ್ತೆ. ಸೊ ಜಸ್ಟ್ ಹೆಸರಲ್ಲೇ ಹೇಳ್ತಾ ಇದೆ, ಇದು ಇಗ್ನಿಷನ್ ಟ್ರಾನ್ಸ್ಫಾರ್ಮರ್. ಇಗ್ನಿಷನ್ ಅಂದರೆ ಏನು, ಸ್ಟಾರ್ಟಿಂಗ್ ಪರ್ಪಸ್ ಮಾತ್ರ ಇದು ಯೂಸ್ ಆಗುತ್ತೆ, ಇಗ್ನಿಷನ್ನಲ್ಲಿ ಮಾತ್ರ ಯೂಸ್ ಮಾಡುತ್ತೆ. ಇಗ್ನಿಷನ್ಲಿ ಏನು ಬೇಕು ನಮಗೆ ಇಗ್ನಿಷನ್ಲಿ ರಿಕ್ವೈರ್ಮೆಂಟ್ ಈಸ್ ವೆರಿ ಹೈ ವೋಲ್ಟೇಜ್ ರಿಕ್ವೈರ್ಮೆಂಟ್ ಇದೆ, ಲೋ ಕರೆಂಟ್. ಸೊ ಹೈ ವೋಲ್ಟೇಜ್ನ ಕೊಡುತ್ತೆ ನಮಗೆ ಇದು ಇಗ್ನಿಷನ್. ವೆಹಿಕಲ್ನ ಸ್ಟಾರ್ಟ್ ಮಾಡೋಕ್ಕೆ, ವೆಹಿಕಲ್ ಸ್ಟಾರ್ಟ್ ಆಗಬೇಕಂದ್ರೆ ನಮಗೆ ಸ್ಟಾರ್ಟರ್ ಏನಿದೆ ವೆಹಿಕಲಲ್ಲಿ ಅದಕ್ಕೆ ಭಾಳ ಲೋಡ್ ಜಾಸ್ತಿ ಇರುತ್ತೆ. ಸೊ ಅದು ಲೋಡಲ್ಲಿ ಸ್ಟಾರ್ಟ್ ಆಗಬೇಕಂದ್ರೆ ಅದಕ್ಕೆ ವೆರಿ ಹೈ ವೋಲ್ಟೇಜ್ ಬೇಕಾಗುತ್ತೆ. ಆ ಹೈ ವೋಲ್ಟೇಜಲ್ಲಿ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ನಾವು ಇಗ್ನಿಷನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್. ಓಕೆ, ಸೊ ನೆಕ್ಸ್ಟ್ ಟೈಪ್ ಈಸ್ ಬೇಸ್ಡ್ ಆನ್ ದ ವೈಂಡಿಂಗ್ ಆಫ್ ಕನೆಕ್ಷನ್ಸ್. ಸೊ ನಿಮಗೆ ಗೊತ್ತಿದೆ, ಸಿಂಗಲ್ ಫೇಸಲ್ಲಿ ಸೀರೀಸ್ ಪ್ಯಾರಲಲ್ ಅಷ್ಟೇ ಕನೆಕ್ಷನ್ಸ್ ಇರೋದು. ಬಟ್ 3 ಫೇಸಿಗೆ ನೀವು ಮೂವ್ ಆದರೆ 3 ಫೇಸಲ್ಲಿ ಏನೇನಿದೆ ಕನೆಕ್ಷನ್ಸು, ಸ್ಟಾರ್ ಆ್ಯಂಡ್ ಡೆಲ್ಟಾ 2 ಥರದ್ದು ಕನೆಕ್ಷನ್ಸ್ ಬರುತ್ತೆ 3 ಫೇಸಲ್ಲಿ ನಿಮಗೆ. ಸೊ ಸ್ಟಾರ್ ಆ್ಯಂಡ್ ಡೆಲ್ಟಾ. ಬಟ್ ಇನ್ ಟ್ರಾನ್ಸ್ಫಾರ್ಮರ್ಸ್ ನೀವು 3 ಫೇಸ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಹೋದರೆ ಪ್ರೈಮರಿ ಏನು ಕನೆಕ್ಷನ್ ಇದೆ, ಸೆಕೆಂಡರಿನಲ್ಲಿ ಏನು ಕನೆಕ್ಷನ್ ಇದೆ, ದಟ್ ಈಸ್ ಇಂಪಾರ್ಟೆಂಟ್. ಪ್ರೈಮರಿನಲ್ಲಿ ಸ್ಟಾರ್ ಇದೆಯೋ ಡೆಲ್ಟಾ ಇದೆಯೋ, ಸೆಕೆಂಡರಿನಲ್ಲಿ ಸ್ಟಾರ್ ಇದೆಯೋ ಡೆಲ್ಟಾ ಇದೆ, ಅದ್ರ ಮೇಲೆ ಅಪ್ಲಿಕೇಶನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಕೂಡ ಡಿಪೆಂಡ್ ಆಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ 3 ಸ್ಟಾರ್ ಡೆಲ್ಟಾ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಸ್ಟಾರ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಡೆಲ್ಟಾ ಸ್ಟಾರ್ ಟ್ರಾನ್ಸ್ಫಾರ್ಮರ್, ಡೆಲ್ಟಾ ಟ್ರಾನ್ಸ್ಫಾರ್ಮರ್. ಸೊ ಈ 4 ವೆರೈಟಿ ಬಂದಿದೆ ಇಲ್ಲಿ. ಸೊ ಇಲ್ಲಿ ಸ್ಟಾರ್ ಡೆಲ್ಟಾ ಅಂತ ಏನು, ಪ್ರೈಮರಿ ಸ್ಟಾರ್, ಸೆಕೆಂಡರಿ ಡೆಲ್ಟಾ. ಇಲ್ಲಿ 2 ಪ್ರೈಮರಿ ಆ್ಯಂಡ್ ಸೆಕೆಂಡರಿ 2 ಕೂಡ ಸ್ಟಾರ್ ಆಗಿದೆ. ಇಲ್ಲಿ ಪ್ರೈಮರಿ ಡೆಲ್ಟಾ, ಸೆಕೆಂಡರಿ ಸ್ಟಾರ್ ಆಗಿದೆ. ಇಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ 2 ಕೂಡ ಡೆಲ್ಟಾ ಆಗಿದೆ. ಸೊ ಇಮೇಜ್ ಮೂಲಕ ನೋಡೋಣ ನಾವು. ಸೊ ಯಾಕಂದರೆ 3 ಫೇಸಲ್ಲಿ ಇರೋದೇ ಸ್ಟಾರ್ ಆ್ಯಂಡ್ ಡೆಲ್ಟಾ 2 ಕನೆಕ್ಷನ್. ಬಟ್ ಬೇರೆ ಇದೆ, ಸ್ಕಾಟ್ ಕನೆಕ್ಷನ್ಸ್ ಎಲ್ಲ ಇದೆ, ಬಟ್ ಈಗ ಅದು ಬೇಕಾಗಿಲ್ಲ ನಮಗೆ. ಸೊ ಜಸ್ಟ್ ಜನರಲ್ ಆಗಿ ನಮಗೆ 3 ಫೇಸಲ್ಲಿ ಸ್ಟಾರ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್ಸ್ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಸೊ ಫಸ್ಟು ಇಮೇಜಲ್ಲಿ ನೋಡೋಣ. ಸೊ ಫಸ್ಟ್ ಇಮೇಜಲ್ಲಿ ಏನಿದೆ, ಇಲ್ಲಿ ಸ್ಟಾರ್ ಆ್ಯಂಡ್ ಸ್ಟಾರ್ ಇದೆ. ಸೊ ಪ್ರೈಮರಿ ಕೂಡ ಸ್ಟಾರ್ ಕನೆಕ್ಷನ್ ಇದೆ, ಸೆಕೆಂಡರಿ ಕೂಡ ಸ್ಟಾರ್ ಕನೆಕ್ಷನ್ ಇದೆ. ಸ್ಟಾರ್ ಕನೆಕ್ಷನ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಏನಿರುತ್ತೆ, ಸೊ ಎಂಡ್ ಟರ್ಮಿನಲ್ಸ್ ಆಫ್ 3 ಪ್ರೈಮರೀಸ್ ಏನಾಗಿದೆ, ಕನೆಕ್ಟೆಡ್ ಟುಗೆದರ್ ಟು ಫಾರ್ಮ್ ದ ನ್ಯೂಟ್ರಲ್. ಎಂಡ್ ಟರ್ಮಿನಲ್ಸ್ ಆಫ್ ದ 3 ಪ್ರೈಮರೀಸ್ ಕನೆಕ್ಟ್ ಮಾಡಿ ಅದನ್ನು ನ್ಯೂಟ್ರಲ್ ಮಾಡಿದ್ದಾರೆ, ಇದು ಜಂಕ್ಷನ್ ಆಗುತ್ತೆ ಅವಾಗ. ಸೊ ರಿಮೈನಿಂಗ್ ಸ್ಟಾರ್ಟಿಂಗ್ ಟರ್ಮಿನಲ್ಸ್ ABC ಏನಿದೆ, ದೀಸ್ 3 ಆರ್ ದ 3 ಪವರ್ ಟರ್ಮಿನಲ್ಸ್. ಜಂಕ್ಷನ್ ಏನಿದೆ, ಇಟ್ ಈಸ್ ದ ಎಂಡ್ ಟರ್ಮಿನಲ್ ಆಫ್ 3 ಪ್ರೈಮರೀಸ್, ಅದು ನ್ಯೂಟ್ರಲ್ ಪಾಯಿಂಟ್. ಇದು ಸೆಂಟರ್ ಪಾಯಿಂಟ್ ಈಸ್ ನ್ಯೂಟ್ರಲ್ ಪಾಯಿಂಟ್. ಸೊ ಇದೇ ಥರ ಸೆಕೆಂಡರಿ ಕೂಡ ಸೇಮ್ ಹಾಗೆ ಇದೆ, ಸ್ಟಾರ್ ಬೋತ್ ಸೈಡ್ ಸ್ಟಾರ್ ಇರೋದ್ರಿಂದ ನೋಡಿ 2 ಕಡೆ ಹಾಗೆ ಆಗಿದೆ. ಎಂಡಿಂಗ್ ಟರ್ಮಿನಲ್ಸ್ ಏನಾಗಿದೆ, ಫಾರ್ಮ್ ಟುಗೆದರ್ ವಿತ್ ನ್ಯೂಟ್ರಲ್. ಓಕೆ, ಸೊ ರಿಮೈನಿಂಗ್ ಟರ್ಮಿನಲ್ಸ್ ಏನಿದೆ, ಇದು ಫೇಸ್ ಟರ್ಮಿನಲ್. ಸೊ ಇದು ಸೆಕೆಂಡರಿ ಔಟ್ಪುಟ್ ಟರ್ಮಿನಲ್ಸ್, ಇದು ಪ್ರೈಮರಿ ಇನ್ಪುಟ್ ಟರ್ಮಿನಲ್ಸ್ ABC ಏನಿದೆ, ಇನ್ಪುಟ್ ಟರ್ಮಿನಲ್ಸ್. ನ್ಯೂಟ್ರಲ್ ಇಸ್ ದ
ಕಾಮನ್ ಪಾಯಿಂಟ್ ಬೋತ್ ಸೈಡ್ ಏನಿದೆ ಅದು ನ್ಯೂಟ್ರಲ್ ಕಾಮನ್ ಪಾಯಿಂಟ್ ಆಗಿದೆ, ಯಾಕಂದರೆ ಎರಡು ಕಡೆ ಸ್ಟಾರ್ ಇರೋದ್ರಿಂದ ಆ ಥರ ಆಗಿದೆ ಅದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಸೆಕೆಂಡು ಎರಡು ಕಡೆ ಡೆಲ್ಟಾ ಇದೆ. ಡೆಲ್ಟಾ ಇಸ್ ದ ಕ್ಲೋಸ್ಡ್ ಮೆಶ್ ಕನೆಕ್ಷನ್ ಅದು, ಯಾಕಂದರೆ ಕ್ಲೋಸ್ಡ್ ಲೂಪ್ ಕನೆಕ್ಷನ್ ಇದು. ಸೊ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ನಿಮಗೆ. ಸೊ ನೋಡಿ ಟ್ರಾನ್ಸ್ಫಾರ್ಮರ್ ಎನ ಟರ್ಮಿನಲ್ ಸ್ಟಾರ್ಟಿಂಗ್ ಟರ್ಮಿನಲ್ ಏನಿದೆ, ಟ್ರಾನ್ಸ್ಫಾರ್ಮರ್ ಬಿನ ಎಂಡಿಗೆ ಹೋಗಿದೆ, ಬಿನ ಸ್ಟಾರ್ಟಿಂಗ್ ಪಾಯಿಂಟ್ ಸಿನ ಎಂಡಿಂಗ್ ಪಾಯಿಂಟಿಗೆ ಹೋಗಿದೆ, ಸಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಎನ ಎಂಡ್ ಪಾಯಿಂಟಿಗೆ ಬಂದಿದೆ. ಸೊ ಇಲ್ಲಿ ಯಾವುದೇ ನ್ಯೂಟ್ರಲ್ ಕನೆಕ್ಷನ್ಸ್ ಇರೋದಿಲ್ಲ, ಯಾಕಂದರೆ ಇದು ಕ್ಲೋಸ್ಡ್ ಮೆಶ್ ಕನೆಕ್ಷನ್, ಹಾಗೆ ಇಲ್ಲಿ ಏನು ನ್ಯೂಟ್ರಲ್ ಇರೋದಿಲ್ಲ. ಓಕೆ, ಸೊ ಬೋತ್ ಸೈಡ್ ಡೆಲ್ಟಾ ಇರೋದ್ರಿಂದ ಯಾವುದೇ ನ್ಯೂಟ್ರಲ್ಗೆ ಇಲ್ಲಿ ಆಸ್ಪದ ಇಲ್ಲ, ಓನ್ಲಿ 3 ಫೇಸ್ ಪವರ್ ಮಾತ್ರ ಇಲ್ಲಿ ಕೊಡ್ತೀವಿ ನಾವು. ಅದೇ ಥರ ಔಟ್ಪುಟ್ಟಲ್ಲೂ ಕೂಡ 3 ಫೇಸ್ ಮಾತ್ರ ಬರುತ್ತೆ, ದೇರ್ ಇಸ್ ನೋ ನ್ಯೂಟ್ರಲ್ ಹಿಯರ್, ಯಾಕಂದರೆ ಬೋತ್ ಸೈಡ್ ಡೆಲ್ಟಾ ಇರೋದ್ರಿಂದ ನಿಮಗೆ ಇಲ್ಲಿ ನ್ಯೂಟ್ರಲ್ಗೆ ಯಾವುದೇ ಆಪ್ಷನ್ ಇಲ್ಲ. ಸೊ ನೆಕ್ಸ್ಟ್ ನೋಡಿ ಸ್ಟಾರ್ ಆ್ಯಂಡ್ ಡೆಲ್ಟಾ. ಇನ್ಪುಟಲ್ಲಿ ಸ್ಟಾರ್ ಇದೆ, ಓಕೆ, ಇನ್ಪುಟಲ್ಲಿ ಸ್ಟಾರ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಈ ಜಂಕ್ಷನ್ ಇದೆ, ಇಟ್ ಈಸ್ ಕಾಲ್ಡ್ ನ್ಯೂಟ್ರಲ್ ಆಗುತ್ತೆ ಇದು. ಸೊ ಔಟ್ಪುಟಲ್ಲಿ ಏನಿದೆ, ಇಟ್ ಈಸ್ ಡೆಲ್ಟಾ, ಇದು ಕ್ಲೋಸ್ಡ್ ಮೆಶ್ ಕನೆಕ್ಷನ್, ಹಾಗಾಗಿ ಇದು ಡೆಲ್ಟಾ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ಪುಟಲ್ಲಿ ಏನಾಗಿದೆ, ಡೆಲ್ಟಾ ಇದೆ, ಔಟ್ಪುಟಲ್ಲಿ ಸ್ಟಾರ್ ಆಗಿದೆ. ಸೊ ಈ ಜಂಕ್ಷನ್ ಏನಿದೆ, ಇಟ್ ಈಸ್ ನ್ಯೂಟ್ರಲ್ ಕನೆಕ್ಷನ್ ಆಗಿರುತ್ತೆ ಅದು. ಸೊ ಇದು ಕ್ಲೋಸ್ಡ್ ಮೆಶ್ ಕನೆಕ್ಷನ್, ಇದು ಸ್ಟಾರ್ ಕನೆಕ್ಷನ್, ಇದು ಜಂಕ್ಷನ್ ಏನಿದೆ, ಇಟ್ ಈಸ್ ನ್ಯೂಟ್ರಲ್. ಸೊ ಇದು ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ಸೊ ಕನೆಕ್ಷನ್ ಬೇಸ್ಡ್ ಆನ್ ಕನೆಕ್ಷನ್. ಫಸ್ಟು ಡೆಲ್ಟಾ ಸ್ಟಾರ್, ಇನ್ಪುಟ್ ಪ್ರೈಮರಿ ಇಸ್ ಡೆಲ್ಟಾ, ಸೆಕೆಂಡರಿ ಸ್ಟಾರ್ ಇದ್ದರೆ ಎಲ್ಲಿ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ ಅಂತ. ಸೊ ಈಗ ಪ್ರೈಮರಿ ಡೆಲ್ಟಾ, ಸೆಕೆಂಡರಿ ಸ್ಟಾರ್ ಇದ್ದರೆ ಏನಾಗುತ್ತೆ, ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಕಮರ್ಷಿಯಲ್ ಏರಿಯಾಗಳಲ್ಲಿ ಅಥವಾ ಜೊತೆಲಿ ರೆಸಿಡೆನ್ಷಿಯಲ್ ಪವರ್ ಡಿಸ್ಟ್ರಿಬ್ಯೂಷನ್ಗೂ ಕೂಡ ಯೂಸ್ ಆಗುತ್ತೆ. ಯಾಕಂದರೆ ಸೆಕೆಂಡರಿನಲ್ಲಿ ಸ್ಟಾರ್ ಇರೋದ್ರಿಂದ ನಮಗೆ ನ್ಯೂಟ್ರಲ್ ಸಿಗುತ್ತೆ. ಇಲ್ಲಿ ಜನರಲ್ ಆಗಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದನ್ನು ಯೂಸ್ ಮಾಡ್ತೀವಿ. ಈಗ ನಿಮಗೆ ನಿಮ್ಮ ಮನೆಗಳ ಹತ್ರ ನೀವು ನೋಡಿರ್ಬೋದು, ಏನು ನಿಮಗೆ ಪವರ್ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಅದರಲ್ಲಿ ಏನಿರುತ್ತೆ, ಇನ್ಪುಟ್ ಡೆಲ್ಟಾ ಇರುತ್ತೆ, ಸೆಕೆಂಡರಿ ಔಟ್ಪುಟ್ ಏನಿದೆ ಇಟ್ ಈಸ್ ಸ್ಟಾರ್, ಯಾಕಂದರೆ ನಿಮಗೆ ನ್ಯೂಟ್ರಲ್ ಬೇಕು, ಡಿಸ್ಟ್ರಿಬ್ಯೂಷನ್ ಪರ್ಪಸ್ ನಿಮಗೆ ನ್ಯೂಟ್ರಲ್ ಬೇಕು. ಹಾಗಾಗಿ ಡೆಲ್ಟಾ ಸ್ಟಾರ್ ಏನಿದೆ, ಇಟ್ ಈಸ್ ಜನರಲ್ ಆಗಿ ಕಮರ್ಷಿಯಲ್ ಪರ್ಪಸ್ ಜೊತೆಲಿ ಡಿಸ್ಟ್ರಿಬ್ಯೂಷನ್ ಅಥವಾ ರೆಸಿಡೆನ್ಷಿಯಲ್ ಪವರ್ ಪರ್ಪಸ್ ಯೂಸ್ ಆಗುತ್ತೆ, ಇದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಆಗಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸ್ಟಾರ್ ಆ್ಯಂಡ್ ಡೆಲ್ಟಾ. ಸ್ಟಾರ್ ಡೆಲ್ಟಾ ಎರಡು ಸೇರಿಸಿ ಯೂಸ್ ಮಾಡಿದಾಗ ಏನಾಗುತ್ತೆ ನಿಮಗೆ, ಸೊ ಸ್ಟಾರ್ ಆ್ಯಂಡ್ ಡೆಲ್ಟಾ ಜನರಲ್ ಆಗಿ ಇದು ಕೂಡ ಸ್ಟೆಪ್ ಡೌನ್ ಅಪ್ಲಿಕೇಶನಲ್ಲಿ ಯೂಸ್ ಆಗುತ್ತೆ. ಜೊತೆಲಿ ರಿಸೀವಿಂಗ್ ಎಂಡ್ ಆಫ್ ದ ಟ್ರಾನ್ಸ್ಮಿಷನ್ ಲೈನ್ ಎಂಡ್ ಆಗಿ ರಿಸೀವ್ ಆಗುತ್ತಲ್ಲ, ಅಂದರೆ ಅದಕ್ಕೆ ಸಬ್ಸ್ಟೇಷನ್, ರಿಸೀವಿಂಗ್ ಸಬ್ಸ್ಟೇಷನ್ ಅಂತ ಹೇಳ್ತೀವಿ. ಸೊ ಅಂಥ ಜಾಗದಲ್ಲಿ ಇದು ಸ್ಟಾರ್ ಆ್ಯಂಡ್ ಡೆಲ್ಟಾನ ಯೂಸ್ ಮಾಡ್ತೀವಿ ನಾವು. ಇನ್ ಕೇಸ್ ಸ್ಟಾರಲ್ಲಿ ರನ್ ಮಾಡಿದರೆ, ಜೊತೆಲಿ ನಾವು ಡೆಲ್ಟಾದಲ್ಲಿ ಅದನ್ನು ಸ್ಟೆಪ್ ಡೌನ್ ಮಾಡಿ ಯೂಸ್ ಮಾಡ್ತೀವಿ. ಜೊತೆಲಿ ಯೂಸ್ ಆಗೋದು ಅಪ್ಲಿಕೇಶನ್ ಏನು, ಲಾರ್ಜ್ ಇಂಡಸ್ಟ್ರಿಯಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಈ ಥರದ್ದು ನೆಟ್ವರ್ಕಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಟಾರ್ ಏನಿದೆ, ಇಟ್ ಈಸ್ ಬೋತ್ ಸೈಡ್ ನ್ಯೂಟ್ರಲ್ ಇರೋದ್ರಿಂದ ಬೋತ್ ಸೈಡ್ ನ್ಯೂಟ್ರಲ್ ಇರುವಂಥ ಅಪ್ಲಿಕೇಶನ್ಗಳಲ್ಲಿ ಮಾತ್ರ ಯೂಸ್ ಆಗುತ್ತೆ. ಸಮ್ ಕೇಸಲ್ಲಿ ಆಟೋ ಟ್ರಾನ್ಸ್ಫಾರ್ಮರ್ಸ್, ಬೋತ್ ಸೈಡ್ ಆಟೋ ಟ್ರಾನ್ಸ್ಫಾರ್ಮರ್ ಇದೆ, ಪ್ರೈಮರಿ ಸೆಕೆಂಡರಿ ಬೋತ್ ಸೈಡಲ್ಲಿ. ಸೊ ಆವಾಗ ಏನಾಗಬೇಕು, ನಮಗೆ ಬೋತ್ ಸೈಡ್ ಆಟೋ ಟ್ರಾನ್ಸ್ಫಾರ್ಮರ್ ಇದರಲ್ಲಿ ನ್ಯೂಟ್ರಲ್ ಅಪ್ಲಿಕೇಶನ್ ಬೇಕೇ ಆಗುತ್ತೆ. ಸೊ ಅಂಥ ಕಡೆ ನಾವು ಸ್ಟ್ರಿಕ್ಟಾಗಿ ನಾವು ಪ್ರೈಮರಿ ಸೆಕೆಂಡರಿ ಬೋತ್ ಸೈಡ್ ಸ್ಟಾರೇ ಯೂಸ್ ಮಾಡಬೇಕಾಗುತ್ತೆ. ಜೊತೆಲಿ ಈ ಥರ ಬೋತ್ ಸೈಡ್ ಸ್ಟಾರ್ ಇದ್ದಾಗ ನಾವು ಹೈಲಿ ಬ್ಯಾಲೆನ್ಸ್ಡ್ ಸಿಸ್ಟಮ್ನೇ ಯೂಸ್ ಮಾಡಬೇಕಾಗುತ್ತೆ. ಲೋಡ್ ಏನಿದೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಇರಬೇಕಾಗುತ್ತೆ, ಇಲ್ಲಾಂದರೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಸರ್ಕ್ಯುಲೇಟಿಂಗ್ ಕರೆಂಟ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಡೆಲ್ಟಾ. ಬೋತ್ ಸೈಡ್ ಡೆಲ್ಟಾ ಇದ್ರೆ ಏನಾಗಿದೆ, ಇಟ್ ಈಸ್ ಹೆವಿ ಡ್ಯೂಟಿ ಇಂಡಸ್ಟ್ರಿಯಲ್ ಎನ್ವೈರ್ಮೆಂಟಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತೀವಿ. ಜೊತೆಲಿ ಸ್ಪೆಸಿಫಿಕ್ ಹೈ ಕರೆಂಟ್ ಲೋ ವೋಲ್ಟೇಜ್ ಅಪ್ಲಿಕೇಶನ್ಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ದೊಡ್ಡ ಇಂಡಸ್ಟ್ರಿಗಳು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ, ಸೊ ಅಂಥ ಕಡೆ ಎಲ್ಲ ನಮಗೆ ಡೆಲ್ಟಾ ಇನ್ಪುಟ್ ಬಂದಿರುತ್ತೆ. ಅಲ್ಲಿ ನಿಮಗೆ ಔಟ್ಪುಟ್ ಕೂಡ ಡೆಲ್ಟಾದಲ್ಲಿ ತೊಗೊಳ್ತಾರೆ, ಆಮೇಲೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮೂವ್ ಟು ದ ಬೇಸ್ಡ್ ಆನ್ ದ ಕೂಲಿಂಗ್ ಸಿಸ್ಟಮ್. ಸೊ ಇದು ಕೂಡ ಕ್ಲಾಸಿಫಿಕೇಷನ್. ಕೂಲಿಂಗ್ ಸಿಸ್ಟಮ್ ಮೇಲೆ ಬೇಸ್ಡ್ ಮಾಡಿದ್ರೆ ನಿಮಗೆ ಇಲ್ಲಿ 3 ಥರದ್ದು ಕ್ಲಾಸಿಫಿಕೇಷನ್ ಇದೆ. ಸೊ ನ್ಯಾಚುರಲ್ ಏರ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಆಯಿಲ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ವಾಟರ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್. ಸೊ ನ್ಯಾಚುರಲ್ ಏರ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ನ್ಯಾಚುರಲ್ ಆಗಿ ಏರಲ್ಲಿ ಕೂಲ್ ಆಗುತ್ತೆ, ಹೆಸರಲ್ಲೇ ಹೇಳ್ತಾ ಇದೆ, ಅದು ನ್ಯಾಚುರಲ್ ಏರ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್. ಸೊ ಅದರಲ್ಲಿ ಯಾವುದೇ ಥರದ್ದು ಸಪ್ರೇಟ್ ಥರ ಒಂದು ಕೂಲಿಂಗ್ ಇರೋದಿಲ್ಲ. ಸೊ ಆಯಿಲ್ ಕೂಲಿಂಗ್ ಅಂದರೆ ಏನಾಗಿರುತ್ತೆ, ಕಂಪ್ಲೀಟ್ ವೈಂಡಿಂಗ್ ಏನಿದೆ ಆಯಿಲಲ್ಲಿ ಇಮ್ಮರ್ಸ್ ಆಗಿರುತ್ತೆ. ಸೊ ಇಮ್ಮರ್ಸ್ ಆಗಿ ಅದರಿಂದ ಅದು ಕೂಲ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ವಾಟರ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನಾಗುತ್ತೆ, ಇದರಲ್ಲಿ ಟ್ರಾನ್ಸ್ಫಾರ್ಮರ್ನಲ್ಲಿ ಇರುವಂಥ ಆಯಿಲ್ ಹೀಟ್ ಆದಾಗ ಏನಾಗುತ್ತೆ, ಅದು ಸಪ್ರೇಟ್ ಒಂದು ಕೂಲಿಂಗ್ ಸಿಸ್ಟಮ್ಗೆ ಪಂಪ್ ಆಗುತ್ತಾ ಇರುತ್ತೆ ಆಯಿಲ್. ಅದು ಕೂಲಿಂಗ್ ಸಿಸ್ಟಮಲ್ಲಿ ಹೋಗಿ ಏನಾಗುತ್ತೆ, ಅದು ಕೂಲಾಗಿ ರಿಟರ್ನ್ ಬರ್ತಾ ಇರುತ್ತೆ, ಅದು ಸಿಸ್ಟಮ್ ಅದು. ಸೊ ಇಮೇಜಲ್ಲಿ ನೋಡಿ ಇಲ್ಲಿ. ಸೊ ಇಟ್ ಈಸ್ ಇಲ್ಲಿ ಏನಿದೆ ನ್ಯಾಚುರಲ್ ಏರ್ ಕೂಲಿಂಗ್ ಇದು. ಸೊ ಇದರಲ್ಲಿ ಏನಿದೆ, ಈ ವೈಂಡಿಂಗ್ ಒಂದು ಬಾಕ್ಸಲ್ಲಿದೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮರ್ ಇದು. ಇಟ್ ಈಸ್ ಲೋ ಕೆಪಾಸಿಟಿ, ಅಪ್ ಟು ಒಂದು 5 kV ವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ 5 kV ಟ್ರಾನ್ಸ್ಫಾರ್ಮರ್ಗೆ ಯಾವುದೇ ಎಕ್ಸ್ಟ್ರಾ ಒಂದು ಕೂಲಿಂಗ್ ಸಿಸ್ಟಮ್ ಬೇಕಾಗಿಲ್ಲ. ಹಾಗಾಗಿ ಇದು ನ್ಯಾಚುರಲ್ ಏರ್ ಕೂಲಿಂಗ್ ಫಿನ್ಸ್ ಇರುತ್ತೆ ಬಾಕ್ಸಿಗೆ. ಸೊ ಅಲ್ಲಿ ನ್ಯಾಚುರಲ್ ಏರ್ ಒಳಗಡೆ ಹೋಗಿ ಅದನ್ನು ವೈಂಡಿಂಗ್ನ ಕೂಲ್ ಮಾಡ್ತಾ ಇರುತ್ತೆ. ಸೊ ಇಟ್ ಈಸ್
ಲೋ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಸ್. ಸೊ ನೆಕ್ಸ್ಟ್ ಬಂದು ಆಯಿಲ್ ಕೂಲಿಂಗ್. ಇದರಲ್ಲಿ ಏನಿರುತ್ತೆ, ಆಯಿಲ್ ಟ್ಯಾಂಕ್ ಇರುತ್ತೆ, ಕಂಪ್ಲೀಟ್ ವೈಂಡಿಂಗ್ ಕೋರ್ಸ್ ಏನಿದೆ ಆಯಿಲಲ್ಲಿ ಡಿಪ್ ಆಗಿರುತ್ತೆ. ಹಾಗಾಗಿ ಅದು ಆಯಿಲ್ ಕೂಲಿಂಗ್ ಸಿಸ್ಟಮಿಂದ ಅದು, ಯಾಕಂದರೆ ಅದು ಮಿನರಲ್ ಆಯಿಲ್ ಏನು ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಕೆಲಸನೇ ಕೂಲಿಂಗ್ ಆ್ಯಂಡ್ ಇನ್ಸುಲೇಷನ್. ಸೊ ಹಾಗಾಗಿ ಅದು ಆಯಿಲಿಂದ ವೈಂಡಿಂಗ್ಸ್ ಕೂಲ್ ಆಗ್ತಾ ಇರುತ್ತೆ. ಸೊ ಇದು ಆಯಿಲ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್ಸ್. ಸೊ ನೆಕ್ಸ್ಟು ವಾಟರ್ ಕೂಲಿಂಗ್. ವಾಟರ್ ಕೂಲಿಂಗ್ ಏನಾಗಿರುತ್ತೆ, ಒಂದು ಸಪ್ರೇಟ್ ಕೂಲಿಂಗ್ ವಾಟರ್ ಕೂಲಿಂಗ್ ಅರೇಂಜ್ಮೆಂಟ್ ಇದೆ ಇಲ್ಲಿ. ಸೊ ಇಲ್ಲಿಗೆ ಏನಾಗ್ತಾ ಇದೆ, ಇದು ಟ್ರಾನ್ಸ್ಫಾರ್ಮರ್ ಟ್ಯಾಂಕಿಂದ ಏನು ಹೀಟ್ ಆಗಿರೋ ಆಯಿಲ್ ಇದೆ, ಸೊ ಅದು ಕೂಲಿಂಗ್ ಸಿಸ್ಟಮ್ ಕಡೆ ಪಂಪ್ ಆಗಿ ಇಲ್ಲಿ ಬಂದು ಕೂಲಾಗಿ ಮತ್ತೆ ರಿಟರ್ನ್ ಹೋಗ್ತಾ ಇರುತ್ತೆ ಆಯಿಲ್. ಸೊ ಪೈಪಲ್ಲಿ ಇಲ್ಲಿ ಫ್ಲೋ ಆಗುತ್ತೆ. ಆ ಫ್ಲೋ ಆಗೋ ಟೈಮಲ್ಲಿ ಏನಾಗಿರುತ್ತೆ, ಈ ಆಯಿಲಲ್ಲಿರುವಂಥ ಹೀಟ್ನ ಈ ಕೂಲಿಂಗ್ ಸಿಸ್ಟಮ್ಗೆ ಬಿಟ್ಕೊಡುತ್ತೆ ಅಷ್ಟೇ. ಇದು ಇಲ್ಲಿ ವಾಟರ್ ಫೋರ್ಸ್ಡ್ ಕೂಲಿಂಗ್ ಇದೆ ಇದು. ಸೊ ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ಫ್ಲೋ ಆಗ್ತಿರೋ ಆಯಿಲ್ನ ಅದು ಕೂಲ್ ಮಾಡಿ ಪೈಪ್ ಒಳಗಡೆ ಅದು ಹಾಗೆ ಕೂಲ್ ಮಾಡಿಬಿಟ್ಟು ವಾಪಸ್ ರಿಟರ್ನ್ ಪಂಪ್ ಟು ದ ಟ್ರಾನ್ಸ್ಫಾರ್ಮರ್ ವಾಪಸ್ ಪಂಪ್ ಆಗ್ತಾ ಇರುತ್ತೆ ಅದು. ಸೊ ಇದು ಕೂಲಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಮಾಡಿ ನ್ಯಾಚುರಲ್ ಏರ್ ಕೂಲಿಂಗ್, ಆಯಿಲ್ ಕೂಲಿಂಗ್ ಆ್ಯಂಡ್ ವಾಟರ್ ಕೂಲಿಂಗ್ ಸಿಸ್ಟಮ್ ಇದು. ಸೊ ನೆಕ್ಸ್ಟ್ ಪಾರ್ಟ್ಸ್ ಆಫ್ ದ ಪವರ್ ಟ್ರಾನ್ಸ್ಫಾರ್ಮರ್. ಈಗ ನೆಕ್ಸ್ಟ್ ನಾವು ಕ್ಲಾಸಿಫಿಕೇಶನ್ ಇಷ್ಟಕ್ಕೆ ಮುಗೀತು. ಸೊ ನೆಕ್ಸ್ಟ್ ಪಾರ್ಟ್ಸ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಂದರೆ ಯಾವ ಟ್ರಾನ್ಸ್ಫಾರ್ಮರ್, ಪವರ್ ಟ್ರಾನ್ಸ್ಫಾರ್ಮರ್ ಪಾರ್ಟ್ಸ್. ನಾನು ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಏನು ಹೇಳಿದೆ ನಿಮಗೆ, ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ಏನು ಹೇಳಿದೆ ನಿಮಗೆ, ಕೋರ್ಸ್, ವೈಂಡಿಂಗ್ಸ್ ಜೊತೆಲಿ ಫ್ಲಕ್ಸ್, ಅದು 3 ಮಾತ್ರ ಹೇಳಿದೆ. ಅದು ಬೇಸಿಕ್ ಟ್ರಾನ್ಸ್ಫಾರ್ಮರ್ದು ನೀಡ್ಸ್ ಅದು. ಸೊ ಈಗ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಪವರ್ ಟ್ರಾನ್ಸ್ಫಾರ್ಮರ್. ಈಗ ಒಂದು ದೊಡ್ಡ ಪವರ್ ಟ್ರಾನ್ಸ್ಫಾರ್ಮರ್ ತೊಗೊಂಡ್ರೆ ಅದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಇಲ್ಲಿ ನಿಮ್ಗೆ ನೋಡಿ ಲಿಸ್ಟ್ ಇದೆ ಇಲ್ಲಿ. ಸೊ ಲ್ಯಾಮಿನೇಟೆಡ್ ಕೋರ್, ವೈಂಡಿಂಗ್, LT, HT ಬುಷಸ್, ಟ್ರಾನ್ಸ್ಫಾರ್ಮರ್ ಆಯಿಲ್, ಕನ್ಸರ್ವೇಟರ್, ಬ್ರೀತರ್, ಬಕಾಲ್ಸ್ ರಿಲೇ, ಟೆಂಪ್ರೇಚರ್ ಗೇಜ್, ಕೂಲಿಂಗ್ ಟ್ಯೂಬ್ಸ್, ಟ್ಯಾಪ್ ಚೇಂಜರ್, ಎಕ್ಸ್ಪ್ಲೋಷನ್ ವೆಂಟ್, ಆಯಿಲ್ ಲೆವೆಲ್ ಇಂಡಿಕೇಟರ್, ಆಯಿಲ್ ಇನ್ಲೆಟ್, ಅರ್ತ್ ಟರ್ಮಿನಲ್, ಕಂಟೈನರ್, ಟ್ಯಾಂಕ್, ಇದೆಲ್ಲ ಇಷ್ಟು ಟರ್ಮಿನಲ್ಸ್ ಇದೆ, ಇಷ್ಟು ಪಾರ್ಟ್ಸ್ಗಳಿದೆ. ಓಕೆ, ಸೊ ಇಷ್ಟು ಪಾರ್ಟ್ಸ್ನ ನಾವು ಪವರ್ ಟ್ರಾನ್ಸ್ಫಾರ್ಮರಲ್ಲಿ ಮಾತ್ರ ನೋಡ್ಬೋದಾಗಿರುತ್ತೆ. ಎಲ್ಲ ಕಡೆ ಇಷ್ಟು ಪಾರ್ಟ್ಸ್ ಎಲ್ಲ ಇರೋದಿಲ್ಲ. ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರಲ್ಲಿ ಮಾತ್ರ ನಾವು ಇದೆಲ್ಲ ನೋಡ್ಬೋದು. ಜನರಲ್ ಆಗಿ ಸಬ್ಸ್ಟೇಷನ್ಗಳಲ್ಲಿ ಅಥವಾ ಜನರೇಟಿಂಗ್ ಸ್ಟೇಷನ್ಗಳಲ್ಲಿ ಏನು ಟ್ರಾನ್ಸ್ಫಾರ್ಮರ್ಸ್ ಇರುತ್ತೆ, ಪವರ್ ಟ್ರಾನ್ಸ್ಫಾರ್ಮರ್ಸು, ಸೊ ಅಂಥ ಕಡೆ ಇದರಲ್ಲಿರೋಂಥ ಎಲ್ಲ ಪಾರ್ಟ್ಸ್ನ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಅದರದ್ದು ಇಮೇಜ್ ನೋಡಿ. ಸೊ ಇಮೇಜಲ್ಲಿ ಇಲ್ಲಿ ಇದೆ ಎಲ್ಲ. ಓಕೆ, ಸೊ ಇದು ಟ್ಯಾಂಕಲ್ಲಿ ಆಯಿಲ್ ಫಿಲ್ ಆಗಿದೆ. ಸೊ ಇದರಲ್ಲಿ ವೈಂಡಿಂಗ್ಸ್ ಇದೆ, ಪ್ರೈಮರಿ, ಸೆಕೆಂಡರಿ ವೈಂಡಿಂಗ್ಸ್ ಇದೆ. ಸೊ ಇದು ಆಯಿಲ್ ಇದೆ. ಸೊ ಕೂಲಿಂಗ್ ಫಿನ್ಸ್ ಇದು. ಓಕೆ, ಕೂಲಿಂಗ್ ಫಿನ್ಸ್. ಸೊ ನೆಕ್ಸ್ಟ್ ಇದು ಟೆಂಪ್ರೇಚರ್ ಗೇಜ್. ಓಕೆ, ಅರ್ತ್ ಟರ್ಮಿನಲ್, ಔಟ್ಲೆಟ್, ಇದು ಅರ್ತ್ ಟರ್ಮಿನಲ್ ಇದೆ. ಸೊ ಇದು ಇಲ್ಲಿ ನೋಡಿ, ಇದು ಬ್ರೀತರ್ ಅಂತ ಹೇಳ್ತೀವಿ. ಬ್ರೀತರಲ್ಲಿ ಏನಿರುತ್ತೆ, ಸಿಲಿಕಾ ಜೆಲ್ ಇರುತ್ತೆ. ಸೊ ಬಚಾಲ್ಸ್ ರಿಲೇ, ಸೊ ಕನ್ಸರ್ವೇಟರ್, ಆಯಿಲ್ ಗೇಜ್, ಆಯಿಲ್ ಲೆವೆಲ್. ಸೊ ನೆಕ್ಸ್ಟ್ ಇದು ಎಕ್ಸ್ಪ್ಲೋಷನ್ ವೆಂಟ್. ಸೊ LT ಬುಷಿಂಗ್ಸ್, HT ಬುಷಿಂಗ್ಸ್. ಸೊ ಇಷ್ಟು ಟರ್ಮಿನಲ್ಸ್ ಇದೆ ಇದರಲ್ಲಿ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಟರ್ಮಿನಲ್ಸ್ ಬಂದಿದೆ, ಎಲ್ಲ ಪಾರ್ಟ್ಸ್ ಕೂಡ ಇದೆ. ಸೊ LT HT ಟರ್ಮಿನಲ್ಸ್ ಇದು, ಜೊತೆಲಿ ಇದು ಟೆಂಪ್ರೇಚರ್ ಗೇಜ್ ಇರುತ್ತೆ. ಸೊ ಕನ್ಸರ್ವೇಟ್ರಲ್ಲಿ ಮಾತ್ರ ಆಯಿಲ್ ಲೆವೆಲ್ ಇರುತ್ತೆ, ಆಯಿಲ್ ಲೆವೆಲ್ ಇಂಡಿಕೇಟರ್ ಜೊತೆಲಿ ಆಯಿಲ್ ಲೆವೆಲ್ ಎರಡೂ ಕೂಡ ಸಿಗುತ್ತೆ. ಸೊ ಕನ್ಸರ್ವೇಟ್ರಿಂದ ಇಲ್ಲೇನು ಆಯಿಲ್ ಬರ್ತಾ ಇದೆ ಟ್ಯಾಂಕಿಗೆ, ಇದ್ರ ಮಧ್ಯೆ ನಮಗೆ ಒಂದು ರಿಲೇ ಇರುತ್ತೆ, ಅದಕ್ಕೆ ನಾವು ಬಕಾಲ್ಸ್ ರಿಲೇ ಅಥವಾ ಬಚಾಲ್ಸ್ ರಿಲೇ ಅಂತ ಹೇಳ್ತೀವಿ. ಸೊ ಇದು ಜೆ ಶೇಪಲ್ಲಿ ಏನಿದೆ, ರಿವರ್ಸ್ ಜೆ ಶೇಪಲ್ಲಿ, ಇಟ್ ಈಸ್ ದ ಎಕ್ಸ್ಪ್ಲೋಷನ್ ವೆಂಟ್. ಓಕೆ, ಜೊತೆಲಿ ಇಲ್ಲಿ ಏನು ನಿಮಗೆ ಟವರ್ಸ್ ಥರ ಕಾಣ್ತಾ ಇದೆ, ಇದು LT ಆ್ಯಂಡ್ HT ಬುಷಸ್. ಇದು ಸರ್ LT ಬುಷಸ್ ಆ್ಯಂಡ್ HT ಬುಷಸ್. ಓಕೆ, ಸೊ ಇದು ಪಾರ್ಟ್ಸ್ ಆಫ್ ದ ಟ್ರಾನ್ಸ್ಫಾರ್ಮರ್ಸ್. ಯಾವುದು, ಪವರ್ ಟ್ರಾನ್ಸ್ಫಾರ್ಮರ್ನ ಪಾರ್ಟ್ಸ್ಗಳು. ಸೊ ಇದನ್ನು 1 by 1 ಕೂಡ ನಾವು ಸ್ಟಡಿ ಮಾಡೋಣ. ಸೊ ಜೊತೆಲಿ ಇದರಲ್ಲಿ ಏನೇನು ಸೇಫ್ಟಿ ಡಿವೈಸಸ್ ಬರುತ್ತೆ, ಸಚ್ ಆಸ್ ಕನ್ಸರ್ವೇಟರ್ ಬರುತ್ತೆ, ಎಕ್ಸ್ಪ್ಲೋಷನ್ ವೆಂಟ್ ಬರುತ್ತೆ, ರಿಲೇ ಬರುತ್ತೆ. ಸೊ ಇದನ್ನು ಕೂಡ ನಾವು ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ಮೂವ್ ಟು ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ಸೊ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂದರೆ ಏನು? ಸೊ ನಾವು ಕ್ಲಾಸಿಫಿಕೇಷನಲ್ಲಿ ಹೇಳಿದೆ ನಾನು ನಿಮಗೆ, ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದೆ. ಸೊ ಅದು ಇದಕ್ಕೆ ರಿಲೇಟೆಡ್ ಆಗಿದೆ. ಸೊ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂದರೆ ಏನು? ಟರ್ನ್ಸ್ ರೇಷಿಯೋ, ದ ಟರ್ನ್ಸ್ ರೇಷಿಯೋ ಆಫ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಸೆಕೆಂಡರಿ ವೈಂಡಿಂಗ್ ಟು ದ ನಂಬರ್ ಆಫ್ ಪ್ರೈಮರಿ ವೈಂಡಿಂಗ್. ಸೊ ಟರ್ನ್ಸ್ ರೇಷಿಯೋ ಅಂದರೆ ಏನು ಹೇಳುತ್ತೆ? ಇಟ್ ಈಸ್ K ಕಾನ್ಸ್ಟೆಂಟ್. ಅದೇನು ಹೇಳುತ್ತೆ? ಇಟ್ ಈಸ್ NS/NP. ಟರ್ನ್ಸ್ ರೇಷಿಯೋ ಯಾವಾಗಲೂ ಸೆಕೆಂಡರಿ ಟು ದ ಪ್ರೈಮರಿನ ಹೇಳುತ್ತೆ. ಟರ್ನ್ಸ್ ರೇಷಿಯೋ NS/NP. NS/NP. ಇಟ್ ಈಸ್ ಟರ್ನ್ಸ್ ರೇಷಿಯೋ. ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಟರ್ನ್ಸ್ ಆಫ್ ಸೆಕೆಂಡರಿ ವೈಂಡಿಂಗ್ ಟು ದ ಪ್ರೈಮರಿ ವೈಂಡಿಂಗ್ ನಂಬರ್ ಆಫ್ ಟರ್ನ್ಸ್. ಓಕೆ, ಸೊ ಅದೇ ಥರ ವೋಲ್ಟೇಜ್ ರೇಷಿಯೋ ಏನಿದೆ K, ಇಟ್ ಈಸ್ ದ ರೇಷಿಯೋ ಆಫ್ ವೋಲ್ಟೇಜ್ ಆಫ್ ಸೆಕೆಂಡರಿ ವೈಂಡಿಂಗ್ ಟು ದ ವೋಲ್ಟೇಜ್ ಆಫ್ ಪ್ರೈಮರಿ ವೈಂಡಿಂಗ್. ಇಟ್ ಈಸ್ ಕಾಲ್ಡ್ ವೋಲ್ಟೇಜ್ ರೇಷಿಯೋ. K is equal to ES/EP ಅಥವಾ VS/VP ಅಂತ ಕೂಡ ಹೇಳ್ಬೋದು ನೀವು. ಸೊ ಈ ಥರ ಕರೆಂಟ್ ರೇಷಿಯೋ, ಇದು ಒಂದು ರಿವರ್ಸ್ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಲ್ಲಿ ಏನಾಗ್ತಾ ಇರುತ್ತೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಲ್ಲಿ ಏನಾಗುತ್ತೆ, ವೋಲ್ಟೇಜ್ ಸ್ಟೆಪ್ ಅಪ್ ಆಗುತ್ತೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಲ್ಲಿ ವೋಲ್ಟೇಜ್ ಸ್ಟೆಪ್ ಡೌನ್ ಆಗುತ್ತೆ. ಬಟ್ ಕರೆಂಟ್, ವಾಟ್ ಅಬೌಟ್ ಕರೆಂಟ್, ಅದು ರಿವರ್ಸ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಲ್ಲಿ ವೋಲ್ಟೇಜ್ ಸ್ಟೆಪ್ ಅಪ್ ಆಗುತ್ತೆ, ಕರೆಂಟ್ ಸ್ಟೆಪ್ ಡೌನ್ ಆಗುತ್ತೆ.
ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಲ್ಲಿ ವೋಲ್ಟೇಜ್ ಸ್ಟೆಪ್ ಡೌನ್ ಆಗುತ್ತೆ, ಕರೆಂಟ್ ಸ್ಟೆಪ್ ಅಪ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ರೇಷಿಯೋ ಕೂಡ ಅದಕ್ಕೋಸ್ಕರ ರಿವರ್ಸ್ ಇದೆ ನೋಡಿ. ಇಲ್ಲೆಲ್ಲ ಟರ್ನ್ಸ್ ರೇಷಿಯೋನಲ್ಲಿ NS/NP ಇದೆ, ವೋಲ್ಟೇಜ್ ರೇಷಿಯೋನಲ್ಲಿ ES/EP ಇದೆ, ಬಟ್ ಕರೆಂಟ್ ರೇಷಿಯೋದಲ್ಲಿ IP/S. ಕರೆಂಟ್ ರೇಷಿಯೋ ಮಾತ್ರ ಇಟ್ ಈಸ್ ದ ರೇಷಿಯೋ ಆಫ್ ಕರೆಂಟ್ ಟು ದ ಪ್ರೈಮರಿ ವೈಂಡಿಂಗ್ ಟು ದ ಸೆಕೆಂಡರಿ ವೈಂಡಿಂಗ್. ಸೊ ಇದೆಲ್ಲ ಸೆಕೆಂಡರಿ ಟು ಪ್ರೈಮರಿ ಇದೆ, ವೋಲ್ಟೇಜ್ ರೇಷಿಯೋ ಆ್ಯಂಡ್ ಟರ್ನ್ಸ್ ರೇಷಿಯೋ. ಬಟ್ ಕರೆಂಟ್ ರೇಷಿಯೋ ಒಂದು ಮಾತ್ರ ಪ್ರೈಮರಿ ಟು ಸೆಕೆಂಡರಿ ಬರುತ್ತೆ ಇಲ್ಲಿ. ಓಕೆ, ದಿಸ್ ಈಸ್ ಕರೆಂಟ್ ರೇಷಿಯೋ ಏನಿದೆ, K ಈಸ್ IP/IS ಇರುತ್ತೆ. ಅದಕ್ಕೋಸ್ಕರನೇ ಕರೆಂಟ್ ರಿವರ್ಸ್ ಆಗಿ ಆ್ಯಕ್ಟ್ ಆಗ್ತಾ ಇರುತ್ತೆ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನಲ್ಲಿ. ಓಕೆ, ದೀಸ್ ಆರ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಆಫ್ ಟರ್ನ್ಸ್ ರೇಷಿಯೋ, ವೋಲ್ಟೇಜ್ ರೇಷಿಯೋ ಆ್ಯಂಡ್ ಕರೆಂಟ್ ರೇಷಿಯೋ. ಸೊ ನೆಕ್ಸ್ಟ್ ಮೂವ್ ಟು ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋನಲ್ಲಿ ಬೇರೆ ಏನೇನು ಕಂಡೀಷನ್ಸ್ ಇದೆ ಅಂತ. ಸೊ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ನೋಡಿದ ತಕ್ಷಣ ನೀವು ಅದು ವೆದರ್ ಇಟ್ ಈಸ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಅಂತ ಐಡೆಂಟಿಫೈ ಮಾಡ್ಬೋದು. ಅದೇ ಥರ ವೋಲ್ಟೇಜ್ ರೇಷಿಯೋ ನೋಡಿದ್ರು ಕೂಡ ಮಾಡ್ಬೋದಾಗಿರುತ್ತೆ. ಸೊ ಟರ್ನ್ಸ್ ರೇಷಿಯೋನಲ್ಲಿ ಯಾವ ಥರ ನೀವು ಅದನ್ನು ಐಡೆಂಟಿಫೈ ಮಾಡ್ಬೋದು ನೋಡಿ. NS ಅಂದರೆ ಏನು, ನಂಬರ್ ಆಫ್ ಸೆಕೆಂಡರಿ ಟರ್ನ್ಸ್ ಲೆಸ್ ದೆನ್ ನಂಬರ್ ಆಫ್ ಪ್ರೈಮರಿ ಟರ್ನ್ಸ್ ಇದ್ದರೆ ಆವಾಗ ಏನಿರುತ್ತೆ, K ಈಸ್ ಲೆಸ್ ದೆನ್ 1. ದಟ್ ಮೀನ್ಸ್ ಏನು, ಟ್ರಾನ್ಸ್ಫಾರ್ಮರ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನಂಬರ್ ಆಫ್ ಟರ್ನ್ಸ್ ಸೆಕೆಂಡರಿನಲ್ಲಿ ಜಾಸ್ತಿ ಇದ್ದು ಪ್ರೈಮರಿನಲ್ಲಿ ಕಡಿಮೆ ಇದ್ದರೆ ಏನಾಗುತ್ತೆ, ಅದು ಸೆಕೆಂಡರಿನಲ್ಲಿ ಕಡಿಮೆ ಇದೆ, ಪ್ರೈಮರಿನಲ್ಲಿ ಜಾಸ್ತಿ ಇದೆ, NS ಲೆಸ್ ದೆನ್ NP. ಸೊ K ಈಸ್ ಲೆಸ್ ದೆನ್ 1. ಅವಾಗ ಏನಾಗುತ್ತೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗುತ್ತೆ. ಸೊ ಸೆಕೆಂಡ್ ಕಂಡೀಷನ್, ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ಪ್ರೈಮರಿಗಿಂತ ಜಾಸ್ತಿ ಇದೆ, ಅವಾಗ ಏನಾಗುತ್ತೆ, K ಗ್ರೇಟರ್ ದೆನ್ 1. ಯಾಕಂದರೆ ಟರ್ನ್ಸ್ ರೇಷಿಯೋ ಏನಿರೋದು ಆ್ಯಕ್ಚುಲಿ, ಸೊ ಟರ್ನ್ಸ್ ರೇಷಿಯೋ ಈಸ್ NS/NP. NS ಮೇಲಿದೆ, ಓಕೆ, ಫ್ರ್ಯಾಕ್ಷನಲ್ಲಿ NS ಮೇಲಿದೆ, NP ಕೆಳಗಡೆ ಇದೆ. ಹಾಗಾಗಿ NS/NP ಮಾಡಿದಾಗ ಏನಾಗುತ್ತೆ, NS ಜಾಸ್ತಿ ಇದ್ದು NP ಕಡಿಮೆ ಇದ್ರೆ ಏನಾಗುತ್ತೆ, K ಈಸ್ ಗ್ರೇಟರ್ ದೆನ್ 1 ಆಗುತ್ತೆ. NS ಕಡಿಮೆ ಇದ್ದು NP ಜಾಸ್ತಿ ಇದ್ರೆ ಏನಾಗುತ್ತೆ, K ಈಸ್ ಲೆಸ್ ದೆನ್ 1 ಆಗುತ್ತೆ. ಸೊ ಲೆಸ್ ದೆನ್ 1 ಆದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಗ್ರೇಟರ್ ದೆನ್ 1 ಆದರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗುತ್ತೆ. ಓಕೆ, ಸೊ ಅದೇ ಥರ ನಾವು ಪವರ್ ಔಟ್ಪುಟ್ನ ಕೂಡ ನಾವು ಅಸ್ಯೂಮ್ ಮಾಡಬೇಕಾಗುತ್ತೆ. ಪವರ್ ಔಟ್ಪುಟ್ ಯಾವಾಗಲೂ ಸ್ಟೆಪ್ ಅಪ್ ಇರಲಿ ಸ್ಟೆಪ್ ಡೌನ್ ಇರಲಿ, ಇಟ್ ಈಸ್ ಆಲ್ವೇಸ್ ಈಕ್ವಲ್ ಇನ್ ದ ಟ್ರಾನ್ಸ್ಫಾರ್ಮರ್ ಆನ್ ಬೋತ್ ಸೈಡ್. ಪ್ರೈಮರಿ ಸೆಕೆಂಡರಿ ಎರಡೂ ಕಡೆ ಕೂಡ ಪವರ್ ಔಟ್ಪುಟ್ ಏನಿದೆ ಇಟ್ ಈಸ್ ಈಕ್ವಲ್ ಯಾವಾಗಲೂ. ಪವರ್ ಇನ್ ಈಸ್ ಈಕ್ವಲ್ ಟು ಪವರ್ ಔಟ್, ಅದು ಕಂಪಲ್ಸರಿ ಆಗಲೇಬೇಕು. ಯಾಕಂದರೆ ಪವರ್ ಈಸ್ ದ ಫಾರ್ಮುಲಾ ಏನು, VP ಇಂಟು IP ಇಂಟು ಪವರ್ ಫ್ಯಾಕ್ಟರ್. ಅದೇ ಥರ VSIS ಇಂಟು ಪವರ್ ಫ್ಯಾಕ್ಟರ್. ಬೋತ್ ಸೈಡ್ ಏನಿದೆ ವೋಲ್ಟೇಜ್ ಕರೆಂಟ್ ಜೊತೆಲಿ ಪವರ್ ಫ್ಯಾಕ್ಟರ್ ನಾವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಪವರ್ ಬರ್ತಾ ಇದೆ. ಅದು ಬೋತ್ ಸೈಡ್ ಆಫ್ ದ ಟ್ರಾನ್ಸ್ಫಾರ್ಮರ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎರಡೂ ಕಡೆ ಅದು ಸೇಮ್ ಇರಲೇಬೇಕಾಗುತ್ತೆ. ಅದು ಚೇಂಜ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ಅದು ಸೇಮ್ ಮೇಂಟೈನ್ ಮಾಡಲೇಬೇಕಾಗುತ್ತೆ, ಅದು ಇದ್ದೇ ಇರುತ್ತೆ. ಓಕೆ, ಅದು ಚೇಂಜ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ರೇಷಿಯೋ ಫುಲ್ ಫಾರ್ಮುಲಾ ಇದೆ ನೋಡಿ. ಸೊ ES/EP, VS/VP, NS/NP, IP/IS. ದಿಸ್ ಈಸ್ ಈಕ್ವಲ್ ಟು K. K ಇಸ್ ದ ಕಾನ್ಸ್ಟೆಂಟ್, ದಟ್ ಈಸ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ಸೊ ಅದು K ಆಗಿರುತ್ತೆ. ಓಕೆ, ಸೊ ES VS ಎರಡು ಒಂದೇ. ಇದು ದಿಸ್ ಇಸ್ ವೋಲ್ಟೇಜ್ ರೇಷಿಯೋ. NS ಆ್ಯಂಡ್ NP ಇಸ್ ದ ಕರೆಂಟ್ ಟರ್ನ್ಸ್ ರೇಷಿಯೋ. IP/IS ಇಸ್ ದ ಕರೆಂಟ್ ರೇಷಿಯೋ. ಸೊ ಹಾಗಾಗಿ ಇಟ್ ಈಸ್ ದ ಸ್ಟೇಟ್ಮೆಂಟ್ ನೋಡಿ. ಇಲ್ಲಿ ಏನು ಫ್ರ್ಯಾಕ್ಷನಲ್ಲಿದೆ, ಸೊ ಅದೇ ಇಲ್ಲಿ ಸ್ಟೇಟ್ಮೆಂಟಲ್ಲಿದೆ. ದಿಸ್ ಈಸ್ ಆಲ್ಸೋ K. ಸೊ ಅದಲ್ಲಿ ನಿಮಗೆ VP, P ಮೀನ್ಸ್ P ಇಂಡಿಕೇಟ್ಸ್ ದ ಪ್ರೈಮರಿ, S ಇಂಡಿಕೇಟ್ಸ್ ದ ಸೆಕೆಂಡರಿ, N indicates the number of turns, V indicates the voltage, I indicates the current. ಓಕೆ, ಸೊ ಇದಿಷ್ಟು ಇದು ಜನರಲ್ ಆಗಿ ನಿಮಗೆ ಗೊತ್ತಿರೋದು. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗೋಣ. ಸೊ EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಏನು ಹೇಳುತ್ತೆ, EMF ಈಕ್ವೇಷನ್ ನಾವು ಬೋತ್ ಸೈಡ್ ಆಫ್ ದ ಟ್ರಾನ್ಸ್ಫಾರ್ಮರ್ ಬರಿಬೋದು, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ನೋಡಿ, EMF ಈಕ್ವೇಷನ್ ಆಫ್ ಪ್ರೈಮರಿ ಸೈಡ್ ಏನು ಹೇಳುತ್ತೆ, 4.44 ಇಸ್ ದ ಕಾನ್ಸ್ಟೆಂಟ್. ಎಂಥ ಕಾನ್ಸ್ಟೆಂಟ್ ಇದು, ಫಾರ್ಮ್ ಫ್ಯಾಕ್ಟರ್ ಕಾನ್ಸ್ಟೆಂಟ್. ಓಕೆ, ಸೊ ಏನು ಹೇಳುತ್ತೆ ಅದು 4.44 FNP pi max. VP is the primary voltage, 4.44 is the constant, F is the frequency, NP is the number of turns in primary winding, pi maximum ಅಂದರೆ it is the maximum flux. ಸೊ ಸೆಕೆಂಡ್ ಏನಲ್ಲೂ ಹಾಗೇನೆ maximum flux, number of turns in secondary 4.44 is the constant, frequency is also same, VS it is ಸೆಕೆಂಡರಿ ವೋಲ್ಟೇಜ್. ಸೊ EMF ಈಕ್ವೇಷನ್ ಪ್ರೈಮರಿನಲ್ಲೂ ಇರುತ್ತೆ ಸೆಕೆಂಡರಿನಲ್ಲೂ ಇರುತ್ತೆ, ಬಟ್ ಅದು ಸೇಮ್ ಬರಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ. ಯಾಕಂದರೆ ಟ್ರಾನ್ಸ್ಫಾರ್ಮರ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಆದರೆ ಇಟ್ ಈಸ್ ಸೇಮ್, ಅಥವಾ 1:1 ಟ್ರಾನ್ಸ್ಫಾರ್ಮರ್ ಆದರೆ VP is equal to VS ನಿಮಗೆ ಬಂದುಬಿಡುತ್ತೆ ಕ್ಯಾಲ್ಕುಲೇಷನಲ್ಲಿ. ಬಟ್ ಇಫ್ ಇಟ್ ಈಸ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದ್ದಾಗ ಏನಾಗುತ್ತೆ, VP VS ಎರಡು ರೇಷಿಯೋ ಡಿಪೆಂಡ್ ಆನ್ ದ ರೇಷಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇದರಲ್ಲೂ ಕೂಡ ಅಷ್ಟೇ, F is the frequency of the supply, pi m is the maximum flux produced in Webers. ಎಷ್ಟು ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ,
ನೀವು ಪ್ರೈಮರಿ ವೋಲ್ಟೇಜ್ ಕೊಟ್ಟಾಗ ಅದರಿಂದ ಎಷ್ಟು ಫ್ಲಕ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ, ಇಟ್ ಈಸ್ ದ 5max. ಓಕೆ, ಸೊ ನೆಕ್ಸ್ಟ್ ವಿ ಪಿ ಇಸ್ ದ ಪ್ರೈಮರಿ ವೋಲ್ಟೇಜ್, ವಿ ಎಸ್ ಇಸ್ ಸೆಕೆಂಡರಿ ವೋಲ್ಟೇಜ್, ಎನ್ ಪಿ ಅಂದರೆ ಪ್ರೈಮರಿ ನಂಬರ್ ಆಫ್ ಟರ್ನ್ಸ್, ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ಈಸ್ ಎನ್ ಎಸ್, ಎಫ್ ಇಸ್ ದ ಫ್ರೀಕ್ವೆನ್ಸಿ ಇನ್ ಹರ್ಡ್ಸ್. ಇದು ನಮ್ಮ ಟ್ರಾನ್ಸ್ಫಾರ್ಮರಲ್ಲಿ ಏನಾಗುತ್ತೆ, ಚೇಂಜ್ ಆಗಲ್ಲ ಪ್ರೈಮರಿ ಟು ಸೆಕೆಂಡರಿ. ನೀವು ಪ್ರೈಮರಿನಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಕೊಟ್ಟಿದ್ದೀರಾ ಅಷ್ಟೇ ಫ್ರೀಕ್ವೆನ್ಸಿ ಸೆಕೆಂಡರಿನಲ್ಲಿ ಇರುತ್ತೆ. ಯಾವ ಥರ ನೀವು ಪವರ್ ಚೇಂಜ್ ಆಗೋದಿಲ್ಲ ಪ್ರೈಮರಿ ಟು ಸೆಕೆಂಡರಿ, ಸೊ ಅದೇ ಥರ ಫ್ರೀಕ್ವೆನ್ಸಿ ಕೂಡ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೊ ಪ್ಯಾರಲಲ್ ಆಪರೇಷನ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ಎರಡು ಟ್ರಾನ್ಸ್ಫಾರ್ಮರ್ನ ನೀವು ಪ್ಯಾರಲಲ್ ಮಾಡಬೇಕಂದ್ರೆ ಅದು ಯಾವ ರೀತಿ ಮಾಡ್ತೀರಾ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಅದಕ್ಕೆ ಫಸ್ಟು ನಮಗೆ ಕಂಡೀಷನ್ಸ್ ಇದೆ. ಸೊ ಯಾವುದೇ ಎರಡು ಟ್ರಾನ್ಸ್ಫಾರ್ಮರ್ನ ನಾವು ಪ್ಯಾರಲಲ್ ಮಾಡಬೇಕಂದ್ರೆ ಅದಕ್ಕೆ ಸಮ್ ಕಂಡೀಷನ್ಸ್ ಇದೆ. ಅದಕ್ಕೆ ರೀಸನ್ನು ಬೇಕು ನಿಮಗೆ, ಯಾಕೆ ಪ್ಯಾರಲಲ್ ಮಾಡ್ತಾ ಇದ್ದೀರಾ, ವಾಟ್ ಈಸ್ ದ ರೀಸನ್ ಟು ಮೇಕ್ ದ ಪ್ಯಾರಲಲ್ ಕನೆಕ್ಷನ್ ಆಫ್ ಟು ಟ್ರಾನ್ಸ್ಫಾರ್ಮರ್ಸ್, ಯಾಕೆ ಪ್ಯಾರಲಲ್ ಮಾಡಬೇಕು. ಸೊ ಕಂಡೀಷನ್ ಈಸ್ ವಾಟ್, ಕಂಡೀಷನ್ಸ್ ಇಷ್ಟಿದೆ. ಜೊತೆಯಲ್ಲಿ ರೀಸನ್ ಏನು, ರೀಸನ್ ಈಸ್ ನಿಮಗೆ ಏನು, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಸೊ ಆ ಟ್ರಾನ್ಸ್ಫಾರ್ಮರ್ ಅದರದ್ದು ಕೆಪಾಸಿಟಿ ಏನಿದೆ, ಇಟ್ ಈಸ್ 1 kW. ಬಟ್ ಅದು ನಿಮ್ಮ ಲೋಡ್ ಏನಿದೆ, ಇಟ್ ಈಸ್ ಬಿಯಾಂಡ್ 1 kW ಆಗ್ತಾ ಇದೆ, 1 kW ಜಾಸ್ತಿ ಆಗ್ತಾ ಇದೆ. ಅವಾಗ ಏನು ಮಾಡಬೇಕಾಗುತ್ತೆ, ನೀವು ಸೇಮ್ ಕೆಪಾಸಿಟಿದು ಇನ್ನೊಂದು ಟ್ರಾನ್ಸ್ಫಾರ್ಮರ್ ತೊಗೊಂಡ್ಬಂದು ಪ್ಯಾರಲಲ್ ಮಾಡಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಏನು ಲೋಡ್ ಬಿಯಾಂಡ್ 1 kW ಜಾಸ್ತಿ ಆಗಿದೆಯಲ್ಲ, ಆ ಲೋಡ್ ಏನಾಗುತ್ತೆ ಎರಡು ಟ್ರಾನ್ಸ್ಫಾರ್ಮರ್ಗಳಲ್ಲಿ ಶೇರ್ ಆಗುತ್ತೆ. ಶೇರ್ ಆಗಿ 50-50% ಡಿವೈಡ್ ಮಾಡ್ಕೊಳ್ಳುತ್ತೆ. ಅದು ಸೇಮ್ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ ಹಾಕಬೇಕಾಗುತ್ತೆ ನೀವು. ಆವಾಗ ಲೋಡ್ ಶೇರಿಂಗ್ ಪರ್ಪಸ್ ಜೊತೆಯಲ್ಲಿ ಮೇಂಟೆನೆನ್ಸ್ ಪರ್ಪಸ್ ಅದು ಕೂಡ ಯೂಸ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಮ ಹತ್ರ ಒಂದೇ ಟ್ರಾನ್ಸ್ಫಾರ್ಮರ್ ಇದ್ರೆ ಏನಾಗುತ್ತೆ, ಇನ್ ಕೇಸ್ ಪ್ರಾಬ್ಲಮ್ ಆದರೆ ಕಂಪ್ಲೀಟ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ, ಶಟ್ ಡೌನ್ ಆಗುತ್ತೆ, ನಿಮಗೆ ಪವರ್ ಬ್ಯಾಕಪ್ ಇರೋಲ್ಲ. ಅದು ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಟ್ರಾನ್ಸ್ಫಾರ್ಮರ್ ಪ್ಯಾರಲಲ್ ಮಾಡೋದ್ರಿಂದ ನಮಗೆ ಮೇಂಟೆನೆನ್ಸ್ ಏನಾದರೂ ಇದ್ದರೆ ಟ್ರಾನ್ಸ್ಫಾರ್ಮರಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿಕೊಂಡು ಇನ್ನೊಂದು ಶಟ್ ಡೌನ್ ಮಾಡಿ ಅದನ್ನು ನಾವು ಮೇಂಟೆನೆನ್ಸ್ ಮಾಡ್ಬೋದು. ಸೊ ಅದು ಕೂಡ ಒಂದು ನೆಸಿಟಿ, ಇಟ್ ಈಸ್ ದ ನೆಸಿಟಿ ಆಫ್ ಪ್ಯಾರಲಲ್ ಆಪರೇಷನ್. ಓಕೆ, ಸೊ ನಾವು ಲೋಡ್ ಶೇರ್ ಮಾಡಬೇಕಂದ್ರೆ ನಿಮಗೆ ಪ್ಯಾರಲಲ್ ಆಪರೇಷನ್ ಬೇಕು. ಜೊತೆಯಲ್ಲಿ ಮೇಂಟೆನೆನ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಮಾಡಬೇಕಂದ್ರೆ ಸೊ ಅದಕ್ಕೂ ಕೂಡ ಪ್ಯಾರಲಲ್ ಆಪರೇಷನ್ ಬೇಕಾಗುತ್ತೆ ನಮಗೆ. ಸೊ ಅದು ಮಾಡಿ ನಾವು ಇನ್ನೊಂದು ಪ್ಯಾರಲಲ್ ಆಪರೇಷನ್ ಮಾಡಿ ಯಾವುದು ಮೇಂಟೆನೆನ್ಸ್ ಅಂಡರ್ ಮೇಂಟೆನೆನ್ಸ್ ಇದೆ ಟ್ರಾನ್ಸ್ಫಾರ್ಮರ್ ಅದನ್ನು ಶಟ್ ಡೌನ್ ಮಾಡಿ ಅದನ್ನು ಐಸೋಲೇಟ್ ಮಾಡಿ ಅದನ್ನು ನಾವು ಮೇಂಟೆನೆನ್ಸ್ ಮಾಡ್ಬೋದಾಗಿರುತ್ತೆ. ಸೊ ಈ ಪ್ಯಾರಲಲ್ ಆಪರೇಷನ್ ಮಾಡೋದಕ್ಕೆ ಏನೇನು ಕಂಡೀಷನ್ಸ್ ಏನಿದೆ, ಸೊ ನೋಡಿ ಕಂಡೀಷನ್ಸ್. ಒನ್ ಈಸ್ ಐಡೆಂಟಿಕಲ್ ವೋಲ್ಟೇಜ್ ಆ್ಯಂಡ್ ಟರ್ನ್ಸ್ ರೇಷಿಯೋ. ಸೊ ಟರ್ನ್ಸ್ ರೇಷಿಯೋ, ಇಷ್ಟೊತ್ತು ನಾನು ಟರ್ನ್ಸ್ ರೇಷಿಯೋ ಬಗ್ಗೆ ಹೇಳಿದೆ, ವೋಲ್ಟೇಜ್ ರೇಷಿಯೋ ಬಗ್ಗೆ ಹೇಳಿದೆ. ಸೊ ಅದು ಎರಡೂ ಟ್ರಾನ್ಸ್ಫಾರ್ಮರಲ್ಲಿ ಏನು ನೀವು ಪ್ಯಾರಲಲ್ ಆಪರೇಷನ್ ಮಾಡ್ತಾ ಇದ್ದೀರಾ, ಎರಡೂ ಟ್ರಾನ್ಸ್ಫಾರ್ಮರಲ್ಲಿ ದಿಸ್ ರೇಷಿಯೋ ಶುಡ್ ಬಿ ಸೇಮ್, ಕಂಪಲ್ಸರಿ, ಇಟ್ ಈಸ್ ಸ್ಟ್ರಿಕ್ಟ್ಲಿ ಸೇಮ್. ಐಡೆಂಟಿಕಲ್ ವೋಲ್ಟೇಜ್ ಆ್ಯಂಡ್ ಟರ್ನ್ಸ್ ರೇಷಿಯೋ ಅದು ಸೇಮ್ ಇರಲೇಬೇಕು ನಿಮಗೆ. ಸೇಮ್ ವೋಲ್ಟೇಜ್ ಕೆಪಾಸಿಟಿ ಇರುವಂಥ ಟ್ರಾನ್ಸ್ಫಾರ್ಮರ್ನ ನೀವು ಪ್ಯಾರಲಲ್ ಮಾಡಬೇಕಾಗುತ್ತೆ. ಸೊ ಈ ಥರ ಸೇಮ್ ಪೊಲ್ಯಾರಿಟಿ ಟ್ರಾನ್ಸ್ಫಾರ್ಮರ್ನ ಕನೆಕ್ಟ್ ಮಾಡಬೇಕಾದ್ರೆ ಪೊಲ್ಯಾರಿಟಿ ಆಫ್ ದ ಟ್ರಾನ್ಸ್ಫಾರ್ಮರ್ ಸೇಮ್ ಕನೆಕ್ಟ್ ಮಾಡಬೇಕಾಗುತ್ತೆ ನೀವು. ಜೊತೆಲಿ ಫೇಸ್ ಸೀಕ್ವೆನ್ಸ್, ಓಕೆ, ಫೇಸ್ ಸೀಕ್ವೆನ್ಸ್ ಕೂಡ ಸೇಮ್ ಇರಬೇಕು. ಫೇಸ್ ಸೀಕ್ವೆನ್ಸ್ ಸೇಮ್ ಇಲ್ಲ ಅಂದರೆ ಏನಾಗುತ್ತೆ, ಇಟ್ ಲೀಡ್ಸ್ ಟು ಶಾರ್ಟ್ ಸರ್ಕ್ಯೂಟ್. ನೀವು ಪ್ಯಾರಲಲ್ ಆಪರೇಷನ್ ಮಾಡಿದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೇಮ್ ಫೇಸ್ ಸೀಕ್ವೆನ್ಸಲ್ಲಿ ಇರೋವಂಥ ಟ್ರಾನ್ಸ್ಫಾರ್ಮರ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೇಮ್ ಫೇಸ್ ಸೀಕ್ವೆನ್ಸ್ ಮ್ಯಾಚ್ ಮಾಡೇ ನೀವು ಟ್ರಾನ್ಸ್ಫಾರ್ಮರ್ನ ಪ್ಯಾರಲಲ್ ಮಾಡಬೇಕಾಗುತ್ತೆ. ಸೊ ಈ ಥರ ಸೇಮ್ ಫ್ರೀಕ್ವೆನ್ಸಿ ಮಸ್ಟ್ ಬಿ ಸೇಮ್. ಎರಡೂ ಟ್ರಾನ್ಸ್ಫಾರ್ಮರಲ್ಲಿ ಫ್ರೀಕ್ವೆನ್ಸಿ ಸೇಮ್ ಮ್ಯಾಚ್ ಆಗಲೇಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಸರ್ಕ್ಯುಲೇಟಿಂಗ್ ಕರೆಂಟ್ ಜಾಸ್ತಿ ಕಡಿಮೆ ಆಗುತ್ತೆ, ನಿಮಗೆ ಕೋರ್ ಸ್ಯಾಚುರೇಷನ್ ಚೇಂಜ್ ಆಗುತ್ತೆ. ಓಕೆ, ನಿಮಗೆ ಐರನ್ ಲಾಸಸ್ ವೇರಿ ಆಗ್ತಾ ಇರುತ್ತೆ. ಸೊ ಆ ಥರ ಆಗೋಂಗಿಲ್ಲ, ಯಾಕಂದರೆ ಐರನ್ ಲಾಸ್ ಇಸ್ ದ ಕಾನ್ಸ್ಟೆಂಟ್ ಲಾಸ್. ನೀವು ಫ್ರೀಕ್ವೆನ್ಸಿ ಸರಿಯಾಗಿ ಮ್ಯಾಚ್ ಆಗಲಿಲ್ಲ ಅಂದರೆ ಎರಡೂ ಟ್ರಾನ್ಸ್ಫಾರ್ಮರಲ್ಲಿ ಏನಾಗುತ್ತೆ, ಐರನ್ ಲಾಸ್ ವೇರಿ ಆಗುತ್ತೆ. ಇಟ್ ಲೀಡ್ಸ್ ಟು ಮೆನಿ ಪ್ರಾಬ್ಲಮ್ಸ್. ಓಕೆ, ಸೊ ಸೇಮ್ ವೆಕ್ಟರ್ ಗ್ರೂಪ್, ತ್ರೀ ಫೇಸಲ್ಲಿ ಸೇಮ್ ವೆಕ್ಟರ್ ಗ್ರೂಪ್ ಅಂದರೆ ಏನು, ವೆಕ್ಟರ್ ಗ್ರೂಪ್ ಮೀನ್ಸ್ ಏನು, ಫೇಸ್ ಶಿಫ್ಟ್ ಆಫ್ ದ ಫೇಸಸ್, ಫೇಸ್ ಶಿಫ್ಟ್ ಬಿಟ್ವೀನ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಜೊತೆಲಿ ಅದು ಎಲ್ಲ ಟ್ರಾನ್ಸ್ಫಾರ್ಮರಲ್ಲೂ ಸೇಮ್ ಇರಬೇಕು. ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಪ್ಯಾರಲಲ್ನಿಗೆ ಎರಡಲ್ಲೂ ಸೇಮ್ ಫೇಸ್ ಶಿಫ್ಟ್ ಇರಬೇಕು, ಅದು ಚೇಂಜ್ ಆಗೋ ಹೋಗಿಲ್ಲ. ಸೊ ಈ 5 ಕಂಡೀಷನ್ಸ್ ಕಂಪಲ್ಸರಿ ಸ್ಟ್ರಿಕ್ಟ್ಲಿ ಮ್ಯಾಚ್ ಆಗಬೇಕು. ವೋಲ್ಟೇಜ್ ಆ್ಯಂಡ್ ಟರ್ನ್ಸ್ ರೇಷಿಯೋ ಸ್ಟ್ರಿಕ್ಟ್ಲಿ ಮ್ಯಾಚ್ ಆಗಬೇಕು, ಪೊಲ್ಯಾರಿಟಿ ಸ್ಟ್ರಿಕ್ಟ್ಲಿ ಮ್ಯಾಚ್ ಆಗಬೇಕು. ಯಾಕಂದರೆ ನೀವು ಕನೆಕ್ಷನ್ ಮಾಡಬೇಕಾದ್ರೆ ಆಪೋಸಿಟ್ ಪೊಲ್ಯಾರಿಟಿ ಏನಾಗುತ್ತೆ, ಅದು ಕೂಡ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ಸೇಮ್ ಫೇಸ್ ಸೀಕ್ವೆನ್ಸ್ ಇದು ಕೂಡ ಶಾರ್ಟ್ ಸರ್ಕ್ಯೂಟ್ ಕೊಡುತ್ತೆ ಅಲ್ವಾ, ಮೆಸಿವ್ ಶಾರ್ಟ್ ಸರ್ಕ್ಯೂಟ್ ಪ್ಯಾರಲಲ್ ಮಾಡಿದಾಗ. ಫೇಸ್ ಸೀಕ್ವೆನ್ಸ್ ಮಸ್ಟ್ ಬಿ ಸೇಮ್. ಸೊ ಸೇಮ್ ಫ್ರೀಕ್ವೆನ್ಸಿ ಇಟ್ ಈಸ್ ಆಲ್ಸೋ ಮಸ್ಟ್, ಸೇಮ್ ವೆಕ್ಟರ್ ಗ್ರೂಪ್ ಮಸ್ಟ್. 5 ಕಂಡೀಷನ್ಸ್ ಏನಿದೆ ನಿಮಗೆ ಕಂಪಲ್ಸರಿ ಮ್ಯಾಚ್ ಆದರೆ ಮಾತ್ರ ನಿಮಗೆ ಪ್ಯಾರಲಿಂಗ್ ಸಕ್ಸಸ್ಫುಲ್ ಆಗುತ್ತೆ. ನೀವು ಲೋಡ್ನ ಶೇರ್ ಮಾಡ್ಬೋದಾಗಿರುತ್ತೆ, ಜೊತೆಯಲ್ಲಿ ಇನ್ನೇನು ಮಾಡ್ಬೋದು, ಮೇಂಟೆನೆನ್ಸ್ ಆಫ್ ದ ಟ್ರಾನ್ಸ್ಫಾರ್ಮರ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಸೊ ಇದೊಂದು ಇಮೇಜ್ ನೋಡಿ, ಪ್ಯಾರಲಲ್ ಆಪರೇಷನ್ ಮಾಡಬೇಕಾದ್ರೆ ನೀವು ಟ್ರಾನ್ಸ್ಫಾರ್ಮರ್ಸ್ನ ಯಾವ ಥರ ಕನೆಕ್ಟ್ ಮಾಡ್ತೀರಾ. ಇಲ್ಲೊಂದು ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ ಇದೆ ಎರಡು, ಏನು ಮಾಡ್ತಾ ಇದ್ದೀರಾ ನೋಡಿ. ಸೊ ಪ್ರೈಮರಿ ಆಫ್ ದ ಟ್ರಾನ್ಸ್ಫಾರ್ಮರ್ ಇದೆರಡು ಪ್ರೈಮರಿ ಆಫ್ ದ ಟ್ರಾನ್ಸ್ಫಾರ್ಮರ್ಸ್ ಸಪ್ಲೈ ಕೊಡ್ತಾ ಇದ್ದೀರಾ.
ಸೊ ಪ್ರೈಮರಿನ 1 1 2 ಕಾಮನ್ ಮಾಡಿದ್ದೀರಾ, 2 ಟರ್ಮಿನಲ್ 2 ಕಾಮನ್ ಮಾಡಿದ್ದೀರಾ. ಸೊ ಅದಕ್ಕೆ ನೀವು ಇಲ್ಲಿ AC ಸಪ್ಲೈ ಕೊಡ್ತಾ ಇದ್ದೀರಾ, ಸಿಂಗಲ್ ಫೇಸ್ ಸಪ್ಲೈ. ಸೊ ಔಟ್ಪುಟ್ಟಲ್ಲಿ ಏನಾಗಿದೆ ನೋಡಿ, 3 4 3 4 ಓಕೆ ಕನೆಕ್ಷನ್ ಆಗಿದೆ. ಔಟ್ಪುಟ್ ನಿಮಗೆ ಇಲ್ಲಿ ಪ್ಯಾರಲಲ್ ಆಪರೇಷನಲ್ಲಿ ಔಟ್ಪುಟ್ ಬರ್ತಾ ಇದೆ. ಓಕೆ, ಸೊ ಈ ಥರ ಪ್ಯಾರಲಲ್ ಆಪರೇಷನ್. ಇದೇ ಥರ ನೀವು 3 ಫೇಸ್ದು ಕೂಡ ಪ್ಯಾರಲಲ್ ಆಪರೇಷನ್ ಮಾಡ್ಬೋದಾಗಿರುತ್ತೆ. ಅಲ್ಲೂ ಕೂಡ ನಿಮಗೆ ಈ ಕಂಡೀಷನ್ಸ್ನ ನೀವು ಅಲ್ಲೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ. ಹಾಗೆಯೇ ನೀವು ಪ್ಯಾರಲಲ್ ಆಪರೇಷನ್ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಕಂಡೀಷನ್ಸ್ ಮ್ಯಾಚ್ ಆಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಸ್ ವೋಲ್ಟೇಜ್ ರೆಗ್ಯುಲೇಷನ್. ಸೊ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ಎ ಟ್ರಾನ್ಸ್ಫಾರ್ಮರ್. ವಾಟ್ ಈಸ್ ವೋಲ್ಟೇಜ್ ರೆಗ್ಯುಲೇಷನ್? ಸೊ ವೋಲ್ಟೇಜ್ ರೆಗ್ಯುಲೇಷನ್ ಅಂದರೆ ಏನು? ಸೊ ನೀವು ಒಂದು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ಆ ಟ್ರಾನ್ಸ್ಫಾರ್ಮರ್ನ ನೀವು ಲೋಡ್ ಮಾಡ್ತಾ ಇದ್ದೀರಾ. ಪ್ರೈಮರಿನಲ್ಲಿ ನೀವು ಏನು ವೋಲ್ಟೇಜ್ ಅಪ್ಲೈ ಮಾಡಿದ್ದೀರಾ ಅದು ನಿಮಗೆ ಸೆಕೆಂಡರಿನಲ್ಲಿ ಬರ್ತಾ ಇದೆ. ಓಕೆ, ವೆದರ್ ಇಟ್ ಈಸ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್, ಸಮ್ ವೋಲ್ಟೇಜ್ ಬರ್ತಾ ಇದೆ. ನೀವು ಅದಕ್ಕೆ ಲೋಡ್ ಕನೆಕ್ಟ್ ಮಾಡಿದ್ದೀರಾ. ಕಂಟಿನ್ಯೂಸ್ ಲೋಡ್, ಇನ್ ಕೇಸ್ ನಿಮ್ಮ ಲೋಡ್ ಏನಾದರೂ ಇನ್ಕ್ರೀಸ್ ಆಗ್ತಾ ಇದ್ದಾಗ ನಿಮ್ಮ ಟರ್ಮಿನಲ್ ವೋಲ್ಟೇಜ್ ಡ್ರಾಪು ಮೇಂಟೈನ್ ಆಗಬೇಕು. ಅದು ಹಾಗೇನೆ ಕಾನ್ಸ್ಟೆಂಟ್ ಮೇಂಟೈನ್ ಆಗಬೇಕು. ಅದು ವೋಲ್ಟೇಜ್ ಡ್ರಾಪ್ ಜಾಸ್ತಿ ಆಗಬಾರ್ದು ನಿಮ್ಮ ಸೆಕೆಂಡರಿನಲ್ಲಿ. ಸೊ ವೋಲ್ಟೇಜ್ ಡ್ರಾಪ್ ಆದರೆ ಏನಾಗುತ್ತೆ, ನಿಮ್ಮ ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಡಿಕ್ರೀಸ್ ಆಗುತ್ತೆ. ರೆಗ್ಯುಲೇಷನ್ ಪರ್ಸೆಂಟೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ಥರ ಇರ್ಬೋದು. ವೋಲ್ಟೇಜ್ ರೆಗ್ಯುಲೇಷನ್ ಏನಿದೆ ಚೆನ್ನಾಗಿರಬೇಕು ನಿಮ್ಮ ಟ್ರಾನ್ಸ್ಫಾರ್ಮರ್ಸಲ್ಲಿ. ಸೊ ಲೋಡ್ ಏನೇ ವೇರಿ ಆದರೂ ಕೂಡ ನಿಮ್ಮ ನೋ ಲೋಡ್ ಟು ಫುಲ್ ಲೋಡ್ ವೋಲ್ಟೇಜ್ ರೆಗ್ಯುಲೇಷನ್ ಏನಿದೆ ಇಟ್ ಮಸ್ಟ್ ಬಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್. ಸೊ ಸಮ್ ಪರ್ಸೆಂಟೇಜ್ ಆಫ್ ವೋಲ್ಟೇಜ್ ಡ್ರಾಪ್ ಆಗ್ಬೋದು, ಬಟ್ ಆಲ್ಮೋಸ್ಟ್ ಅದು ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ರೆಗ್ಯುಲೇಷನ್ ಯಾವಾಗಲೂ ಕಾನ್ಸ್ಟೆಂಟ್ ಮೇಂಟೈನ್ ಆಗ್ತಾ ಇರಬೇಕು, ನೋ ಲೋಡ್ ಟು ಫುಲ್ ಲೋಡ್. ಸೊ ಇಟ್ ಈಸ್ ದ ವೋಲ್ಟೇಜ್ ರೆಗ್ಯುಲೇಷನ್. ಅದಕ್ಕೆ ನಾವು ವೋಲ್ಟೇಜ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ರೆಗ್ಯುಲೇಷನ್ ಏನು ಮಾಡುತ್ತೆ, ಅದು ಮೆಷರ್ ಮಾಡುತ್ತೆ ಹೌ ಎಫೆಕ್ಟಿವ್ಲಿ ಟ್ರಾನ್ಸ್ಫಾರ್ಮರ್ ಮೇಂಟೈನ್ ಮಾಡ್ತಾ ಇದೆ, ಎಷ್ಟು ಸ್ಟೇಬಲ್ ಆಗಿ ಔಟ್ಪುಟ್ನ ಇದು ವೋಲ್ಟೇಜ್ ನೋ ಲೋಡ್ ಟು ಫುಲ್ ಲೋಡ್ ಕಂಡೀಷನಲ್ಲಿ ಇದು ಮೇಂಟೈನ್ ಮಾಡ್ತಾ ಇದೆ ಟ್ರಾನ್ಸ್ಫಾರ್ಮರ್. ಸೊ ಜೊತೆಯಲ್ಲಿ ಪರ್ಸೆಂಟೇಜ್, ಚೇಂಜ್ ಇನ್ ಪರ್ಸೆಂಟೇಜ್. ಸೊ ಎಷ್ಟು ವೋಲ್ಟೇಜ್ ಚೇಂಜ್ ಆಗ್ತಾ ಇದೆ ಸೆಕೆಂಡರಿನಲ್ಲಿ ನೋ ಲೋಡ್ ಟು ಫುಲ್ ಲೋಡ್, ಎಷ್ಟು ಪರ್ಸೆಂಟೇಜ್ ಆಫ್ ವೋಲ್ಟೇಜ್ ಚೇಂಜ್ ಆಗ್ತಾ ಇದೆ. ಸೊ ಇಟ್ ಈಸ್ ಕಾಲ್ಡ್ ವೋಲ್ಟೇಜ್ ರೆಗ್ಯುಲೇಷನ್. ಸೊ ಸೆಕೆಂಡರಿ ವೋಲ್ಟೇಜ್ನಲ್ಲಿ ನೋ ಲೋಡ್ ಟು ಫುಲ್ ಲೋಡ್ ಎಷ್ಟು ವೋಲ್ಟೇಜ್ ಚೇಂಜ್ ಆಗ್ತಾ ಇದೆ ಡಿಪೆಂಡ್ಸ್ ಟು ದ ಪ್ರೈಮರಿ ವೋಲ್ಟೇಜ್. ಯಾವಾಗ ಪ್ರೈಮರಿ ವೋಲ್ಟೇಜು ಕಾನ್ಸ್ಟೆಂಟ್ ಇರುತ್ತೆ, ನಾವು ಇನ್ಪುಟ್ ಪ್ರೈಮರಿ ವೋಲ್ಟೇಜ್ ಕಾನ್ಸ್ಟೆಂಟ್ ಕೊಟ್ಟಿರ್ತೀವಿ. ಸೆಕೆಂಡರಿ ವೋಲ್ಟೇಜು ನೋ ಲೋಡ್ ಇದ್ದಾಗ ಎಷ್ಟಿದೆ, ಫುಲ್ ಲೋಡ್ ಇದ್ದಾಗ ಏನು ಚೇಂಜಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ವೋಲ್ಟೇಜ್ ಚೇಂಜ್ ಆಗಿದೆ, ಇಟ್ ಈಸ್ ದ ವೋಲ್ಟೇಜ್ ರೆಗ್ಯುಲೇಷನ್. ಸೊ ಇದನ್ನು ನಾವು ಫಾರ್ಮುಲಾದಲ್ಲೂ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ವೋಲ್ಟೇಜ್ ರೆಗ್ಯುಲೇಷನ್ ಏನು ಹೇಳುತ್ತೆ ನಿಮಗೆ, ಚೇಂಜ್ ಇನ್ ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ ಅಂದರೆ ಯಾವುದು, ಸೆಕೆಂಡರಿ ವೋಲ್ಟೇಜ್. ಸೆಕೆಂಡರಿ ವೋಲ್ಟೇಜ್ ಈಸ್ ಕಾಲ್ಡ್ ದ ಔಟ್ಪುಟ್ ವೋಲ್ಟೇಜ್. ಎಷ್ಟು ಚೇಂಜ್ ಆಗ್ತಾ ಇದೆ, ನೋ ಲೋಡ್ ಟು ಫುಲ್ ಲೋಡ್ ಏನು ಚೇಂಜ್ ಆಗ್ತಾ ಇದೆ, ಜೊತೆಯಲ್ಲಿ ನೋ ಲೋಡ್ ಔಟ್ಪುಟ್ ವೋಲ್ಟೇಜ್. ಅಂದರೆ ಚೇಂಜ್ ಇನ್ ಔಟ್ಪುಟ್ ವೋಲ್ಟೇಜ್ ಅಂದರೆ ನೋ ಲೋಡ್ ಮೈನಸ್ ಫುಲ್ ಲೋಡ್ ಡಿವೈಡೆಡ್ ಬೈ ನೋ ಲೋಡ್ ಔಟ್ಪುಟ್ ವೋಲ್ಟೇಜ್. ಇಲ್ಲಿ ನೋಡಿ ರೆಗ್ಯುಲೇಷನಲ್ಲಿದೆ ವಿ ನೋ ಲೋಡ್ ಮೈನಸ್ ವಿ ಫುಲ್ ಲೋಡ್ ಡಿವೈಡೆಡ್ ಬೈ ವಿ ನೋ ಲೋಡ್. ಸೊ ಇಟ್ ಈಸ್ ಕಾಲ್ಡ್ ದ ವೋಲ್ಟೇಜ್ ರೆಗ್ಯುಲೇಷನ್. ನಿಮಗೆ ಇದು ಏನಾದರೂ ಪರ್ಸೆಂಟೇಜಲ್ಲಿ ಬೇಕಂದರೆ ಇಲ್ಲಿ ನೀವು ಇಂಟು 100 ಮಾಡಿದ್ರೆ ರೆಗ್ಯುಲೇಷನ್ ಇನ್ ಪರ್ಸೆಂಟೇಜಲ್ಲಿ ಸಿಗುತ್ತೆ ನಿಮಗೆ. ಸೊ ನೋ ಲೋಡಲ್ಲಿ ಎಷ್ಟು ವೋಲ್ಟೇಜ್ ಇದೆ ಸೆಕೆಂಡರಿನಲ್ಲಿ, ಅದೇ ಥರ ಫುಲ್ ಲೋಡಲ್ಲಿ ಎಷ್ಟು ವೋಲ್ಟೇಜ್ ಇದೆ ಸೆಕೆಂಡರಿನಲ್ಲಿ, ಡಿವೈಡೆಡ್ ಬೈ ನೋ ಲೋಡ್ ವೋಲ್ಟೇಜ್ ಆಫ್ ದ ಸೆಕೆಂಡರಿ. ಇದು ಮಾಡಿದ್ರೆ ನಿಮ್ಗೆ ಏನು ಬರ್ತಾ ಇದೆ, ರೆಗ್ಯುಲೇಷನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಬರ್ತಾ ಇದೆ. ಎಂಥ ರೆಗ್ಯುಲೇಷನ್, ವೋಲ್ಟೇಜ್ ರೆಗ್ಯುಲೇಷನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಬರುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ಬೇಕಂದರೆ ನಿಮ್ಗೆ ಏನು ಮಾಡ್ತೀರಾ, ಇಂಟು 100 ಮಾಡಿದ್ರೆ ಇನ್ ಪರ್ಸೆಂಟೇಜಲ್ಲಿ ರೆಗ್ಯುಲೇಷನ್ ಬರುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟ್ ಈಸ್ ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಯಾವ ಥರ ಮಾಡ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ನ ಯಾವಾಗಲೂ ನಾವು ರೇಟಿಂಗ್ ಮಾಡೋದು ಇನ್ KVA ಮಾಡ್ತೀವಿ. ಬಟ್ ಆಲ್ಮೋಸ್ಟ್ ಎಲ್ಲ ಮೆಷಿನ್ಗಳು ವರ್ಕ್ ಆಗೋದು, ಏನು ಮೆಷಿನ್ಸ್ ವರ್ಕ್ ಆಗ್ತಾ ಇದೆ, ಸೊ ಎಲ್ಲ ಎಲೆಕ್ಟ್ರಿಕಲ್ ಮೆಷಿನ್ಸ್ಗಳು ಯಾವಾಗಲೂ ಕಿಲೋವೇಟಲ್ಲಿ ನಾವು ರೇಟಿಂಗ್ ಮಾಡ್ತೀವಿ ಅದನ್ನು. ಬಟ್ ಟ್ರಾನ್ಸ್ಫಾರ್ಮರ್ನ ಯಾಕೆ ನಾವು KVA ಮಾಡ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ನ ನಾವು ಕಿಲೋವೇಟಲ್ಲಿ ಹೇಳ್ಬೋದು, ಬಟ್ ಟ್ರಾನ್ಸ್ಫಾರ್ಮರ್ನ ನಾವು ಯೂಸ್ ಮಾಡೋದು ಪವರ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೆ, ಪವರ್ನ ಕನ್ಸ್ಯೂಮ್ ಮಾಡೋಕ್ಕೆಲ್ಲ ಯೂಸ್ ಮಾಡೋದು ನಾವು. ಸೊ ಪವರ್ ಕನ್ಸಂಪ್ಷನ್ ಇನ್ ಟ್ರಾನ್ಸ್ಫಾರ್ಮರ್ ಈಸ್ ವೆರಿ ಲೆಸ್, ಅಂದರೆ ಲಾಸಸ್ ಇನ್ ಎ ಟ್ರಾನ್ಸ್ಫಾರ್ಮರ್ ಈಸ್ ವೆರಿ ಲೆಸ್. ಯಾಕಂದರೆ ಇದರಲ್ಲಿ ಯಾವುದೇ ರೊಟೇಷನಲ್ ಪಾರ್ಟ್ಸ್ ಇಲ್ಲ. ರೊಟೇಷನಲ್ ಪಾರ್ಟ್ಸ್ ಇಲ್ಲದೆ ಇರೋದ್ರಿಂದ ಇದರಲ್ಲಿ ನಾವು ಯಾವ ಲಾಸ್ ಇರೋಲ್ಲ, ನಮಗೆ ರೊಟೇಷನಲ್ ಲಾಸ್ ಇರೋಲ್ಲ, ಅಥವಾ ಫ್ರಿಕ್ಷನ್ ಲಾಸ್ ಏನಿದೆ ಅದು ಇರೋದಿಲ್ಲ. ಹಾಗಾಗಿ ಇದರಲ್ಲಿ ಏನು ಲಾಸಸ್ ಆಗುತ್ತೆ, ಐರನ್ ಲಾಸ್ ಆ್ಯಂಡ್ ಕಾಪರ್ ಲಾಸ್, ಇಟ್ ಈಸ್ ವೆರಿ ಲೆಸ್. ಸೊ ಹಾಗಾಗಿ ಇದನ್ನು ನಾವು ಪವರ್ ಇದರಲ್ಲಿ ಕನ್ಸಂಪ್ಷನ್ ಭಾಳ ಕಡಿಮೆ ಇದೆ. ಹಾಗಾಗಿ ಇದನ್ನು ನಾವು ಟ್ರಾನ್ಸ್ಫಾರ್ಮರ್ನ ನಾವು ಯೂಸ್ ಮಾಡೋ ಪರ್ಪಸ್ ಏನಿದೆ, ಇಟ್ ಈಸ್ ಟು ಟ್ರಾನ್ಸ್ಮಿಟ್ ದ ಪವರ್, ನಾಟ್ ಟು ಕನ್ಸ್ಯೂಮ್ ದ ಪವರ್. ಅದಕ್ಕೋಸ್ಕರ ನಾವು ಇದನ್ನು KVA ನಾವು ಇದನ್ನು ನಾಮಿನೇಟ್ ಮಾಡ್ತೀವಿ, ಅಥವಾ ರೇಟಿಂಗ್ನ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಏನಿದೆ ಅದನ್ನು KVA ನಾವು ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಯಾಕಂದರೆ ಇದು ನಾವು
ಪವರ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು, ನಾಟ್ ಟು ಕನ್ಸ್ಯೂಮ್ ದ ಪವರ್ ಕನ್ಸ್ಯೂಮ್ ಮಾಡೋದು ಎಲ್ಲ ಏನಿದೆ ಅದು ಇನ್ ಕಿಲೋವ್ಯಾಟಲ್ಲಿ ಹೇಳ್ತೀವಿ ನಾವು. ಓಕೆ, I²R ಏನಿದೆ ಇಟ್ ಈಸ್ ಇನ್ ಕಿಲೋವ್ಯಾಟ್, ಅಥವಾ ಲಾಸಸ್ನ ಮೈನಸ್ ಮಾಡಿ ಹೇಳ್ತೀವಿ ನಾವು. ಸೊ KV ಏನಿದೆ ಇಟ್ ಈಸ್ ಬಿಯಾಂಡ್ ದ ಲಾಸಸ್ನ ಇಲ್ಲಿ ನಾವು ನೆಗ್ಲಿಜಿಬಲ್ ಅಂತ ತಗೊಂಡಾಗ ಮಾತ್ರ ನಾವು KVನಲ್ಲಿ ನಾವು ಅದನ್ನು ನಾಮಿನೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಟ್ರಾನ್ಸ್ಫಾರ್ಮರ್ಸ್, ಆಲ್ಟರ್ನೇಟರ್ಸ್, ಜನರೇಟರ್ಸ್ ಎಲ್ಲ KVನಲ್ಲಿ ನಾವು ಅದರ ರೇಟಿಂಗ್ನ ನಾವು KVನಲ್ಲಿ ಹೇಳ್ತೀವಿ, ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಜನರೇಟರ್ಸ್ ರೇಟಿಂಗ್, ಆಲ್ಟರ್ನೇಟರ್ಸ್ ಎಲ್ಲ. ಸೊ ಯಾವ್ಯಾವ ಮಿಷಿನ್ಸ್ ಪವರ್ನ ಕನ್ಸ್ಯೂಮ್ ಮಾಡ್ತಾವೋ ಅದೆಲ್ಲ ಇನ್ನು ಕಿಲೋವ್ಯಾಟಲ್ಲಿ ನಾವು ಅದನ್ನು ನಾಮಿನೇಟ್ ಮಾಡ್ತೀವಿ ಅಥವಾ ರೇಟಿಂಗ್ನ ಹೇಳ್ತೀವಿ. ಓಕೆ, ಅದಕ್ಕೋಸ್ಕರ ನಾವು ಟ್ರಾನ್ಸ್ಫಾರ್ಮರ್ನ ಇನ್ನು KVನಲ್ಲಿ ಮಾತ್ರ ಅದನ್ನು ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ಲಾಸಸ್ ಇನ್ ಎ ಟ್ರಾನ್ಸ್ಫಾರ್ಮರ್ನಲ್ಲಿ ಏನೇನು ಲಾಸಸ್ ಬರುತ್ತೆ ಅಂತ. ಸೊ ಜನರಲ್ ಆಗಿ ಟ್ರಾನ್ಸ್ಫಾರ್ಮರ್ನಲ್ಲಿ ನೋ ಲೋಡ್ ಲಾಸಸ್ ಆ್ಯಂಡ್ ಲೋಡ್ ಲಾಸಸ್ ಅಂತ ಎರಡು ಥರ ಇದೆ, ಅಥವಾ ಐರನ್ ಲಾಸ್ ಆ್ಯಂಡ್ ಕಾಪರ್ ಲಾಸ್ ಅಂತ ಹೇಳ್ತೀವಿ ನಾವು. ಓಕೆ, ಅಥವಾ ಓಪನ್ ಸರ್ಕ್ಯೂಟ್ ಲಾಸ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಲಾಸಸ್ ಅಂತ ಕೂಡ ಹೇಳ್ತೀವಿ. ಅದಕ್ಕೆ ವೆರೈಟಿ ಆಫ್ ನೇಮ್ಸ್ ಇದೆ. ಸೊ ಲಾಸಸ್ ಇನ್ ಎ ಟ್ರಾನ್ಸ್ಫಾರ್ಮರ್ನಲ್ಲಿ ಫಸ್ಟು ನೋ ಲೋಡ್ ಲಾಸಸ್. ನೋ ಲೋಡ್ ಲಾಸಸ್ ಅಂದರೆ ಏನು? ನೋ ಲೋಡ್ ಲಾಸಸ್ ಈಸ್ ಕಾಲ್ಡ್ ಐರನ್ ಲಾಸ್. ಸೊ ಐರನ್ ಲಾಸಲ್ಲಿ ಏನೇನು ಲಾಸ್ ಬರುತ್ತೆ? ಎಡಿ ಕರೆಂಟ್ ಲಾಸ್ ಬರುತ್ತೆ, ಹಿಸ್ಟೆರಿಸಿಸ್ ಲಾಸ್ ಬರುತ್ತೆ. ಸೊ ನೋ ಲೋಡ್ ಲಾಸಸ್ ಅಂದರೆ ಐರನ್ ಲಾಸ್ ಯಾವುದಕ್ಕೆ ಹೇಳ್ತೀವಿ ನಾವು? ಸೊ ಈಗ ನಾವು ನೋ ಲೋಡ್ ಲಾಸಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದಕ್ಕೆ ನಾವು ಓಪನ್ ಸರ್ಕ್ಯೂಟ್ ಟೆಸ್ಟ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಫಾರ್ಮರ್ನಲ್ಲಿ ಓಪನ್ ಸರ್ಕ್ಯೂಟ್ ಟೆಸ್ಟ್ ಮಾಡಿದಾಗ ನಮಗೆ ನೋ ಲೋಡ್ ಲಾಸಸ್ ಸಿಗುತ್ತೆ. ನೋ ಲೋಡ್ ಲಾಸಸ್ ಬೇಕಂದರೆ ನಾವು ಓಪನ್ ಸರ್ಕ್ಯೂಟ್ ಟೆಸ್ಟ್ ಆಫ್ ದ ಟ್ರಾನ್ಸ್ಫಾರ್ಮರ್ ಮಾಡಬೇಕಾಗುತ್ತೆ. ಓಪನ್ ಸರ್ಕ್ಯೂಟ್ ಯಾವುದು? ಅದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಇದೆ, ಅದಕ್ಕೆ ಪ್ರೊಸೀಜರ್ ಇದೆ, ಹೇಳ್ತೀನಿ ಅದ್ರ ಬಗ್ಗೆ. ಸೊ ಫಸ್ಟ್ ನೋ ಲೋಡ್ ಲಾಸ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ನೋ ಲೋಡ್ ಲಾಸ್ ನಥಿಂಗ್ ಬಟ್ ಎಡಿ ಕರೆಂಟ್ ಲಾಸ್. ಸೊ ಎಡಿ ಕರೆಂಟ್ ಲಾಸ್ ಎಲ್ಲಿ ಆಗುತ್ತೆ? ಕೋರಲ್ಲಿ ಆಗುತ್ತೆ ಲಾಸ್ ಅದು. ಸೊ ನೀವು ಪ್ರೈಮರಿಗೆ ಇನ್ಪುಟ್ ಸಪ್ಲೈ ಕೊಡ್ತೀರಾ, ಸೆಕೆಂಡರಿ ಟರ್ಮಿನಲ್ಸಿಗೆ ನೀವು ಯಾವುದೋ ಲೋಡ್ ಕನೆಕ್ಟ್ ಮಾಡಲ್ಲ, ಬಟ್ ಆದರೂ ಅದರಲ್ಲಿ ಏನಾಗುತ್ತೆ, ಸೆಕೆಂಡರಿನಲ್ಲಿ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಅದು ಎಲ್ಲೂ ಕನೆಕ್ಟ್ ಆಗಿಲ್ಲ, ಲೋಡ್ ಕನೆಕ್ಟ್ ಆಗಿಲ್ಲ, ಓಪನ್ ಸರ್ಕ್ಯೂಟ್ ಇದೆ. ಆವಾಗ ಏನಾಗುತ್ತೆ, ನಮಗೆ ಸಮ್ ಆಫ್ ದ ಫ್ಲಕ್ಸ್ ಏನಾಗುತ್ತೆ ಪ್ರೈಮರಿನಲ್ಲಿ ಅಥವಾ ಸೆಕೆಂಡರಿನಲ್ಲಿ, ಎರಡು ಬೋತ್ ಸೈಡ್ ಏನಾಗುತ್ತೆ, ಸಮ್ ಫ್ಲಕ್ಸ್ ಏನು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಕೋರಲ್ಲಿ, ಅದೇನಾಗುತ್ತೆ ಕೋರ್ ಜೊತೆನೇ ಲಿಂಕ್ ಆಗಿ ಸಮ್ ಸರ್ಕ್ಯುಲೇಟಿಂಗ್ ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಆ ಸರ್ಕ್ಯುಲೇಟಿಂಗ್ ಕರೆಂಟ್ ಎಲ್ಲೂ ಅದಕ್ಕೆ ಪಾತ್ ಇಲ್ಲ ಮೂವ್ ಆಗೋದಕ್ಕೆ, ಅದೇನಾಗುತ್ತೆ ಕೋರ್ನಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಅದು ಆ ಸರ್ಕ್ಯುಲೇಟಿಂಗ್ ಕರೆಂಟಿಂದ ಏನಾಗುತ್ತೆ, ಸಮ್ ಹೀಟ್ ಡೆವಲಪ್ ಆಗುತ್ತೆ ಕೋರಲ್ಲಿ. ಸೊ ಇದನ್ನು ನಾವು ಎಡಿ ಕರೆಂಟ್ ಲಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಡಿಪೆಂಡ್ ಆನ್ ದ ಹಿಸ್ಟೆರಿಸಿಸ್ ಲಾಸ್. ಯಾಕಂದರೆ ಹಿಸ್ಟೆರಿಸಿಸ್ ಎಷ್ಟು ಜಾಸ್ತಿ ಕಡಿಮೆ ಇದೆ ಅದ್ರ ಮೇಲೆ ಎಡಿ ಕರೆಂಟ್ ಲಾಸ್ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದರೆ ಇದೆರಡು ಜೊತೆಲಿದೆ, ಟುಗೆದರ್ ವಿತ್ ಅನ್ ಎಫೆಕ್ಟ್ ಕಾಲ್ಡ್ ಹಿಸ್ಟೆರಿಸಿಸ್ ಲಾಸ್, ಎಡಿ ಕರೆಂಟ್ ಲಾಸು ಯಾವಾಗಲೂ ಜೊತೆಲೇ ಇರ್ತಾವೆ ಅದು. ಓಕೆ, ಹಿಸ್ಟೆರಿಸಿಸ್, ಅದಕ್ಕೋಸ್ಕರ ನಾವು ಹಿಸ್ಟೆರಿಸಿಸ್ ಲಾಸ್ನ ಅವಾಯ್ಡ್ ಮಾಡಬೇಕಂದ್ರೆ ನಾವು ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಲ್ಯಾಮಿನೇಟೆಡ್ ಸ್ಟೀಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕೋರ್ ಲಾಸ್ ರೆಡ್ಯೂಸ್ ಆಗುತ್ತೆ. ಕೋರ್ ಲಾಸ್ ಅಂದರೆ ಯಾವ್ಯಾವ್ದು ಬರುತ್ತೆ ಇಲ್ಲಿ? ಎಡಿ ಕರೆಂಟ್ ಲಾಸ್ ಜೊತೆಲಿ ಹಿಸ್ಟೆರಿಸಿಸ್ ಲಾಸ್ ಎರಡೂ ಕೂಡ ಬರುತ್ತೆ. ಸೊ ಈ ಕೋರ್ ಲಾಸ್ನ ಮಿನಿಮೈಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕಾಗುತ್ತೆ, ಲ್ಯಾಮಿನೇಟೆಡ್ ಸಿಲಿಕಾನ್ ಸ್ಟೀಲ್ನ ಯೂಸ್ ಮಾಡೋದ್ರಿಂದ, ನಾವು ಲ್ಯಾಮಿನೇಟೆಡ್ ಶೀಟ್ಸ್ ಯೂಸ್ ಮಾಡೋದ್ರಿಂದ ಐರನ್ ಲಾಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ ನಮಗೆ. ಬಟ್ ಈ ಐರನ್ ಲಾಸ್ನ ನಾವು ನೋಡಬೇಕಂದ್ರೆ ಎಲ್ಲಿ ನೋಡಬೇಕಾಗುತ್ತೆ? ಓಪನ್ ಸರ್ಕ್ಯೂಟ್ ಟೆಸ್ಟಲ್ಲಿ ನಾವು ಇದನ್ನು ನಾವು ಮೆಷರ್ ಮಾಡಬೇಕಾಗುತ್ತೆ. ಓಪನ್ ಸರ್ಕ್ಯೂಟ್ ಟೆಸ್ಟ್ ಡಯಾಗ್ರಾಮ್ ಹೇಗಿದೆ ನೋಡೋಣ ಅದು. ಓಕೆ, ಸೊ ಈ ಥರ ಇನ್ನೊಂದು ಲೋಡ್ ಲಾಸ್. ಲೋಡ್ ಲಾಸ್ ಅಂದರೆ ಇದಕ್ಕೆ ನಾವು ಕಾಪರ್ ಲಾಸ್ ಅಂತ ಹೇಳ್ತೀವಿ, ಅಥವಾ ಶಾರ್ಟ್ ಸರ್ಕ್ಯೂಟ್ ಟೆಸ್ಟಲ್ಲಿ ಇದನ್ನು ನಾವು ಮೆಷರ್ ಮಾಡ್ಬೋದಾಗಿರುತ್ತೆ. ಸೊ ಲೋಡ್ ಲಾಸ್ ಅಂದರೆ ಏನು? ಲೋಡ್ ಕನೆಕ್ಟ್ ಮಾಡಿದಾಗ. ಇಷ್ಟೊತ್ತು ನಾವು ನೋಡಿದ್ದು ನೋ ಲೋಡ್ ಲಾಸ್. ಲೋಡ್ ಇರಲಿ ಬಿಡಲಿ, ಐರನ್ ಲಾಸ್ ಏನಿದೆ ಇಟ್ ಈಸ್ ಕಾನ್ಸ್ಟೆಂಟ್, ಅದು ಸೇಮ್ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಬಟ್ ಲೋಡ್ ಲಾಸ್ ಏನಿದೆ ಇಟ್ ಡಿಪೆಂಡ್ಸ್ ಆನ್ ದ ಲೋಡ್. ಜೊತೆಲಿ ವೈಂಡಿಂಗಲ್ಲಿ ಏನು I²R ಲಾಸ್ ಆಗ್ತಾ ಇದೆ ಹೀಟ್ ಆಗಿ ವೈಂಡಿಂಗು, ಸೊ ಅದು ಇಟ್ ಈಸ್ ಕಾಪರ್ ಲಾಸ್, ಅದು ಲೋಡ್ ಲಾಸ್ ಅಂತ ಹೇಳ್ತೀವಿ ನಾವು. ಲೋಡ್ ಲಾಸ್ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಕಾಪರ್ ಲಾಸ್. ಓಕೆ, ಎಲ್ಲಿ ಸಿಗುತ್ತೆ ನಮಗೆ ಇದು? ವೈಂಡಿಂಗಲ್ಲಿ I²R ಲಾಸಸ್ ಏನಾಗುತ್ತೆ ವೋಲ್ಟೇಜ್ ಡ್ರಾಪ್ ಆಗಿ, ಇಟ್ ಈಸ್ ದ ಕಾಪರ್ ಲಾಸ್. ಓಕೆ, ಸೊ ಇದು ಲೋಡ್ ಕನೆಕ್ಟ್ ಆದಾಗ ಮಾತ್ರ ಆಗುತ್ತೆ. ಅಂದರೆ ಸೆಕೆಂಡರಿ ಆಫ್ ದ ವೈಂಡಿಂಗ್ ಏನಿದೆ ಅದು ಕ್ಲೋಸ್ ಆಗಬೇಕು, ಆವಾಗ ಮಾತ್ರ ನಮಗೆ ಕಾಪರ್ ಲಾಸ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಲೋಡ್ ಲಾಸಸ್ ಅಂತ ಹೇಳ್ತೀವಿ. ಕ್ಲೋಸ್ ಯಾವಾಗ ಆಗುತ್ತೆ ಸೆಕೆಂಡರಿ ವೈಂಡಿಂಗು? ಲೋಡ್ ಕನೆಕ್ಟ್ ಆಗಬೇಕು, ಅಥವಾ ಶಾರ್ಟ್ ಸರ್ಕ್ಯೂಟ್ನ ಮಾಡಬೇಕು, ಅಥವಾ ನಾವು ಆ ಟರ್ಮಿನಲ್ನ ಶಾರ್ಟ್ ಮಾಡಬೇಕಾಗುತ್ತೆ, ಆವಾಗ ಮಾತ್ರ ನಮಗೆ ಲೋಡ್ ಲಾಸಸ್ ಸಿಗುತ್ತೆ. ಅದಕ್ಕೆ ನಾವು ಕಾಪರ್ ಲಾಸ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿಪೆಂಡ್ ಆನ್ ದ ವೈಂಡಿಂಗ್ ರೆಸಿಸ್ಟೆನ್ಸ್. ಅದಕ್ಕೋಸ್ಕರ ಇದನ್ನು ನಾವು I²R ಅಂತ ಹೇಳ್ತೀವಿ, ಕಾಪರ್ ಲಾಸ್ನ ನಾವು. ಸೊ ಇದನ್ನು ನಾವು ಮೆಜರ್ ಮಾಡಬೇಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಮೂವ್ ಟು ದ ಟೆಸ್ಟ್. ಫಸ್ಟ್ ಒಂದು ಓಪನ್ ಸರ್ಕ್ಯೂಟ್ ಟೆಸ್ಟ್ ಬಗ್ಗೆ ಮಾತಾಡೋಣ. ಸೊ ಓಪನ್ ಸರ್ಕ್ಯೂಟ್ ಟೆಸ್ಟಲ್ಲಿ ಏನಾಗುತ್ತೆ, ಓಪನ್ ಸರ್ಕ್ಯೂಟ್ ಟೆಸ್ಟಿಗೆ ನಾವು ಟ್ರಾನ್ಸ್ಫಾರ್ಮರ್ಗೆ ಇನ್ಪುಟ್ ಪವರ್ ಸಪ್ಲೈ ಏನು ಕನೆಕ್ಟ್ ಮಾಡ್ತಾ ಇದ್ದೀವಿ ಆ ಜಾಗದಲ್ಲಿ ನಾವು ವೋಲ್ಟ್ ಮೀಟರ್, ಅಮೀಟರ್ ಆ್ಯಂಡ್ ವ್ಯಾಟ್ ಮೀಟರ್ನ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿ ಏನು ಮಾಡ್ತೀವಿ,
ಸೆಕೆಂಡರಿ ಆಫ್ ದ ವೈಂಡಿಂಗ್ನ ಓಪನ್ ಇಟ್ಟಿರ್ತೀವಿ. ಜೊತೆಯಲ್ಲಿ ಏನು ಮಾಡ್ತೀವಿ, ಓಪನ್ ಸರ್ಕ್ಯೂಟ್ ಟೆಸ್ಟಲ್ಲಿ ಏನಾಗುತ್ತೆ ಅಂದರೆ ಲೋ ವೋಲ್ಟೇಜ್ ವೈಂಡಿಂಗ್ ಏನಿದೆ ಅದಕ್ಕೆ ನಾವು ಇನ್ಪುಟ್ ಕೊಡ್ತೀವಿ. ಔಟ್ಪುಟ್ ಹೈ ಔಟ್ಪುಟ್ ಟರ್ಮಿನಲ್ ಏನಿದೆ ಅದು ಓಪನಲ್ಲಿ ಇಡ್ತೀವಿ. ಸೊ ಡಯಾಗ್ರಾಮಲ್ಲಿ ನೋಡಿ. ಸೊ ಇಲ್ಲೇನಾಗಿದೆ ನೋಡಿ, ಇಲ್ಲಿ ಒಂದು ವ್ಯಾಟ್ ಮೀಟರ್ ಇದೆ, ಅಮೀಟರ್ ಇದೆ, ವೋಲ್ಟ್ ಮೀಟರ್ ಇದೆ, ಟ್ರಾನ್ಸ್ಫಾರ್ಮರ್ ಇದೆ. ಸೊ ಟ್ರಾನ್ಸ್ಫಾರ್ಮಲ್ಲಿ ನೋಡಿ, ಇದು ಲೋ ವೋಲ್ಟೇಜ್ ಸೈಡ್ ಅಂದರೆ ಕಡಿಮೆ ನಂಬರ್ ಆಫ್ ಟರ್ನ್ಸ್ ಇದೆ, ಲೆಸ್ ನಂಬರ್ ಆಫ್ ಟರ್ನ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ಮೋರ್ ನಂಬರ್ ಆಫ್ ಟರ್ನ್ಸ್ ಇದೆ, ಹೈ ವೋಲ್ಟೇಜ್ ಸೈಡ್. ಸೊ ಯಾವಾಗಲೂ ನಾವು ಇನ್ಪುಟ್ ವೋಲ್ಟೇಜ್ ಏನಿದೆ ಓಪನ್ ಸರ್ಕ್ಯೂಟ್ ಟೆಸ್ಟ್ನಲ್ಲಿ, ಅಥವಾ ಟು ಡಿಟರ್ಮೈನ್ ದ ಐರನ್ ಲಾಸ್ ಓಪನ್ ಸರ್ಕ್ಯೂಟ್ ಟೆಸ್ಟ್ ಮಾಡ್ತೀವಿ ನಾವು. ಸೊ ಇದರಲ್ಲಿ ಏನು ಮಾಡ್ತೀವಿ ನಾವು, ಲೋ ವೋಲ್ಟೇಜ್ ಸೈಡ್ಗೆ ನಾವು ಇನ್ಪುಟ್ ವೋಲ್ಟೇಜ್ನ ಕೊಡ್ತಾ ಇದ್ದೀವಿ. ಜೊತೆಲಿ ಅದ್ರ ಜೊತೆ ಏನು ಕನೆಕ್ಟ್ ಮಾಡಿದ್ದೀವಿ, ವ್ಯಾಟ್ ಮೀಟರ್, ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಿದ್ದೀವಿ. ಹೈ ವೋಲ್ಟೇಜ್ ಸೈಡ್ನ ನಾವೇನು ಮಾಡಿದ್ದೀವಿ, ಓಪನ್ ಬಿಟ್ಟಿದ್ದೀವಿ, ನಾವು ಯಾವುದೇ ಲೋಡ್ ಕನೆಕ್ಟ್ ಮಾಡಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಓಪನ್ ಸರ್ಕ್ಯೂಟ್ ಟೆಸ್ಟ್. ಓಕೆ, ಸೊ ಈಗ ಇದರಲ್ಲಿ ಏನಾಗುತ್ತೆ, ನೀವು ಇನ್ಪುಟ್ ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಡ್ಯೂ ಟು ನೋ ಲೋಡ್ ವೆರಿ ಲೆಸ್ ಕರೆಂಟ್ ಇಲ್ಲಿ ನಿಮಗೆ ರೀಡಿಂಗಲ್ಲಿ ಬರುತ್ತೆ. ಜೊತೆಲಿ ವ್ಯಾಟ್ ಮೀಟರ್ ರೀಡಿಂಗ್ ಕೂಡ ಭಾಳ ಕಡಿಮೆ ಇರುತ್ತೆ. ಆ ರೀಡಿಂಗಲ್ಲಿ ಏನು ತೋರಿಸ್ತಾ ಇರುತ್ತೆ, ಅದು ಈ ಟ್ರಾನ್ಸ್ಫಾರ್ಮರ್ನ ಕೋರಲ್ಲಿ ಏನು ಲಾಸ್ ಆಗ್ತಾ ಇದೆ, ಐರನ್ ಲಾಸ್, ಅದನ್ನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ ಅದು. ಓಕೆ, ಲಾಸ್, ಐರನ್ ಲಾಸ್ನ ಮಾತ್ರ ಇದು ತೋರಿಸ್ತಾ ಇರುತ್ತೆ. ಓಕೆ, ಸೊ ಅದು ಕೋರ್ ಲಾಸ್. ರೈಟ್, ಪಾಸ್ ಮಾಡಿದ್ದೀರಾ? ಸೊ ಓಪನ್ ಸರ್ಕ್ಯೂಟ್ ಟೆಸ್ಟಲ್ಲಿ ಏನೇನಿದೆ, ವ್ಯಾಟ್ ಮೀಟರ್ ಇದೆ, ಅಮೀಟರ್ ಇದೆ, ವೋಲ್ಟ್ ಮೀಟರ್ ಇದೆ, ಟ್ರಾನ್ಸ್ಫಾರ್ಮರ್ ಇದೆ. ಬಟ್ ಟ್ರಾನ್ಸ್ಫಾರ್ಮರ್ನಲ್ಲಿ ನಾವು ಲೋ ವೋಲ್ಟೇಜ್ ಸೈಡ್ನ ನಾವು ಇನ್ಪುಟ್ಟಿಗೆ ಕನೆಕ್ಟ್ ಮಾಡಿದ್ದೀವಿ, ಹೈ ವೋಲ್ಟೇಜ್ ಸೈಡ್ನ ಔಟ್ಪುಟ್ಟಿಗೆ ಕನೆಕ್ಟ್ ಮಾಡಿದ್ದೀವಿ. ಬಟ್ ಹೈ ವೋಲ್ಟೇಜ್ ಸೈಡ್ ಇಲ್ಲಿ ಏನಾಗಿದೆ, ಓಪನ್ ಸರ್ಕ್ಯೂಟ್ ಆಗಿದೆ. ಲೋ ವೋಲ್ಟೇಜ್ ಸೈಡಿಗೆ ಮಾತ್ರ ನಾವು ಇನ್ಪುಟ್ ಸಪ್ಲೈ ಕೊಡ್ತಾ ಇದ್ದೀವಿ. ಎಷ್ಟು ರೇಟೆಡ್ ವೋಲ್ಟೇಜ್ನ ಕೊಡ್ತೀವಿ ಅಲ್ಲಿ ನಾವು. ಇನ್ ಕೇಸ್ ಇನ್ಪುಟ್ ಸೈಡಲ್ಲಿ ನಾವು 110 ವೋಲ್ಟ್ಸ್ ಇದೆ, ಔಟ್ಪುಟ್ ಸೈಡಲ್ಲಿ ನಿಮಗೆ 230 ವೋಲ್ಟ್ಸ್ ಬರ್ತಾ ಇದೆ ಅಂದರೆ ಇನ್ಪುಟ್ ಸೈಡ್ಗೆ ನಾವು 110ನ ರೇಟೆಡ್ ವೋಲ್ಟೇಜ್ನ ಅಪ್ಲೈ ಮಾಡ್ತೀವಿ. ಔಟ್ಪುಟ್ಟಲ್ಲಿ ಏನಾಗುತ್ತೆ, ಈ ಟರ್ಮಿನಲಲ್ಲಿ ಈಗ 240 ವೋಲ್ಟ್ಸ್ ಬರ್ತಾ ಇದೆ, ಬಟ್ ಇಟ್ ಈಸ್ ಓಪನ್ ಸರ್ಕ್ಯೂಟ್, ಯಾವುದೇ ಲೋಡ್ ಇಲ್ಲಿ ಕನೆಕ್ಟ್ ಆಗಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಕಾಪರ್ ಲಾಸ್ ಬರೋದಕ್ಕೆ ಚಾನ್ಸ್ ಇಲ್ಲ. ವೈಂಡಿಂಗಲ್ಲಿ ಈ ಸರ್ಕ್ಯೂಟ್ ಕ್ಲೋಸ್ ಆದರೆ ಮಾತ್ರ ನಮಗೆ ಕಾಪರ್ ಲಾಸ್ ರೆಕಾರ್ಡ್ ಆಗುತ್ತೆ. ಹಾಗಾಗಿ ವ್ಯಾಟ್ ಮೀಟರಲ್ಲಿ ಏನು ರೀಡಿಂಗ್ ಬರ್ತಾ ಇದೆ, ಇಟ್ ಈಸ್ ಪ್ಯೂರ್ಲಿ ಫಾರ್ ಐರನ್ ಲಾಸ್. ಎಲ್ಲಾಗ್ತಾ ಇದೆ ಆ ಲಾಸು, ಕೋರ್ ಆಫ್ ದ ಟ್ರಾನ್ಸ್ಫಾರ್ಮರ್ನಲ್ಲಿ. ಕೋರ್ನಲ್ಲಿ ಏನು ಸರ್ಕ್ಯುಲೇಟಿಂಗ್ ಕರೆಂಟ್ ಫ್ಲೋ ಆಗ್ತಾ ಇದೆ, ಆ ಕರೆಂಟ್ನಲ್ಲಿ ಏನು ಪವರ್ ಲಾಸ್ ಆಗ್ತಾ ಇದೆ, ಅದನ್ನು ಮಾತ್ರ ಈ ವ್ಯಾಟ್ ಮೀಟರ್ ಈಗ ರೀಡಿಂಗಲ್ಲಿ ತೋರಿಸ್ತಾ ಇರುತ್ತೆ. ಇಟ್ ಈಸ್ ವೆರಿ ನೆಗ್ಲಿಜಿಬಲ್, ಭಾಳ ಕಡಿಮೆ ಇರುತ್ತೆ ಅದು. ಅಮೀಟಲ್ಲಿ ರೀಡಿಂಗ್ ಕೂಡ ಭಾಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನು ಓಪನ್ ಸರ್ಕ್ಯೂಟ್ ಇದೆ, ಹಾಗಾಗಿ ನಮಗೆ I²R ಲಾಸ್ ಬರ್ತಾ ಇರಲ್ಲ. ಇಲ್ಲಿ ಅಮೀಟಲ್ಲಿ ರೀಡಿಂಗ್ ಏನು ಬರ್ತಾ ಇದೆ, ಇಟ್ ಈಸ್ ಪ್ಯೂರ್ಲಿ ಐರನ್ ಲಾಸ್. ಸೊ ಸರ್ಕ್ಯುಲೇಟಿಂಗ್ ಕರೆಂಟಿಂದ ಏನು ಪವರ್ ಲಾಸ್ ಆಗ್ತಾ ಇದೆ ಅದು ಮಾತ್ರ ನಮಗೆ ವ್ಯಾಟ್ ಮೀಟರ್ ರೀಡಿಂಗಲ್ಲಿ ಬರ್ತಾ ಇದೆ. ಸೊ ಈ ವ್ಯಾಟ್ ಮೀಟರಲ್ಲಿ ಏನು ರೀಡಿಂಗ್ ಬರ್ತಾ ಇದೆ, ಇಟ್ ಗಿವ್ಸ್ ದ ಐರನ್ ಲಾಸ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ಹಾಗಾಗಿ ನಮಗೆ ಓಪನ್ ಸರ್ಕ್ಯೂಟ್ ಟೆಸ್ಟಲ್ಲಿ ಐರನ್ ಲಾಸ್ ಮಾತ್ರ ಬರುತ್ತೆ. ಅಂಡರ್ಸ್ಟುಡ್? ಓಕೆ, ಲೋ ವೋಲ್ಟೇಜ್ ಸೈಡ್ಗೆ ಇನ್ಪುಟ್ ಕೊಡ್ತೀವಿ, ಹೈ ವೋಲ್ಟೇಜ್ ಸೈಡ್ ಓಪನ್ ಸರ್ಕ್ಯೂಟ್ ಆಗಿರುತ್ತೆ. ಹಾಗಾಗಿ ಸರ್ಕ್ಯೂಟ್ ಕ್ಲೋಸ್ ಆಗದೆ ಇರೋದ್ರಿಂದ ನಮಗೆ ಕಾಪರ್ ಲಾಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಅಮೀಟರ್ ಆ್ಯಂಡ್ ವ್ಯಾಟ್ ಮೀಟರಲ್ಲಿ ತೋರಿಸ್ತಾ ಇರೋದು ನಮಗೆ ಸರ್ಕ್ಯುಲೇಟಿಂಗ್ ಕರೆಂಟ್ ಐರನ್ ಲಾಸ್ ಮಾತ್ರ ವ್ಯಾಟ್ ಮೀಟರ್ ಆ್ಯಂಡ್ ಅಮೀಟರಲ್ಲಿ ತೋರಿಸ್ತಾ ಇದೆ. ಸೊ ಈ ವ್ಯಾಟ್ ಮೀಟರಲ್ಲಿ ಏನು ಪವರ್ ಸಿಗ್ತಾ ಇದೆ ನಮಗೆ, ಇಟ್ ಈಸ್ ದ ಪವರ್ ಲಾಸ್ ಆಫ್ ಐರನ್ ಲಾಸ್ ಓನ್ಲಿ. ಓಕೆ, ಸೊ ಇಟ್ ಈಸ್ ದ ಐರನ್ ಲಾಸ್. ಇದನ್ನು ನಾವು ಓಪನ್ ಸರ್ಕ್ಯೂಟ್ ಟೆಸ್ಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಕೆ, ಲೆಟ್ಸ್ ಮೂವ್ ಟು ದ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಶಾರ್ಟ್ ಸರ್ಕ್ಯೂಟ್ ಟೆಸ್ಟಲ್ಲಿ ಏನು ಮಾಡ್ತೀವಿ ನಾವು, ಓಪನ್ ಸರ್ಕ್ಯೂಟ್ ಟೆಸ್ಟಲ್ಲಿ ಸರ್ಕ್ಯೂಟ್ನ ಓಪನ್ ಇಟ್ಟಿದ್ವಿ. ಶಾರ್ಟ್ ಸರ್ಕ್ಯೂಟ್ ಟೆಸ್ಟಲ್ಲಿ ಏನು ಮಾಡ್ತೀವಿ ನಾವು, ಸರ್ಕ್ಯೂಟ್ನ ಶಾರ್ಟ್ ಮಾಡ್ತೀವಿ, ಬಟ್ ಟ್ರಾನ್ಸ್ಫಾರ್ಮರ್ ಕನೆಕ್ಷನ್ ಇದೆ ಇಂಟರ್ಚೇಂಜ್ ಆಗುತ್ತೆ. ನಾವು ಇನ್ಪುಟ್ ಯಾವಾಗಲೂ ಏನು ಮಾಡ್ತೀವಿ, ಹೈ ವೋಲ್ಟೇಜ್ ಸೈಡಿಗೆ ಕೊಡ್ತೀವಿ, ಔಟ್ಪುಟ್ ಟರ್ಮಿನಲ್ಸ್ನ ನಾವಿಲ್ಲಿ ಒಂದು ಅಮೀಟರಲ್ಲಿ ಶಾರ್ಟ್ ಮಾಡ್ತೀವಿ. ಓಕೆ, ಸೊ ಅದು ಡಯಾಗ್ರಾಮಿಕಲಿ ನೋಡೋಣ ನೋಡಿ. ಸೊ ಇಲ್ಲೇನಾಗಿದೆ, ಹೈ ವೋಲ್ಟೇಜ್ ಸೈಡ್ ನೋಡಿ, ಟ್ರಾನ್ಸ್ಫಾರ್ಮರಲ್ಲಿ ಹೈ ವೋಲ್ಟೇಜ್ ಸೈಡ್ ಇಸ್ ದ ಇನ್ಪುಟ್ ಸೈಡ್. ಓಕೆ, ಲೋ ವೋಲ್ಟೇಜ್ ಸೈಡನ್ನ ಏನು ಮಾಡಿದ್ದೀವಿ ನಾವು, ಒಂದು ಅಮೀಟರಿಂದ ಶಾರ್ಟ್ ಮಾಡಿದ್ದೀವಿ. ಆ್ಯಸ್ ಇಟ್ ಈಸ್ ಕನೆಕ್ಷನ್ ವ್ಯಾಟ್ ಮೀಟರ್ ಆ್ಯಂಡ್ ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ದೀವಿ. ಸೊ ಈಗೇನಾಗುತ್ತೆ, ವೋಲ್ಟೇಜ್ನ ಅಪ್ಲೈ ಮಾಡಬೇಕು. ಎಷ್ಟು ವೋಲ್ಟೇಜ್ನ ಅಪ್ಲೈ ಮಾಡಬೇಕು, ಈಗ ಹೈ ವೋಲ್ಟೇಜ್ ಸೈಡ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಬಟ್ ಹಾಗಾಗಿ ನಾವು ಹೈ ವೋಲ್ಟೇಜ್ ವೆರಿ ಹೈ ವೋಲ್ಟೇಜ್ನ ಕೊಟ್ಟರೆ ಏನಾಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫಾರ್ಮರ್ ಸುಟ್ಟೋಗುತ್ತೆ. ಆವಾಗ ನಮಗೆ ಏನು ಸಿಗಲ್ಲ, ಕಾಪರ್ ಲಾಸು ಸಿಗಲ್ಲ, ಟ್ರಾನ್ಸ್ಫಾರ್ಮರು ಸಿಗಲ್ಲ, ಎಲ್ಲ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ದ ವೋಲ್ಟೇಜ್, ಒಂದು 5% ಆಫ್ ದ ಫುಲ್ ಲೋಡ್ ವೋಲ್ಟೇಜ್ ಅಂತ ನಾವು ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಏನು ನೋಡಬೇಕು ನಾವು, ಅಮೀಟರಲ್ಲಿ ರೀಡಿಂಗ್ ನೋಡಬೇಕು. ನಾವು ಅಮೀಟರಲ್ಲಿ ಏನು ರೀಡಿಂಗ್ ನೋಡಬೇಕಾಗುತ್ತೆ ನಾವು. ಸೊ ಈ ಅಮೀಟರಲ್ಲಿ ನಾವು ಫುಲ್ ಲೋಡ್ ಕರೆಂಟ್ ಆಫ್ ದ ಟ್ರಾನ್ಸ್ಫಾರ್ಮರ್
ಸೇ ಫಾರ್ ಎಕ್ಸಾಂಪಲ್ ಒಂದು 8 ಆ್ಯಂಪ್ಸ್ ಇದೆ ಫುಲ್ ಲೋಡ್ ಕರೆಂಟ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ಅಪ್ ಟು 8 ಆ್ಯಂಪ್ಸ್ವರೆಗೂ ಈ ರೀಡಿಂಗ್ನ ಮಾತ್ರ ನಾವು ತೊಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಆಟೋ ಟ್ರಾನ್ಸ್ಫಾರ್ಮರಲ್ಲಿ ಸಮ್ ವೋಲ್ಟೇಜ್ ಒಂದು 5 ವೋಲ್ಟ್ಸ್ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ. ಈಗ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಆಗಿರೋಂಥ ಅಮೀಟ್ರಲ್ಲಿ ಎಷ್ಟು ರೀಡಿಂಗ್ ಬರ್ತಾ ಇದೆ, ಒಂದು 4 ಆ್ಯಂಪ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ. 4 ಆ್ಯಂಪ್ಸ್ದು ರೀಡಿಂಗ್ ತೊಗೋಬೇಕು ನೀವು. ಆವಾಗ ವೋಲ್ಟೇಜ್ ಎಷ್ಟಿದೆ ಪ್ರೈಮರಿ ಸೈಡ್, ಕರೆಂಟ್ ಎಷ್ಟಿದೆ, ವ್ಯಾಟ್ ಮೀಟರ್ ರೀಡಿಂಗ್ ಏನಿದೆ ತೊಗೋಬೇಕು. ನೆಕ್ಸ್ಟ್ ಇದನ್ನು ಇನ್ಕ್ರೀಸ್ ಮಾಡಬೇಕು. ನೀವು ಇನ್ಕ್ರೀಸ್ ಮಾಡಿದಾಗ ಇಲ್ಲಿ ಸಪೋಸ್ 8 ಆ್ಯಂಪ್ಸಿಗೆ ಬಂತು ಅಂದ್ಕೊಳ್ಳಿ. ಇಟ್ ಈಸ್ ದ ಫುಲ್ ಲೋಡ್ ಕರೆಂಟ್ ಆಫ್ ದ ಟ್ರಾನ್ಸ್ಫಾರ್ಮರ್. ಆವಾಗ ನೀವು ವೋಲ್ಟೇಜ್ ಎಷ್ಟು ಅಪ್ಲೈ ಮಾಡಿದ್ದೀರಾ, ಸಪೋಸ್ ಒಂದು 7 or 8 ವೋಲ್ಟ್ಸ್ ಅಪ್ಲೈ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಅಷ್ಟಕ್ಕೇ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಬಂದುಬಿಡುತ್ತೆ ನಿಮಗೆ. ಫುಲ್ಲಿ ರೇಟೆಡ್ ಕರೆಂಟ್, ಟ್ರಾನ್ಸ್ಫಾರ್ಮರ್ ರೇಟೆಡ್ ಕರೆಂಟ್ ಇಲ್ಲಿ ಬಂದುಬಿಡುತ್ತೆ ನಿಮಗೆ. ಎಷ್ಟಕ್ಕೆ ಬರುತ್ತೆ, ಅಪ್ ಟು ಒಂದು 10 ವೋಲ್ಟ್ಸ್ ಒಳಗಡೆ ನಿಮಗೆ ಬಂದುಬಿಡುತ್ತೆ ರೀಡಿಂಗ್. ಅಪ್ರಾಕ್ಸಿಮೇಟ್ಲಿ 10 to 15 ವೋಲ್ಟ್ಸಲ್ಲಿ ಈ ರೀಡಿಂಗ್ ಬಂದುಬಿಡುತ್ತೆ ನಿಮಗೆ. ರೇಟೆಡ್ ಕರೆಂಟ್ ಬರುತ್ತೆ ಇಲ್ಲಿ, ಯಾಕಂದರೆ ನೀವು ಶಾರ್ಟ್ ಮಾಡಿದ್ದೀರಾ ಇಲ್ಲಿ. ದಿಸ್ ಇಸ್ ನಾಟ್ ದ ಲೋಡ್, ಇದು ಲೋಡ್ ಅಲ್ಲ ನೀವು ಕನೆಕ್ಟ್ ಮಾಡಿರೋದು. ಸೆಕೆಂಡರಿನ ನೀವು ಶಾರ್ಟ್ ಮಾಡಿದ್ದೀರಾ, ಯಾಕಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಸೊ ಶಾರ್ಟ್ ಆಗಿರೋದ್ರಿಂದ ನಿಮಗೆ ವೆರಿ ಲೋ ವೋಲ್ಟೇಜಲ್ಲೇ ನಿಮಗೆ ರೇಟೆಡ್ ಕರೆಂಟಿಗೆ ನೀವು ರೀಚ್ ಆಗ್ತೀರಾ ಇಲ್ಲಿ. ಸೊ ಈ ರೇಟೆಡ್ ಕರೆಂಟಿಗೆ ನೀವು ರೀಚ್ ಆದಾಗ ಇಲ್ಲಿ ಏನು ರೀಡಿಂಗ್ ಇದೆ ವ್ಯಾಟ್ ಮೀಟ್ರಲ್ಲಿ, ಇಟ್ ಗಿವ್ಸ್ ದ ಕಾಪರ್ ಲಾಸ್. ಯಾಕಂದರೆ ಇಲ್ಲಿ ನಾವು ಲೋಡ್ ಕನೆಕ್ಟ್ ಮಾಡಿಲ್ಲ, ಹಾಗಾಗಿ ಕಾಪರಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗ್ತಾ ಇದೆ ವೈಂಡಿಂಗ್ ಆಫ್ ದ ಕಾಪರಲ್ಲಿ, ಸೊ ಇಟ್ ಗಿವ್ಸ್ ದ ಕಾಪರ್ ಲಾಸ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ಹಾಗಾಗಿ ವ್ಯಾಟ್ ಮೀಟಲ್ಲಿ ಈಗ ಏನು ರೀಡಿಂಗ್ ಇದೆ, ಇಟ್ ಈಸ್ ದ ಫುಲ್ ಲೋಡ್ ಕಾಪರ್ ಲಾಸ್ ಆಫ್ ದ ಟ್ರಾನ್ಸ್ಫಾರ್ಮರ್. ಯಾಕಂದರೆ ನಾವು ಇಲ್ಲಿ ಫುಲ್ ಲೋಡಿಗೆ ರೀಚ್ ಮಾಡಿದ್ದೀವಿ ಆ ಮೀಟರ್ನ. ಎಷ್ಟು, ಸೇ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ 8 ಆ್ಯಂಪ್ಸ್ ಅಂತ ಹೇಳಿದೆ. 8 ಆ್ಯಂಪ್ಸ್ವರೆಗೂ ಇಲ್ಲಿ ರೀಡಿಂಗ್ ಬಂದುಬಿಟ್ಟಿದೆ. ಎಷ್ಟು ವೋಲ್ಟೇಜಿಗೆ, ಇಟ್ ಮೇ ಬಿ 7, 8 ಅಥವಾ 10 ವೋಲ್ಟ್ಸ್ ಅಥವಾ 20 ವೋಲ್ಟ್ಸ್ ಇರ್ಬೋದು. ಇಟ್ ಈಸ್ ವೆರಿ ಲಿಟಲ್ ವೋಲ್ಟ್. ಭಾಳ ಕಡಿಮೆ ವೋಲ್ಟೇಜಿಗೆ ಏನಾಗುತ್ತೆ ನಮಗೆ ಇಲ್ಲಿ ರೇಟೆಡ್ ಕರೆಂಟಿಗೆ ಆ ಮೀಟರ್ ರೀಚ್ ಆಗುತ್ತೆ ಶಾರ್ಟ್ ಸರ್ಕ್ಯೂಟಲ್ಲಿ. ಸೊ ಈ ರೀಡಿಂಗ್ ಈ ಟೈಮಲ್ಲಿ ಈ 8 ಆ್ಯಂಪ್ಸಿಗೆ ಏನು ರೀಚ್ ಆಗಿದೆ, ಈ ಟೈಮಲ್ಲಿ ನಮಗೆ ವ್ಯಾಟ್ ಮೀಟರಲ್ಲಿ ಏನು ರೀಡಿಂಗ್ ಬರ್ತಾ ಇದೆ, ಇಟ್ ಗಿವ್ಸ್ ದ ಕಾಪರ್ ಲಾಸ್ ಆಫ್ ದ ಕಂಪ್ಲೀಟ್ ಟ್ರಾನ್ಸ್ಫಾರ್ಮರ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಬೋತ್ ಸೈಡ್. ಎರಡರದ್ದು ಕಾಪರ್ ಲಾಸ್ನ ವ್ಯಾಟ್ ಮೀಟರ್ ನಮಗೆ ತೋರಿಸ್ತಾ ಇರುತ್ತೆ. ಆ ಟೈಮಲ್ಲಿ ಇಲ್ಲಿ ಇನ್ಪುಟ್ಟಲ್ಲಿ ನೀವೇನು ವೋಲ್ಟೇಜ್ ಕೊಟ್ಟಿದ್ದೀರಾ ಅದಕ್ಕೆ ಕರೆಸ್ಪಾಂಡಿಂಗ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ನಿಮಗೆ ತೋರಿಸ್ತಾ ಇರುತ್ತೆ. ನೀವು ಎಷ್ಟು ಕೊಟ್ಟಿದ್ದೀರಾ, 5 ವೋಲ್ಟ್ಸ್ ಕೊಟ್ಟಿದ್ದೀರಾ 5 ವೋಲ್ಟ್ಸ್, 10 ಅಥವಾ 20 ವೋಲ್ಟ್ಸ್ ಕೊಟ್ಟಿದ್ದೀರಾ 20 ತೋರಿಸ್ತಾ ಇರುತ್ತೆ. ಬಟ್ ನೀವು ನೋಡಬೇಕಾಗಿರೋದು ವೋಲ್ಟ್ ಮೀಟರ್ ನೋಡಿಕೊಂಡು ನೀವು ಇದನ್ನು ವೇರಿ ಮಾಡಬಾರ್ದು ಆಟೋ ಟ್ರಾನ್ಸ್ಫಾರ್ಮರ್ನ. ಸೊ ಇಲ್ಲಿ ಅಮೀಟರ್, ಶಾರ್ಟ್ ಸರ್ಕ್ಯೂಟ್ ಅಮೀಟರ್ ಏನಿದೆ ಇದನ್ನು ನೋಡಿಕೊಂಡು ಇದು ರೇಟೆಡ್ ಕರೆಂಟಿಗೆ ರೀಚ್ ಆದರೆ ಅಲ್ಲಿಗೆ ನೀವು ರೀಡಿಂಗ್ನ ಸ್ಟಾಪ್ ಮಾಡಬೇಕು, ಮುಂದಕ್ಕೆ ನೀವು ವೋಲ್ಟೇಜ್ನ ಇನ್ಕ್ರೀಸ್ ಮಾಡಬಾರ್ದು. ಸೊ ಟ್ರಾನ್ಸ್ಫಾರ್ಮರ್ದು ರೇಟೆಡ್ ಕರೆಂಟ್ ಏನಿದೆ ಆ ಕರೆಂಟ್ನ ನೀವು ಇಲ್ಲಿ ತೊಗೋಬೇಕು. ಅಲ್ಲಿ ಇಟ್ ಈಸ್ ದ ಫೈನಲ್ ರೀಡಿಂಗ್ ಆಫ್ ದ ಶಾರ್ಟ್ ಸರ್ಕ್ಯೂಟ್ ಕರೆಂಟ್, ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಓಕೆ, ಸೊ 8 ಆ್ಯಂಪ್ಸ್ ಇದ್ದರೆ ನಿಮ್ಮ ರೇಟೆಡ್ ಟ್ರಾನ್ಸ್ಫಾರ್ಮರ್ನ ರೇಟೆಡ್ ಕರೆಂಟ್ 8 ಆ್ಯಂಪ್ಸ್ವರೆಗೂ ಮಾತ್ರ ನೀವು ರೀಡಿಂಗ್ ತೊಗೋಬೇಕು. ಆವಾಗ ನಿಮಗೆ ಫುಲ್ ಲೋಡ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟಲ್ಲಿ ನಿಮಗೆ ಎಷ್ಟು ಟೋಟಲ್ ಕಾಪರ್ ಲಾಸ್ ಏನಿದೆ ಅದು ವ್ಯಾಟ್ ಮೀಟಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ 10 ವ್ಯಾಟ್, 20 ವ್ಯಾಟ್, 30 ವ್ಯಾಟ್ ಎಷ್ಟಾದರೂ ತೋರಿಸಲಿ, ಅದು ಡಿಪೆಂಡ್ ಆನ್ ದ ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಈ ಥರ ನೀವು ಈ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ರೀಡಿಂಗಲ್ಲಿ ನಿಮಗೆ ಕಾಪರ್ ಲಾಸ್ ಸಿಗುತ್ತೆ ನಿಮಗೆ ಇದರಲ್ಲಿ. ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್, ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ದು ಎಫಿಷಿಯನ್ಸಿ ಏನು, ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ. ಸೊ ವೆನ್ ಕಾಪರ್ ಲಾಸ್ ಈಸ್ ಈಕ್ವಲ್ ಟು ಐರನ್ ಲಾಸ್, ದೆನ್ ಓನ್ಲಿ ದ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಏನಿದೆ ಇಟ್ ಈಸ್ ವೆರಿ ಹೈ. ಸೊ ಇಟ್ ಈಸ್ ಇಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು ನೋಡಿ, 95 to 98% ಅಂತ ಹೇಳ್ತಾ ಇದ್ದಾರೆ. ಸೊ ಈ 98% ಯಾವಾಗ ರೀಚ್ ಆಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ, ಕಾಪರ್ ಲಾಸ್ ಈಸ್ ಈಕ್ವಲ್ ಟು ಐರನ್ ಲಾಸ್. ಅಪ್ರಾಕ್ಸಿಮೇಟ್ಲಿ ಕಾಪರ್ ಲಾಸ್ ಈಸ್ ಈಕ್ವಲ್ ಟು ಐರನ್ ಲಾಸ್ ಆದಾಗ ಮಾತ್ರ ನಿಮಗೆ 98% ರೀಚ್ ಆಗುತ್ತೆ. ಅದೆಲ್ಲ ಯಾವಾಗ ಆಗುತ್ತೆ ನಿಮಗೆ ಕಾಪರ್ ಲಾಸ್ ಈಸ್ ಈಕ್ವಲ್ ಟು ಐರನ್ ಲಾಸ್, ನೀವು ಯೂಸ್ ಮಾಡೋ ಲೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಲೋಡ್ ನೀವು ಇಂಡಕ್ಟಿವ್ ಲೋಡ್ ಯೂಸ್ ಮಾಡಿ ನಿಮಗೆ ಇಷ್ಟೊಂದು ಎಫಿಷಿಯನ್ಸಿ ಬೇಕಂದರೆ ಸಿಗಲ್ಲ ನಿಮಗೆ. ಓಕೆ, ಲೋಡು ಕೂಡ ಕ್ವಶನ್ ಆಗುತ್ತೆ ಅಲ್ವಾ. ಜೊತೆಯಲ್ಲಿ ಐರನ್ ಲಾಸ್ ನಿಮಗೆ ಜಾಸ್ತಿ ಆಗಬಾರ್ದು. ಐರನ್ ಲಾಸ್ ಕಡಿಮೆ ಆಗಬೇಕಂದ್ರೆ ಏನು ಮಾಡಬೇಕು, ನೀವು ಟ್ರಾನ್ಸ್ಫಾರ್ಮರ್ನಲ್ಲಿ ಯೂಸ್ ಮಾಡೋಂಥ ಕೋರ್ ಏನಿದೆ ಇಟ್ ಶುಡ್ ಬಿ ಲ್ಯಾಮಿನೇಟೆಡ್ ಟೈಪ್, ಸಿಲಿಕಾನ್ ಸ್ಟೀಲ್ ಇರಬೇಕು ಅದು ಮೆಟೀರಿಯಲ್, ಲ್ಯಾಮಿನೇಟೆಡ್, ಇಟ್ ಶುಡ್ ಬಿ ಲ್ಯಾಮಿನೇಟೆಡ್. ಆವಾಗ ನಿಮ್ಗೆ ಏನಾಗುತ್ತೆ, ಐರನ್ ಲಾಸ್ ಕೂಡ ಕಡಿಮೆ ಆಗುತ್ತೆ. ಕಾಪರ್ ಲಾಸ್ ಕಡಿಮೆ ಆಗಬೇಕಂದ್ರೆ ಏನು ಮಾಡಬೇಕಾಗುತ್ತೆ ನೀವು, ಸೊ ಕಾಪರ್ ಲಾಸ್ ಕಡಿಮೆ ಆಗಬೇಕಂದ್ರೆ ನೀವು ಯೂಸ್ ಮಾಡೋ ಲೋಡ್ ಕೂಡ ಅದು ರೆಸಿಸ್ಟಿವ್ ಲೋಡ್ ಇರಬೇಕಾಗುತ್ತೆ. ಸೊ ಇಟ್ ಕುಡ್ ಬಿ, ಇಟ್ ಈಸ್ ಇಂಡಕ್ಟಿವ್ ಆದರೆ ಏನಾಗುತ್ತೆ, ಆವಾಗಲೂ ನಿಮಗೆ ಈ ಎಫಿಷಿಯನ್ಸಿ ಸಿಗಲ್ಲ ನಿಮಗೆ. ಸೊ ಹಾಗಾಗಿ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಏನು ಹೇಳುತ್ತೆ, ಇಟ್ ಈಸ್ ಅ ರೇಷಿಯೋ ಆಫ್ ಔಟ್ಪುಟ್ ಪವರ್ ಟು ದ ಇನ್ಪುಟ್ ಪವರ್. ಸೊ ನೋಡಿ ಇಲ್ಲಿ ಪರ್ಸೆಂಟೇಜ್ ಆಫ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್. ಇಟ್ ಈಸ್ ದ ಎಫಿಷಿಯನ್ಸಿ, ದಟ್ಸ್ ಆಲ್. ಎಫಿಷಿಯನ್ಸಿ ಇನ್ ಪರ್ಸೆಂಟೇಜಲ್ಲಿ ಬೇಕಂದರೆ ನಿಮಗೆ ಇದು ಇಂಟು 100 ಮಾಡಿದ್ರೆ ನಿಮಗೆ ಎಫಿಷಿಯನ್ಸಿ ಇನ್ ಪರ್ಸೆಂಟೇಜ್ ನಿಮಗೆ ಸಿಗುತ್ತೆ. ಓಕೆ, ಅಥವಾ ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್ ಬದಲು ಏನು ಬರಿಬೋದು ನೀವು, ಔಟ್ಪುಟ್ ಪವರ್ ಪ್ಲಸ್ ಲಾಸಸ್. ಇನ್ ಕೇಸ್ ನಿಮಗೆ ಇನ್ಪುಟ್ ಪವರ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಅವಾಗ ಏನು ಮಾಡ್ಬೇಕು ನೀವು, ನಿಮಗೆ ಔಟ್ಪುಟ್ ಪವರ್ ಮಾತ್ರ ಗೊತ್ತಿದೆ.
ಜೊತೆಲಿ ಲಾಸಸ್ ಗೊತ್ತಿದೆ ಅಂದರೆ ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಔಟ್ಪುಟ್ ಪವರ್ ಪ್ಲಸ್ ಲಾಸಸ್. ಔಟ್ಪುಟ್ ಪವರ್ ಪ್ಲಸ್ ಲಾಸಸ್ ಈಸ್ ಈಕ್ವಲ್ ಟು ಇನ್ಪುಟ್ ಪವರ್. ಸೊ ಹೀಗೂ ಕೂಡ ಇದನ್ನು ನೀವು ಮಾಡಿಫೈ ಮಾಡ್ಬೋದು. ಸೊ ಜೊತೆಲಿ ಔಟ್ಪುಟ್ ಪವರ್ ಅದು ಕೂಡ ಮಾಡಿಫೈ ಮಾಡ್ಬೋದು. ನೀವು ಔಟ್ಪುಟ್ ಪವರ್ನ ಏನು ಮಾಡ್ಬೋದು ನೀವು ಇನ್ಪುಟ್ ಪವರ್ ಮೈನಸ್ ಲಾಸಸ್ ಮಾಡಿದ್ರೆ ಔಟ್ಪುಟ್ ಪವರ್ ಆಗುತ್ತೆ. ಸೊ ಯಾವ ಥರ ಔಟ್ಪುಟ್ ಪವರ್ ಪ್ಲಸ್ ಲಾಸಸ್ ಈಕ್ವಲ್ ಟು ಇನ್ಪುಟ್ ಪವರ್, ಅದೇ ಥರ ಇನ್ಪುಟ್ ಪವರ್ ಮೈನಸ್ ಲಾಸಸ್ ಈಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಆಗುತ್ತೆ. ಸೊ ಅದು ಕೂಡ ಆಗುತ್ತೆ. ಸೊ ದೇರ್ ಫಾರ್ ನಮಗೆ ಜನರಲ್ ಆಗಿ ಏನಂದರೆ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಈಸ್ ವೆರಿ ಹೈ. ಯಾಕಂದರೆ ಇದರಲ್ಲಿ ಯಾವುದೇ ಥರದ್ದು ಮೂವೇಬಲ್ ಪಾರ್ಟ್ಸ್ ಇಲ್ಲ, ಯಾವುದೇ ರೊಟೇಷನಲ್ ಪಾರ್ಟ್ಸ್, ಮೆಷಿನ್ ಥರ ಏನು ಇದರಲ್ಲಿ ರೊಟೇಷನ್ ಇಲ್ಲ, ರೊಟೇಷನಲ್ ಪಾರ್ಟ್ಸ್ ಯಾವುದೂ ಇಲ್ಲ. ಹಾಗಾಗಿ ಫ್ರಿಕ್ಷನ್ ಲಾಸಸ್ ಇಲ್ಲಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ನಮಗೆ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಈಸ್ ವೆರಿ ಹೈ. ಹಾಗಾಗಿ ಲಾಸಸ್ ಏನಿದೆ ಇಟ್ ಈಸ್ ವೆರಿ ಲಿಟಲ್, 2 to 5%, 8%, ಇಟ್ ಮೇ ವೆರಿ, ಡಿಪೆಂಡ್ಸ್ ಆನ್ ದ ಲೋಡ್ ಇಟ್ ಮೇ ಬಿ. ಓಕೆ, ಸೊ ಹಾಗಾಗಿ ಎಫಿಷಿಯನ್ಸಿ ಆಫ್ ಟ್ರಾನ್ಸ್ಫಾರ್ಮರ್ ಈಸ್ ಯೂಶ್ವಲಿ 95 to 98% ಇರುತ್ತೆ. ಬಟ್ ಅದೇ ನೀವು ಮೆಷಿನ್ಸ್ಗೆ ಕಂಪೇರ್ ಮಾಡಿದ್ರೆ ಮೆಷಿನ್ಸ್ಗಳಲ್ಲಿ ಇಷ್ಟೊಂದು ಎಫಿಷಿಯನ್ಸಿ ಇರಲ್ಲ. 80-85%ಗೆ ಇಟ್ ಈಸ್ ಲಿಮಿಟ್ ಟು ದ 80 to 85% ಮೆಷಿನ್ಗಳಲ್ಲಿ. ಬಟ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಎಫಿಷಿಯನ್ಸಿ ಜಾಸ್ತಿ ಇದೆ ಡ್ಯೂ ಟು ದೇರ್ ಈಸ್ ನೋ ಫ್ರಿಕ್ಷನ್ ಲಾಸ್ ಇನ್ ದ ಟ್ರಾನ್ಸ್ಫಾರ್ಮರ್ಸ್. ಓಕೆ, ಸೊ ಲೆಟ್ಸ್ ಮೂವ್ ಟು ದ ಆಲ್ ಡೇ ಎಫಿಷಿಯನ್ಸಿ. ಸೊ ಆಲ್ ಡೇ ಎಫಿಷಿಯನ್ಸಿ ಅಂದರೆ ಏನು, ಔಟ್ಪುಟ್ ಪವರ್ ಬೈ ಇನ್ಪುಟ್ ಪವರ್. ಅದೇ ನಮಗೆ ಆಲ್ ಡೇ ಎಫಿಷಿಯನ್ಸಿ ಬೇಕಂದರೆ ಸೊ ಆಲ್ ಡೇ ರೀಡಿಂಗ್ ತೊಗೋಬೇಕು. ಆಲ್ ಡೇ ರೀಡಿಂಗ್ ಅಂದರೆ ಏನು, KWH. ಎಫಿಷಿಯನ್ಸಿ ಪವರ್ ಜೊತೆ ನಮಗೆ ಟೈಮ್ ಬೇಕು, ಅವರ್. ಸೊ KWH ತೊಗೊಳ್ತಾ ಇದ್ದೀವಿ ನಾವು. ಔಟ್ಪುಟ್ KWH ಇನ್ 24 hours divided by input KWH in 24 hours. It gives the all day efficiency. Okay, right? So all day efficiency ಅಂದರೆ ಔಟ್ಪುಟ್ KWH in 24 hours divided by input KWH in 24 hours ಇಂಟು 100 ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಇನ್ ಆಲ್ ಡೇ ಎಫಿಷಿಯನ್ಸಿ ಬರುತ್ತೆ ನಿಮಗೆ. ಓಕೆ, ಇಟ್ ಈಸ್ ದ ಎಫಿಷಿಯನ್ಸಿ ಆಫ್ ದ ಆಲ್ ಡೇ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ಸ್. KWH ಅವರ್ ಬಂತು ಅಂದರೆ ನಿಮಗೆ 24 hours ಬಂದರೆ ನಿಮಗೆ ಡೇ ಬಂದುಬಿಡ್ತು ಇಲ್ಲಿ. ಸೊ ಹಾಗಾಗಿ ಇದನ್ನು ನಾವು ಆಲ್ ಡೇ ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ 24 hours ಆದರೆ ಆಲ್ ಡೇ ಎಫಿಷಿಯನ್ಸಿ. ಸೊ 24 hours ನೀವು ರಿಮೂವ್ ಮಾಡಿದ್ರೆ ಏನಂದರೆ ಇಟ್ ಈಸ್ ಓನ್ಲಿ ಎಫಿಷಿಯನ್ಸಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದ ಆಟೋ ಟ್ರಾನ್ಸ್ಫಾರ್ಮರ್. ಸೊ ಆಟೋ ಟ್ರಾನ್ಸ್ಫಾರ್ಮರ್ ಅಂದರೆ, ಸೊ ಆಟೋ ಟ್ರಾನ್ಸ್ಫಾರ್ಮರ್ ಮೀನ್ಸ್ ಏನು, ಇಟ್ ಈಸ್ ದ ಟ್ರಾನ್ಸ್ಫಾರ್ಮರ್ ವೇರಿಯೇಬಲ್ ಔಟ್ಪುಟ್ ಸಿಗುತ್ತೆ ನಿಮಗೆ ಇದರಲ್ಲಿ. ದೇರ್ ಇಸ್ ನೋ ಫಿಕ್ಸ್ಡ್ ಔಟ್ಪುಟ್, ಇಟ್ ಮೇ ವೇರಿ. ಸೊ 0 to ಮ್ಯಾಕ್ಸಿಮಮ್ನ ಇದನ್ನು ನೀವು ವೇರಿ ಮಾಡ್ಬೋದು. ಸೊ ಇನ್ಪುಟ್ ಯಾವ ಥರ ಕೊಡ್ತಾ ಇದ್ದೀರಾ ಅದಕ್ಕೆ ತಕ್ಕನಾಗಿ ನೀವು ಔಟ್ಪುಟ್ನ ಇದರಲ್ಲಿ ವೇರಿ ಮಾಡ್ಬೋದು. ಸೊ ದಟ್ ಈಸ್ ಕಾಲ್ಡ್ ಆಟೋ ಟ್ರಾನ್ಸ್ಫಾರ್ಮರ್. ಸೊ ಆಟೋ ಟ್ರಾನ್ಸ್ಫಾರ್ಮರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ನೀವು ಲ್ಯಾಬ್ರೇಟರಿಗಳಲ್ಲಿ ಯೂಸ್ ಮಾಡ್ತೀರಾ. ನೀವು ಡಿಫ್ರೆಂಟ್, ನಿಮಗೆ ಒಂದು ಸ್ಪೆಸಿಫಿಕ್ ವೋಲ್ಟೇಜ್ ಬೇಕು. ಸೇ ಫಾರ್ ಎಕ್ಸಾಂಪಲ್ 157 volts ಬೇಕು ನನಗೆ. ನಿಮಗೆ ಯಾವ ಟ್ರಾನ್ಸ್ಫಾರ್ಮರಲ್ಲೂ 157 volts ಸಿಗೋದಿಲ್ಲ. ಬಟ್ ಅದೇ ಆಟೋ ಟ್ರಾನ್ಸ್ಫಾರ್ಮರ್ ಆದರೆ ನಿಮಗೆ ಎಕ್ಸಾಕ್ಟ್ 157, 151, 15 volts, 29 volts, 39 volts, 99 volts, ಎನಿ ವೋಲ್ಟೇಜ್ ಯು ಕ್ಯಾನ್ ಅಚೀವ್ ಇನ್ ದ ಆಟೋ ಟ್ರಾನ್ಸ್ಫಾರ್ಮರ್. ಸೊ ಅದಕ್ಕೋಸ್ಕರ ಆಟೋ ಟ್ರಾನ್ಸ್ಫಾರ್ಮರ್ನ ವೇರಿಯೇಬಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಓಕೆ, ಸೊ ಆಟೋ ಟ್ರಾನ್ಸ್ಫಾರ್ಮರ್ನ ಇಮೇಜ್ ನೋಡಿ ಈ ಥರ ಇರುತ್ತೆ ನೋಡೋದಕ್ಕೆ ನಿಮಗೆ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಆಟೋ ಟ್ರಾನ್ಸ್ಫಾರ್ಮರ್ ಇದು. ಸೊ ನೋಡಿ, ಪ್ರೈಮರಿ ಫುಲ್ ವೈಂಡಿಂಗ್ ಈಸ್ ಪ್ರೈಮರಿ. ಸೊ ಸೆಕೆಂಡರಿನಲ್ಲಿ ನಿಮಗೆ ಟ್ಯಾಪಿಂಗ್ಸ್ ಇದೆ. ಸೊ ಯಾವ ಟ್ಯಾಪಿಂಗ್ ಬೇಕಾದರೂ ನೀವು ಸ್ವಿಚ್ ಬೈ ರೋಟರಿ ಸ್ವಿಚ್ನ ಇದನ್ನು ಕನೆಕ್ಟ್ ಮಾಡ್ಬೋದು, ಅಥವಾ ಗ್ರ್ಯಾಜುವಲ್ ಆಗಿ ಬೇಕಾದರೆ ಇದನ್ನು ರೊಟೇಟ್ ಮಾಡೋದ್ರಿಂದ ನಿಮಗೆ ಸೊ ಔಟ್ಪುಟ್ ಡಿಸೈರ್ಡ್ ಔಟ್ಪುಟ್ ವೋಲ್ಟೇಜ್ ನಿಮಗೆ ಸಿಗುತ್ತೆ ಇಲ್ಲಿ. ಸೊ ಇದರಲ್ಲೂ ಕೂಡ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಟೈಪ್ ಇದೆ. ಸೊ ಇನ್ಪುಟ್ ನೀವು ಇದಕ್ಕೆ 230 volts ಕೊಟ್ಟರೆ ಔಟ್ಪುಟ್ ನೀವು ಅಪ್ ಟು 0 to 300 voltsವರೆಗೂ ವೇರಿ ಮಾಡ್ಬೋದು. ಆ ಥರದ್ದು ಟ್ರಾನ್ಸ್ಫಾರ್ಮರ್ಸ್ ಇದೆ ಆಟೋ ಟ್ರಾನ್ಸ್ಫಾರ್ಮರ್ಸಲ್ಲಿ. ಓಕೆ, ಸೊ ಈ ಥರ ಸ್ಟೆಪ್ ಡೌನ್ ಥರದ್ದು ಇದೆ. ಸೊ ಇನ್ಪುಟ್ 230 ಕೊಟ್ಟರೆ ಔಟ್ಪುಟ್ ನೀವು 200ಗೆ ಲಿಮಿಟ್ ಮಾಡ್ಬೋದು. 200 ಒಳಗಡೆ ನಿಮಗೆ 0 to 200 volts ವೇರಿಯೇಬಲ್ ವೋಲ್ಟೇಜ್ನ ನೀವು ಇದರಲ್ಲಿ ಅಚೀವ್ ಮಾಡ್ಬೋದು. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಒಂದೇ ವೈಂಡಿಂಗ್ ಇರುತ್ತೆ ನಿಮಗೆ. ಸೊ ಬೇರೆ ಟ್ರಾನ್ಸ್ಫಾರ್ಮರ್ಸಲ್ಲಿ ಹೋದರೆ ಇಟ್ಸ್ ಎ ಡಿಸಡ್ವಾಂಟೇಜ್. ಅದರಲ್ಲಿ 2 ವೈಂಡಿಂಗ್ ಇದೆ, ಹಾಗಾಗಿ ಕಾಪರ್ ಲಾಸ್ ಜಾಸ್ತಿ. ಇಲ್ಲಿ ಒಂದೇ ವೈಂಡಿಂಗ್ ಇದೆ, ಕೋರ್ ಇದೆ ಅಫ್ಕೋರ್ಸ್, ಬಟ್ ಇದರಲ್ಲಿ ವೈಂಡಿಂಗ್ ಒಂದೇ. ಹಾಗೆ ಇದರಲ್ಲಿ ಕಾಪರ್ ಲಾಸ್ ವೆರಿ ವೆರಿ ಲೆಸ್ ಕಂಪೇರ್ ಟು ಅದರ್ ಟ್ರಾನ್ಸ್ಫಾರ್ಮರ್. ಯಾಕಂದರೆ ಅಲ್ಲಿ 2 ಟ್ರಾನ್ಸ್ಫಾರ್ಮರ್ ಇದೆ, ಅಲ್ಲಿ 2 ವೈಂಡಿಂಗ್ಸ್ ಇದೆ. ಇಲ್ಲಿ ಒಂದೇ ವೈಂಡಿಂಗ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿಯಾಗಿ ವರ್ಕ್ ಆಗುತ್ತೆ. ಸೊ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಇಟ್ ಇಸ್ ಪ್ರೈಮರಿ ವೈಂಡಿಂಗ್. ಸೊ ನೆಕ್ಸ್ಟ್ ಸೆಕೆಂಡರಿ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಈ ಎಂಡ್ವರೆಗೂ ನಿಂತ್ಕೊಳ್ಳುತ್ತೆ. ಸೊ ಇದು ಅಪ್ ಟು ದಿಸ್ ಇಟ್ ಈಸ್ ಸೆಕೆಂಡರಿ ವೈಂಡಿಂಗ್. ಸೊ ಹಾಗಾಗಿ ಬೋತ್ ಏನಿದೆ ಇದು ಒಂದೇ ವೈಂಡಿಂಗ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎರಡೂ ಆಗಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಲಾಸಸ್ ಭಾಳ ಕಡಿಮೆ. ಯಾವ ಲಾಸಸ್ಸು, ಕಾಪರ್ ಲಾಸ್ ಭಾಳ ಕಡಿಮೆ ಇದೆ.
ಸೊ ಇಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಟೋ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಆಟೋ ಟ್ರಾನ್ಸ್ಫಾರ್ಮರ್ನಲ್ಲಿ ಇನ್ನೇನಿದೆ, ಕನ್ಸ್ಟ್ರಕ್ಷನಲ್ಲಿ ಏನಿದೆ, 2 ವೈಂಡಿಂಗ್ ಇಲ್ಲಿ ಬೇಕಾಗಿಲ್ಲ, ಒಂದೇ ವೈಂಡಿಂಗ್. ಸೊ ಒಂದೇ ವೈಂಡಿಂಗ್ 2 ವೈಂಡಿಂಗ್ ಆಗಿ ವರ್ಕ್ ಆಗುತ್ತೆ ಇದು. ಸೊ ಇದರಲ್ಲೂ ಕೂಡ ನಾನು ಹೇಳಿದೆ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಆಗಿ ಇದನ್ನು ನಾವು ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಯೂಸ್ಫುಲ್ ಇನ್ ಎನರ್ಜಿ ಸೇವಿಂಗ್, ಯಾಕಂದರೆ ಇದರಲ್ಲಿ ಕಾಪರ್ ಲಾಸ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಲಾಸಸ್ ಕಡಿಮೆ ಇದೆ, ಹಾಗೆ ಎಫಿಷಿಯನ್ಸಿ ಜಾಸ್ತಿ ಇದೆ ಇದರಲ್ಲಿ. ಓಕೆ, ಸೊ ಜೊತೆಯಲ್ಲಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ನೋಡೋಣ, ಜೊತೆಯಲ್ಲಿ ಅಪ್ಲಿಕೇಶನ್ಸ್ ಆಫ್ ದ ಆಟೋ ಟ್ರಾನ್ಸ್ಫಾರ್ಮರ್ ನೋಡೋಣ. ಸೊ ಅಡ್ವಾಂಟೇಜಸ್ ಏನಿದೆ, ಇಟ್ ಈಸ್ ಲೆಸ್ ಕಾಸ್ಟ್, ಯಾಕಂದರೆ ಡ್ಯೂ ಟು ಲೆಸ್ ಕಾಪರ್, ಸೊ ಇಟ್ ಈಸ್ ಲೆಸ್ ಕಾಸ್ಟ್. ಸೊ ಸ್ಮಾಲರ್ ಇನ್ ಸೈಜ್, ಯಾಕಂದರೆ ಒಂದೇ ವೈಂಡಿಂಗ್ ಇದೆ, ಹಾಗಾಗಿ ಸೈಜ್ ಸ್ಮಾಲ್ ಇದೆ. ಸೊ ಹ್ಯಾವ್ ಬೆಟರ್ ವೋಲ್ಟೇಜ್ ರೆಗ್ಯುಲೇಷನ್, ಯಾಕೆ ಒಂದೇ ವೈಂಡಿಂಗ್ ಇದೆ ಇಲ್ಲೂ ಕೂಡ. ಸೊ ವೋಲ್ಟೇಜ್ ರೆಗ್ಯುಲೇಷನ್ ಈಸ್ ವೆರಿ ಹೈ. ಸೊ ಲೈಟ್ ಇನ್ ವೆಯ್ಟ್, ಡ್ಯೂ ಟು ಒಂದೇ ವೈಂಡಿಂಗ್ ಲೈಟ್ ವೆಯ್ಟ್ ಆಗಿದೆ. ಮೋರ್ ಎಫಿಷಿಯಂಟ್ ವೆನ್ ಕಂಪೇರ್ಡ್ ವಿತ್ 2 ವೈಂಡಿಂಗ್ ಟ್ರಾನ್ಸ್ಫಾರ್ಮರ್ಸ್ ಆಫ್ ದ ಸೇಮ್ ಕೆಪಾಸಿಟಿ. ಸೊ ಇದೆಲ್ಲ ಪಾಯಿಂಟ್ಗಳಿಂದ ಇದು ಮೋರ್ ಎಫಿಷಿಯಂಟ್ ಕಂಪೇರ್ ಟು 2 ವೈಂಡಿಂಗ್ ಟ್ರಾನ್ಸ್ಫಾರ್ಮರ್. 2 ವೈಂಡಿಂಗ್ ಇರೋ ಟ್ರಾನ್ಸ್ಫಾರ್ಮರ್ಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಮೋರ್ ಎಫಿಷಿಯನ್ಸ್. ಸೊ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ, ಯೂಸ್ಡ್ ಇನ್ ಸರ್ವೋ ಲೈನ್ ವೋಲ್ಟೇಜ್ ಕನೆಕ್ಟರ್ಸ್ ಅಥವಾ ಕರೆಕ್ಟರ್ಸ್. ಯೂಸ್ಡ್ ಇನ್ ಸರ್ವೋ ಲೈನ್ ವೋಲ್ಟೇಜ್ ಕರೆಕ್ಟರ್ಸ್, ಲೈನ್ ವೋಲ್ಟೇಜ್ನ ಕರೆಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎಲ್ಲಿ ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತಲ್ಲ, ಸೊ ಅಂಥ ಕಡೆ ಇದನ್ನು ಆಟೋ ಟ್ರಾನ್ಸ್ಫಾರ್ಮರ್ನ ಕನೆಕ್ಟ್ ಮಾಡೋದ್ರಿಂದ ಏನು ಆಗುತ್ತೆ, ನಮಗೆ ಲೈನ್ ವೋಲ್ಟೇಜ್ ಕರೆಕ್ಟ್ ಆಗುತ್ತೆ. ಅಂದರೆ ಲೈನ್ ವೋಲ್ಟೇಜ್ ಲೈನ್ಗಳಲ್ಲಿ ಟ್ರಾನ್ಸ್ಮಿಷನ್ ಲೈನಲ್ಲಿ ಏನಾಗುತ್ತೆ, ಡ್ಯೂ ಟು ಲಾಂಗ್ ಡಿಸ್ಟೆನ್ಸ್ ಏನಾಗುತ್ತೆ, ವೋಲ್ಟೇಜ್ ಡ್ರಾಪ್ ಆಗ್ತಾ ಇರುತ್ತೆ. ಸೊ ಆ ಡ್ರಾಪ್ ಆಗೋ ವೋಲ್ಟೇಜ್ನ ನಾವು ಏನು ಮಾಡ್ತೀವಿ, ಇಲ್ಲಿ ನಾವು ಕರೆಕ್ಟ್ ಮಾಡ್ಬೋದು. ಓಕೆ, ಸೊ ವೋಲ್ಟೇಜಲ್ಲಿ ಕರೆಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ. ಜೊತೆಲಿ ಯೂಸ್ಡ್ ಆ್ಯಸ್ ವೋಲ್ಟೇಜ್ ರೆಗ್ಯುಲೇಟರ್ಸ್. ವೋಲ್ಟೇಜ್ ರೆಗ್ಯುಲೇಟರ್ಸ್ ಅಂದೇನು, ಕಾನ್ಸ್ಟೆಂಟ್ ವೋಲ್ಟೇಜ್ ಕೊಡೋದಕ್ಕೆ ನಾವು ವೋಲ್ಟೇಜ್ ರೆಗ್ಯುಲೇಟರ್ಸ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಸೊ ಜೊತೆಲಿ ಸೀರೀಸ್ ಲೈನ್ ಬೂಸ್ಟರ್ ಫಾರ್ ಫಿಕ್ಸ್ಡ್ ಅಡ್ಜಸ್ಟ್ಮೆಂಟ್ ಆಫ್ ಲೈನ್ ವೋಲ್ಟೇಜ್. ಸೊ ಲೈನ್ ವೋಲ್ಟೇಜ್ನ ಲೈನ್ ಬೂಸ್ಟರ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಎಲ್ಲಿ ಲೈನ್ ವೋಲ್ಟೇಜ್ನ ರೆಗ್ಯುಲೇಷನ್ ಮಾಡೋದಕ್ಕೆ ಲೈನ್ ಬೂಸ್ಟರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ತೀವಿ ನಾವು. ಜೊತೆಯಲ್ಲಿ ಪವರ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಜೊತೆಯಲ್ಲಿ ಆಡಿಯೋ ಸಿಸ್ಟಮ್ಸ್ ಆ್ಯಂಡ್ ಇನ್ ರೈಲ್ವೇಸ್. ಸೊ ಇಂಥ ಎಲ್ಲ ಅಪ್ಲಿಕೇಶನ್ಗಳಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ಪವರ್ ಟ್ರಾನ್ಸ್ಮಿಷನಲ್ಲಿ, ಡಿಸ್ಟ್ರಿಬ್ಯೂಷನಲ್ಲಿ ಯೂಸ್ ಆಗುತ್ತೆ, ಆಡಿಯೋ ಸಿಸ್ಟಮ್ಸಲ್ಲಿ ಯೂಸ್ ಆಗುತ್ತೆ, ರೈಲ್ವೇಸಲ್ಲಿ ಯೂಸ್ ಆಗುತ್ತೆ. ನಿಮಗೆ ಬೇಕಾಗಿರೋ ಡಿಸೈರ್ಡ್ ವೋಲ್ಟೇಜ್ ತೊಗೊಳಕ್ಕೆ ಯೂಸ್ ಆಗುತ್ತೆ. ವೋಲ್ಟೇಜ್ ರೆಗ್ಯುಲೇಟರ್ಸಲ್ಲಿ ಯೂಸ್ ಆಗುತ್ತೆ, ಸರ್ವೋ ಲೈನ್ ವೋಲ್ಟೇಜ್ ಕರೆಕ್ಟರ್ಸಲ್ಲಿ ಯೂಸ್ ಆಗುತ್ತೆ. ಟ್ರಾನ್ಸ್ಮಿಷನ್ ಲೈನಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತಲ್ಲ, ಅದನ್ನು ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಆಟೋ ಟ್ರಾನ್ಸ್ಫಾರ್ಮರ್ನ ಅಪ್ಲಿಕೇಶನ್ಗಳು. ಸೊ ಇವತ್ತು ನಾವು ಏನೇನು ಸ್ಟಡಿ ಮಾಡಿದ್ವಿ ಟ್ರಾನ್ಸ್ಫಾರ್ಮರ್ಸಲ್ಲಿ. ಸೊ ಟ್ರಾನ್ಸ್ಫಾರ್ಮರ್ ಡೆಫಿನೇಷನ್, ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್, ಜೊತೆಲಿ ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್ಸ್, ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ಸ್. ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್ಲಿ ಬೇಸ್ಡ್ ಆನ್ ಇಟ್ಸ್ ಟೈಪ್ಸ್, ಕೋರ್ಸ್, ವೈಂಡಿಂಗ್, ಕನೆಕ್ಷನ್ಸ್, ಅಪ್ಲಿಕೇಶನ್ಸ್. ಸೊ ಎಲ್ಲದರಿಂದ ನಾವು ಅದು ಕ್ಲಾಸಿಫಿಕೇಷನ್ನ ಸ್ಟಡಿ ಮಾಡಿದ್ದೀವಿ. ಜೊತೆಲಿ ಇನ್ನೇನು ಮಾಡಿದ್ದೀವಿ, ನಾವು ಲಾಸಸ್, ಐರನ್ ಲಾಸ್, ಕಾಪರ್ ಲಾಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀವಿ. ಸೊ ಇಷ್ಟು ಇವತ್ತಿನ ಸೆಷನ್ನು. ಸೊ ನೆಕ್ಸ್ಟ್ ಈ ಸೆಷನ್ ಮುಗಿದ ಮೇಲೆ ನಿಮಗೆ ಎಲ್ಲ ಅಸೆಸ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.